ಕ್ರೀಂ ಕ್ರೀಂ ಜಗದಂಬೆ ನಿಧಿಯನ್ನು ನಮಗೆ ಕರುಣಿಸುತ್ತಾಯಿ, ನಿಧಿಯನ್ನು ನಮಗೆ ಕರುಣಿಸುತ್ತಾಯಿ. ಈ ಮನೆಗೆ ಪ್ರವೇಶ ಮಾಡಿ ನಿಧಿ ಪಡೆಯೋದಕ್ಕೆ ಇನ್ನು ಎಷ್ಟು ದಿನ ಬೇಕು ಸ್ವಾಮಿ? ನಾವೆಲ್ಲ ಕಾಯುವ ಸಮಯ ಮುಗಿಯುತ್ತಾ ಬಂತು. ಇದೊಂದು ಅಮಾವಾಸ್ಯೆ. ನಾವಂದುಕೊಂಡಂತೆ ಎಲ್ಲವೂ ನಡೆದರೆ ಆ ಮನೆಯೊಳಗಿನ ದೆವ್ವ ಯಾವುದು ಏನೂ ಮಾಡುವುದಿಲ್ಲ. ಖಂಡಿತ ನಿಮಗೆ ನಿಧಿ ಸಿಕ್ಕೇ ಸಿಗುತ್ತದೆ. ಹೌದಾ ಸ್ವಾಮಿ? ಅಷ್ಟಾದ್ರೆ ನಮ್ಮ ಬಾಸ್ ನಿಮ್ಗೆ ಕೇಳಿಕೊಡ್ತಾರೆ. ಅದು ಆಮೇಲೆ, ಮೊದಲು ಕೆಲಸ ಆಗ್ಲಿ. ಇದು ಕೊನೆ ಬಾರಿ. ಈ ಬಾರಿ ಮಾತ್ರ ನಾವು ಒಂದ್ ಸ್ವಲ್ಪನಾದ್ರೂ ತಪ್ಪಿದ್ರೆ ಪೂಜೆ ಮೊದಲಿಂದ ಮಾಡ್ಬೇಕಾಗುತ್ತೆ. ಹುಷಾರ್. ಹಾಗೇನೋ ತಪ್ಪಾಗೋಕೆ ಸಾಧ್ಯನೇ ಇಲ್ಲ ಸ್ವಾಮಿ. ನಾವೆಲ್ಲ ಕೆಲಸ ಕೇರ್ಫುಲ್ ಆಗೇ ಮಾಡ್ತಾ ಇದ್ದೀವಿ. ಸರಿ, ಹಾಗಾದ್ರೆ ನೀವಿನ್ನು ಹೊರಡಿ. ನಾನೀಗ ರುದ್ರ ಪೂಜೆ ಶುರು ಮಾಡ್ತೀನಿ. ಸರಿ ಸ್ವಾಮಿ. ಓಂ ಹ್ರೀಂ ಕಾಳಿ ಮಹಾಕಾಳಿ ನಿಧಿ, ವಾಮಾಚಾರ, ಬಲಿ, ಮನುಕುಲವನ್ನೇ ಬೆಚ್ಚಿ ಬೀಳಿಸುವ ಈ ಪದಗಳು ಶತಶತಮಾನಗಳಿಂದಲೂ ಮಾನವನನ್ನು ಬಿಟ್ಟು ಬಿಡದಂತೆ ಕಾಣುತ್ತಿವೆ. ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯ ತನ್ನ ಅಸ್ತಿತ್ವವನ್ನು ಸಾರಿದ ಕಾಲದಿಂದ ಇಂದಿನವರೆಗೂ ಅವನು ಪ್ರಕೃತಿಯ ವಿಕೋಪಗಳನ್ನು, ಸವಾಲುಗಳನ್ನು ಎದುರಿಸಲು ಕಂಡುಕೊಂಡ ದಾರಿಯೇ ದೇವರು. ಅಂದರೆ ತನ್ನನ್ನು ಕಾಪಾಡುವ ಒಂದು ಒಳ್ಳೆಯ ಶಕ್ತಿ. ಆದರೆ ಅವನು ಒಳ್ಳೆಯ ಶಕ್ತಿಯನ್ನು ಸೃಷ್ಟಿಸಿದಂತೆಯೇ ಕೆಟ್ಟ ಶಕ್ತಿಯ ಬಗೆಗಿನ ನಂಬಿಕೆಯು ತಾನಾಗಿಯೇ ಹುಟ್ಟಿಕೊಂಡಿದೆ. ಅದೇ ದೆವ್ವ. ದೇವರು ತನ್ನನ್ನು ಕಾಪಾಡಿದರೆ ದೆವ್ವ ಕೊಲ್ಲುತ್ತದೆ ಎಂಬ ನಂಬಿಕೆ ಅವನ ತಲೆಯಲ್ಲಿ ಭದ್ರವಾಗಿ ಕುಳಿತುಬಿಟ್ಟಿದೆ. ಇಂದಿಗೂ ಮನುಷ್ಯನ ತಲೆಯಲ್ಲಿ ಈ ದೆವ್ವ ಅದೆಷ್ಟು ಭದ್ರವಾಗಿ ಕುಳಿತಿದೆ ಎಂದರೆ, ನಾವು ಒಂಟಿಯಾಗಿ ಕತ್ತಲಲ್ಲಿ ಸ್ಮಶಾನದಲ್ಲಿ ಓಡಾಡಿದರೆ ಸಣ್ಣ ನಾಯಿ ಮರಿಯೇ ದೆವ್ವದಂತೆ ತೋರುತ್ತದೆ. ನಮ್ಮ ತಲೆಯೊಳಗೆ ಮರಕೆಯೊಡೆಯುವ ದೆವ್ವ ಕತ್ತಲಲ್ಲಿ ಇಲ್ಲದನ್ನೆಲ್ಲ ಕಲ್ಪಿಸಿಕೊಳ್ಳುವಂತೆ ಮಾಡುತ್ತದೆ. ಮಕ್ಕಳ ಮನಸ್ಸು ನಿರ್ಮಲ, ಬಿಳಿ ಹಾಳೆ ಇದ್ದಂತೆ. ಅದರ ಮೇಲೆ ಸಮಾಜ ಅಂದರೆ ನಾವು ಏನು ಬರೆಯುತ್ತೇವೆಯೋ ಅದು ಅಲ್ಲಿ ಎಲ್ಲರನ್ನೂ ಗೌರವಿಸಬೇಕು, ಒಳ್ಳೆಯದನ್ನೇ ಮಾಡಬೇಕು ಎಂದು ಹೇಳಿಕೊಟ್ಟರೆ ಮಗು ಹಾಗೆಯೇ ಮಾಡುತ್ತದೆ. ಅದೇ ಹೂಗಾಡುವುದು, ಕುಡಿಯುವುದು, ಕೊಲೆ ಮಾಡುವುದು ಕೆಟ್ಟದ್ದೇನಿಲ್ಲ ಎಂದು ಹೇಳಿಕೊಟ್ಟರೆ ಮಗು ಅದನ್ನೇ ಸರಿ ಎಂದು ನಂಬುತ್ತದೆ. ಹಾಗೆಯೇ ಮಗುವಿನ ಮನಸ್ಸಿನಲ್ಲಿ ನಾವು ಬಿತ್ತುವ ದೇವರು ದೆವ್ವಗಳ ಕಲ್ಪನೆ ಕೂಡ. ದೇವರ ಬಗ್ಗೆ ಭಕ್ತಿ, ದೆವ್ವದ ಬಗ್ಗೆ ಭೀತಿ ನಾವಿಂದು ಪ್ರತಿಯೊಂದು ಮಗುವಿನ ಮನಸ್ಸಿನಲ್ಲಿ ತಪ್ಪದೇ ಬಿತ್ತುತ್ತಾ ಇದ್ದೇವೆ. ಇದರಿಂದ ನಿಜವಾಗಲೂ ಆ ಮಗುವಿಗೆ ನಮ್ಮ ಸಮಾಜಕ್ಕೆ ಒಳಿತೇನಾದರೂ ಇದೆಯೋ ಎಂದು ನಾವು ಯೋಚನೆ ಮಾಡುವ ಕಾಲ ಇಂದು ಬಂದಿದೆ. ಎಲ್ಲ ಒಳ್ಳೆಯ ಕೆಲಸದಲ್ಲೂ ದೇವರನ್ನು ಕಾಣು, ಎಲ್ಲ ಕೆಟ್ಟ ಕೆಲಸಗಳಲ್ಲೂ ದೆವ್ವವನ್ನು ಕಾಣು ಎಂದು ನಾವು ಹೇಳಿಕೊಟ್ಟರೆ ಆಗ ಆ ಮಗುವಿಗೆ ನಿಜವಾದ ಅರ್ಥದಲ್ಲಿ ನಾವು ಒಳ್ಳೆಯದನ್ನು ಮಾಡುವ ಹಾಗೆ. ಆದರೆ ದೇವರು ದೆವ್ವಗಳ ಕಲ್ಪನೆ ಮನುಷ್ಯನ ಉಗಮದಿಂದಲೂ ಬಂದು ನಮ್ಮ ಮನಸ್ಸಿನಲ್ಲಿ ಅದೆಷ್ಟು ಗಟ್ಟಿಯಾಗಿ ಬೇರಲು ಬಿಟ್ಟಿದೆ ಎಂದರೆ ರಾತ್ರಿ ಹೊತ್ತು ಅದೆಂಥ ಗಂಡುಗಳನ್ನು ಸ್ಮಶಾನಕ್ಕೆ ಒಂಟಿಯಾಗಿ ಹೋಗಲು ಹೆದರುತ್ತಾನೆ. ಏಕೆ? ಸತ್ತ ಮನುಷ್ಯ ದೆವ್ವ ಆಗಿದ್ದಾನೆ ಭೀತಿಯಿಂದ. ಇಂದಿನ ವಿಜ್ಞಾನ ಯುಗದಲ್ಲಿ ನಾವು ಮಕ್ಕಳನ್ನು ಬಳಸಬೇಕಾಗಿದೆ. ಶತಶತಮಾನಗಳಿಂದಲೂ ನಮ್ಮ ತಲೆಯಲ್ಲಿ ಮಕ್ಕಳ ತಲೆಯನ್ನು ಅಂಧಶ್ರದ್ಧೆಯಿಂದ ನಡೆಯುತ್ತಿರುವ ಸಮಾಜದ ಕಾಯಿಲೆಯನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳು ಚಳವಳಿ ಎಂದರೆ ತಪ್ಪಲ್ಲ. ಬನ್ನಿ ನಾವು ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕೋಣ. ಹೌದು ಕಣ, ಇವರು ಓವರ್ ಸ್ಟೈಲು. ಸಾಕು ಸಾಕು, ಆಗ್ಲಿಂದ ಸುಮ್ಮನೆ ಇದೀನಿ ಅಂತ ಏನೇನೋ ಹೇಳ್ಬೇಡಿ. ಇದು ಸ್ಟೈಲ್ ಅಲ್ಲ, ಕಾನ್ಸಂಟ್ರೇಷನ್. ಸುಮ್ಮನೆ ಆಡಿದ್ರೆ ಸರಿ, ಇಲ್ದಿದ್ರೆ ನಾನು ಎದ್ದೋಗ್ತೀನಿ. ಆಯ್ತು ಬಿಡು, ಈಗ ಆಟ ಆಡು. ಮೈ ಗಾಡ್, ಇಟ್ಸ್ ಹಾರಿಬಲ್. ಏನೋ ಅದು ಅಂತ ಹಾರಿಬಲ್ ವಿಷಯ? ಇಂಡಿಯಾ ಕ್ರಿಕೆಟ್ ನಲ್ಲಿ ಸೋಲ್ತೇನು? ಆಹಾ, ನಿದ್ದೆಲ್ಲೂ ಕ್ರಿಕೆಟ್ ಇದೆಯಾನೋ? ಇಂಡಿಯಾ ಕ್ರಿಕೆಟ್ ಅಲ್ಲಿ ಸೋಲೋದೇನು ಅಷ್ಟ? ಅದ್ಯಾಗ ಹಾರಿಬಲ್ ವಿಷಯ ಆಗುತ್ತೆ? ಸರಿ ಸರಿ, ಈಗ ವಿಷಯ ಏನು ಅಂತ ಹೇಳಿ. ಮೆಗಾ ಸೀರಿಯಲ್ ಎಳಿಬೇಡ. ಬೇಕಿದ್ರೆ ಬಂದು ನೀನೇ ನೋಡ್ಕೊ. ನಾನು ಓದಿ ನಿನ್ಗೆ ಹೇಳ್ಬೇಕಾ? ಹಾಗಿದ್ರೆ ಅದ್ಯಾಕೆ ಕಿರ್ಚ್ಕೊಂಡು ನಮ್ ಗಮನ ಸೆಳೆದ ಬುಕ್ ವಾರ ಯಾಕೋ ನೀ ಏನೇನೋ ಹೇಳ್ತೀಯಾ? ಬೇಕಿದ್ರೆ ನೀನೇ ಬಂದು ನೋಡ್ಕೊ. ನಾನು ಖಂಡಿತ ನಾ ಹೇಳೋಣ. ಹೋಗ್ಲಿ ಬಿಡುಗರು, ಇಷ್ಟು ಕಾಲ ಯಾಕೆ ಮಾಡ್ಕೊಂತೀಯಾ? ಹೋಗ್ಲಿ ವಿಷಯ ಸೋಮ್ನಲ್ಲಿ ಅಲ್ಲಿ ಬಂಗ್ಲೆ ಪಕ್ಕ ಮಕ್ಕಳ ಅಸ್ಥಿ ಪಂಜರ ಸಿಕ್ಕಿದ್ಯಂತೂ ಅದು ಪೊಲೀಸರ ಪ್ರಕಾರ ಕೊಲೆ ಅಂತೆ. ಜನಗಳ ಪ್ರಕಾರ ಅದು ದೆವ್ವದ ಕೆಲಸ ಅಂತೆ. ಹೌದು ಕಣೋ, ಭಯಂಕರ.
ಸೋಮನಹಳ್ಳಿ ಅಂದ್ರೆ ನಮ್ ತೋಟದ ಮನೆ ಇರೋ ಹಳ್ಳಿ ಅಲ್ವೇನೋ? ಹೌದು, ಅದೇ ಹಳ್ಳಿ. ಹೌದಾ? ನಮ್ಮ ಹಳ್ಳಿಲಿ ಮಕ್ಕಳು ಬಿಡ್ರ ಕೊಲೆ ಮಾಡ್ದವ್ರು ಸಿಕ್ಕಾಕೊಂಡ್ರೇನೋ? ಸಿಗ್ತಾರೆ ಮಣ್ಣಂಗಟ್ಟಿ. ಹೋಗಲು ಕೊಲೆ ಮಾಡ್ದವ್ರು ಅಷ್ಟ್ ಬೇಗ ಸಿಗಕ್ಕೆ ನಮ್ ಪೊಲೀಸ್ ಸ್ಕಾಟ್ಲೆಂಡ್ ಯಾರ್ಡ್ ಪೊಲೀಸಾ? ಹೇಳು, ಸಾಕ್ ಬಾಯಿ ಮುಚ್ಚೋ. ಸ್ಕಾಟ್ಲೆಂಡ್ ಯಾರ್ಡ್ ಪೊಲೀಸ್ ಮಾತ್ರ ಪೊಲೀಸಾ? ಕರ್ನಾಟಕ, ಅದ್ರಲ್ಲೂ ಬೆಂಗಳೂರು ಪೊಲೀಸ್ ಅಂದ್ರೆ ಏನ್ ಅನ್ಕೊಂಡಿದ್ಯೋ? ವೀರಪ್ಪ ನಡ್ದಿದ್ದು, ಶಿರಾಸ ನಡ್ದಿದ್ದು ಎಲ್ಲ ಕರ್ನಾಟಕ ಪೊಲೀಸೇ. ನೋಡ್ತಿರು ಯಾಗ ಕೊಲೆ ರಹಸ್ಯನ ಕಂಡಿಡಿತಾರೆ ಅಂತ. ನೀವು ಕನ್ಸ್ ಕಾಣ್ಬೇಕಷ್ಟೇ. ಸರಿ, ಅವ್ರು ಹಿಡ್ದಿದ್ರೇನು ಪರವಾಗಿಲ್ಲ. ನಾವೇ ಬೇಸಿಗೆ ರಜೆ ಇದ್ದಲ್ಲ, ಹೆಂಗಿದ್ರು ನಾವೇ ಹೋಗೋಣ. ಒಳ್ಳೆ ಅಡ್ವೆಂಚರ್ ಮಾಡ್ಬೋದು ಕಣ್ರು. ಯೋಚನೆ ಮಾಡಿ, ಸಖತ್ ಥ್ರಿಲ್ ಇರುತ್ತೆ. ಏನು ಹಂಗಂದ್ರೆ ಅವನ ಪ್ರಕಾರ ಪೊಲೀಸ್ ಹಿಡಿದಿದ್ರೆ ನಾವೇ ಹೋಗಿ ಆ ಹಂತಕರನ್ನ ಹಿಡಿಬಹುದು ಅಂತ. ಹೌದು ಕಣೋ. ಏನ್ರ ಹೀಗೆ ಹೇಳ್ತಿದ್ದೀರಾ? ಆಗೋ ಕೆಲ್ಸನ ಇದು. ಯಾಕಾಗ್ಬಾರ್ದು? ಅಲ್ಲೇ ನಮ್ ತೋಟದ ಮನೆ ಇದ್ದಲ್ಲ, ನಾವೇ ಅಲ್ಲಿಗೆ ಹೋಗಿ ಆ ಕೊಲೆ ರಹಸ್ಯನ ಕಂಡಿಡಿಯೋಣ. ಥ್ರಿಲ್ ಆಗಿರುತ್ತೆ. ನಾನ್ ರೆಡಿ. ಏನ್ರೋ ಎಲ್ರು ಎಲ್ಗೋ ಪ್ಲಾನ್ ಆಗ್ತಿದ್ದೀರಾ? ಎಲ್ಲಿಗ್ರೋ? ನಮ್ಮನ್ ಬಿಟ್ಟು ಹೋಗ್ತೀರಾ? ನಾವು ಬರ್ತೀವಿ. ಹೌದೌದು, ಪಿಕ್ನಿಕ್ ನಾವು ಬರ್ತೀವಿ. ನಾವು ಹೋಗ್ತಿರೋದು ಪಿಕ್ನಿಕ್ ಅಲ್ಲ, ಮರ್ಡರ್ ಮಿಸ್ಟ್ರಿಗೆ. ಏನೋ ಅದು ಮರ್ಡರ್ ಮಿಸ್ಟ್ರಿ? ಅವನೊಬ್ಬ ಗೂಬೆ ಏನೇನೋ ಹೇಳ್ತಾನೆ. ನಾವು ರಜದಲ್ಲಿ ಸೋಮನಹಳ್ಳಿಗೆ ಹೋಗೋಣ ಅಂತ ಪ್ಲಾನ್ ಹಾಕಿದೀವಿ ಅಷ್ಟೇ. ನಾನು ಬರ್ತೀನ್ರು. ಆಯ್ತು ಬನ್ರಿ, ನಮ್ಗೇನು. ಯಾವತ್ತೇನು? ಇವತ್ತು ಮಾಡಿ. ಓಕೆ ಮೇಡಮ್, ಬರ್ತೀನಿ. ಬಾಯ್. ಹೋಗ್ ಬನ್ನಿ, ನಿಮ್ಗೆ ಒಳ್ಳೇದಾಗಿ. ಬಾಯ್. ಛೇ, ಎಂತ ಕೆಲ್ಸ ಆಗೋಯ್ತು. ಆ ಮೇಷ್ಟ್ರು ಬೇರೆ ಮಾತಾಡ್ತಾ ನಿಂತ್ಬಿಟ್ರು. ಬಸ್ ಬಂದ್ಬಿಟ್ಟಿರತ್ತೋ ಏನು. ರಮ್ಯಾ ಮಕ್ಕಳು ಎಲ್ರೂ ಕಾಯ್ತಾ ಇರ್ತಾರೆ. ಅಯ್ಯೋ, ಅಯ್ಯೋ ದೇವ್ರು, ಹೋಗೋ ದಾರಿ ಪಕ್ಕದಲ್ಲೇ ಬೂತ್ ಬಂಡೆ ಇರಬೇಕ. ಗಾಡಿ ಹಾಕಿದಯ್ಯ, ಕಾಪಾಡಪ್ಪ. ಏನಪ್ಪ ನನ್ ಗ್ರಾಚಾರ, ಹೋಗೋ ದಾರಿ ಪಕ್ಕದಲ್ಲೇ ಬೂತ್ ಬಂಗ್ಲೆ ಇರ್ಬೇಕಾ? ಬೇಗ ಇಲ್ಲಿಂದ ಕಳಿಸ್ಕೊಂಡು. ಓಹೋ, ನಮಸ್ಕಾರ ಕಣಕ್ಕ. ಎಲ್ರು ಈಗ ತಾನೇ ಬರ್ತಾ ಇದ್ದೀರಿ? ನಮಸ್ಕಾರ. ನೀವು? ಲಿಂಗಣ್ಣ ಕಣಕ್ಕ, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಕ್ಕೆ ನಾನು ಬಂದಿರೋದು. ಓ ಹೌದಾ? ಹಾ, ಅಜ್ಜ ಹೇಳ್ತಿದ್ ಲಿಂಗಣ್ಣ ಮಾಮ ನೀವೇನಾ? ಲಿಂಗಣ್ಣ ಇಲ್ಲ ಮನೇಲಿದೆ. ಹೇಳ್ತೀನಿ. ಯಾಕಷ್ಟೊಂದು ಅವಸರ ಮಾಡ್ತಿದ್ದೀರಾ? ತುಂಬಾ ದೂರ ಇದೆಯಾ ಲಿಂಗಣ್ಣ ಮನೆ? ಇಲ್ಲೇ ಸ್ವಲ್ಪ ದೂರ ಇದೆ ಕಣಕ್ಕ. ಬನ್ನಿ ಹೋಗೋಣ ಮಕ್ಕಳ, ಬನ್ನಿ. ಹೋಗ್ಬೇಡಿ, ಅದು ಬೂತ್ ಬಂಗ್ಲೆ. ಲಿಂಗಣ್ಣ ಇದೇ ಮನೆನಾ? ಸೂಪರ್ ಆಗಿದೆ. ಚೆನ್ನಾಗಿದೆ. ಅಯ್ಯೋ ಅಲ್ಲ, ಅಲ್ಲೆಲ್ಲ ಹೋಗ್ಬೇಡು. ಏನಾಯ್ತು ಲಿಂಗಣ್ಣ? ಯಾಕೆ ಹೋಗ್ಬಾರ್ದ ಮನೆಗೆ? ಯಾರು ಬರಲಿ? ಅಯ್ಯಯ್ಯೋ, ಅದೊಂದು ದೊಡ್ಡ ಕತೆ ಕಣಕ್ಕ. ಅದ್ರ ಬಗ್ಗೆ ನಿಮಗೆ ಆಮೇಲೆ ಹೇಳ್ತೀನಿ. ಈಗ ಬನ್ನಿ ಹೋಗೋಣ, ಬನ್ನಿ. ಟೀ ತುಂಬಾ ಚೆನ್ನಾಗಿದೆ. ಏನ್ ಹಾಕಿದೀರಿ ಆಂಟಿ ಇದ್ರಲ್ಲಿ? ಇಲ್ಲ, ಮಾಡೋ ಹಾಗೆ ಮಾಡಿದೀನಿ, ಆದ್ರೆ ಸ್ವಲ್ಪ ಏಲಕ್ಕಿ ಹಾಕಿದೀನಿ ಅಷ್ಟೇ. ಅದಕ್ಕೆ ಕೈಗುಣ ಅನ್ನೋದು. ಒಬ್ಬೊಬ್ರು ಮಾಡೋ ಅಡಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇರ್ತಾರೆ. ಜಾಸ್ತಿ ಹೋಗೋಬೇಡ್ರವಾ, ಮರ ಹಾಕ್ಬಿಟ್ಟಾಳು. ಇವ್ರಿಗಾಗ್ಲೇ ಹೊಟ್ಟೆ ಉರಿ ಶುರು ಆಯ್ತು. ಇಲ್ಲಿ ಹೇಳಿ ಎಲ್ಲಾರು, ಬಿಸಿನೀರ್ ಕಾಯಿಸಿದೀನಿ, ಸ್ನಾನ ಮಾಡೋರಂತೆ. ಅಯ್ಯೋ ನಂಗೆ ಬಿಸಿನೀರ್ ಬೇಡಪ್ಪ, ನಾನು ತಣ್ಣೀರಲ್ಲೇ ಮಾಡ್ತೀನಿ. ಹೌದು, ಈಗಲೇ ಇಷ್ಟೊಂದು ಶೆಕೆ ಇದೆ, ನನಗೂ ಬಿಸಿನೀರ್ ಬೇಡಪ್ಪ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಯಾರ್ಯಾರಿಗೆ ಬಿಸಿನೀರ್ ಬೇಡವೋ ಅವರೆಲ್ಲ ನನ್ನ ಜೊತೆ ಬನ್ನಿ. ಎಲ್ಲಿಗೆ ಅಂಕಲ್? ಇನ್ನೆಲ್ಲಿದ್ರು? ನದಿ ಕಂಡ್ರು ಅಲ್ವಾ ನಿಗಳ? ಹೌದೌದು. ಅಂದ ಹಾಗೆ ನಿಮ್ಮಲ್ಲಿ ಯಾರ್ಯಾರಿಗೆ ಈಜ್ ಬರುತ್ತೆ? ಅಯ್ಯೋ, ಬಹುಶಃ ಎಲ್ರಿಗೂ. ಆಯ್ತು, ಯಾರ್ಯಾರಿಗೆ ಈಜ್ ಬರುತ್ತೋ ಅಷ್ಟು ಜನನು ನೀರಿಗಿಳಿಯುವಂತೆ. ಅದೇನೋ ಸರಿ, ಇವ್ರು ಯಾರು ಅಂತ ಹೇಳಲಿಲ್ಲ. ಇವ್ರು ನಮ್ ಸ್ಕೂಲ್ ಮೇಸ್ಟ್ರು. ಹೆಸರು ಅವಿನಾಶ್ ಅಂತ. ನನ್ ಪರಿಚಯ ಮಾಡ್ಕೊಳ್ಳೋದೇನೆ ಮರ್ತ್ಬಿಟ್ಟೆ. ನನ್ನ ಹೆಸರು ಅವಿನಾಶ್ ಅಂತ, ಈ ಊರಿನ ಸ್ಕೂಲ್ ಮೇಸ್ಟ್ರು. ಓ, ನೀವೇನಾ ಅವಿನಾಶ್ ಅಂಕಲ್? ಹಾ ಹೌದು ಪುಟ್ಟ. ಅಂದ ಹಾಗೆ
ನಿಮ್ಮ ಹೆಸರುಗಳನ್ನ ಹೇಳಲೇ ಇಲ್ಲ. ಸರಿ ಸರಿ, ಮೊದಲು ಸ್ನಾನ ಮಾಡಿ ರೆಸ್ಟ್ ತಗೊಳ್ಳಿ, ಆಮೇಲೆ ನಿಮ್ಗೆಲ್ಲ ಪರಿಚಯ ಮಾಡ್ಕೊಂಡಿರಂತೆ. ಈಗ ನಿಮ್ಮ ಜೊತೆ ಹೋಗಿ ಹೊರಲ್ಲಿ ಯಾರ ಸ್ನಾನ ಮಾಡ್ತೀರೋ ಮಾಡ್ಕೊಳ್ಳಿ. ಓಕೆ? ತಗೊಳ್ಳೆ. ಬನ್ನಿ ಮಕ್ಕಳ, ನೋಡು, ನಾವು ಬರೋದ್ರೊಳಗೆ ತಿಂಡಿ ರೆಡಿ ಮಾಡ. ಹುಷಾರು, ಹೇಗೆ ಬಂದ್ಬಿಡ್ತೀವಿ. ನೋಡಿ ಮಕ್ಕಳ, ಹೊಳೆಯಲ್ಲಿ ಹುಷಾರು. ನದಿ ಅಂದ್ರೆ ಸಿಟಿಲಿರೋ ಸ್ವಿಮ್ಮಿಂಗ್ ಪೂಲ್ ತರ ಅಲ್ಲ. ಹೌದು, ಹಾಗೆ ಮಾಡಿ. ಮುಗಿಸ್ಬಿಡಿ, ಒಂದು ಏಟಿ ಕಚ್ಚಿ ಕಲಿಸ್ಬಿಡಿ. ಹುಷಾರು, ಯಾರು ನೋಡಬಾರ್ದು. ಆಮೇಲೆ ನಮ್ಮ ಮನೆಗೆ ತಗೊಂಡ್ಬನ್ನಿ, ಹಿಂದಿನ ಬಾಗಿಲು ತಗೊಂಡ್ಬಂದ್ಬಿಡಿ. ಓಕೆ? ಹಾ, ಹೇಳಿ. ಹೌದಾ? ಹೊಸ ಹಕ್ಕಿನ ಇಲ್ಲಿ? ಸರಿ ಸರಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ, ತಕ್ಷಣ ಬಂದ್ಬಿಡ್ತೀನಿ. ಅಲ್ಲೇ ವೇಟ್ ಮಾಡಿ. ಓಕೆ? ಓ ಮೈ ಗಾಡ್, ನೀವು ಮಾತು ಕೇಳ್ತಿದ್ರೆ ಇಲ್ಲಿನ ಕೊಲೆಗಳಿಗೂ ಇವನಿಗೂ ಖಂಡಿತ ಏನೋ ಸಂಬಂಧ ಇದೆ ಅನ್ಸುತ್ತೆ. ಏನ್ ಮಾಡೋದೀಗ? ಇವನ್ ಮೇಲೆ ಒಂದ್ ಕಣ್ಣಿಟ್ಟಿರ್ಬೇಕು. ಆಹಾ, ತುಂಬಾ ದಿನ ಆದ್ಮೇಲೆ ನೀನಾಗೆ ಒಲ್ದು ಬಂದಿದ್ಯಾ. ಸಂತೋಷ. ಎಷ್ಟು ಹಿತವಾಗಿದೆ. ಯಾಕಷ್ಟು ಗಬ್ಬೆ ಆಗಿದ್ಯಾ? ಏನದು ಭಾಗ್ಯ, ಯಾರಾದ್ರೂ ತೊಂದರೆಯಲ್ಲಿದ್ದಾರಾ? ಅಯ್ಯೋ, ಏನಪ್ಪ ಬೇಡ. ಏನ್ ಬಿಟ್ರೆ ನೀವು? ಅಲ್ಲ, ಈ ಪಟ್ಟಣದವರಿಗೆ ನದಿ ಕಾಡು ಎಲ್ಲ ಹೊಸ್ದು, ಅವ್ರಿಗೆ ಈಜಕ್ ಬಿಟ್ಟಿದ್ರಲ್ಲ ನೀವು. ಏನೋ ಸೂರಿ, ನೀನು ಬಂದು ಕಾಪಾಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲಾಂದ್ರೆ ನಾನು ಹೇಗೆ ಬಕ್ಕ ತೋರಿಸ್ಬೇಕಾಗಿತ್ತು ಹೇಳು. ಸರಿ ಸರಿ, ಸದ್ಯ ಏನಾಗ್ಲಿಲ್ವಲ್ಲ, ಹೇಳು. ಸಾಕು, ನೀವೆಲ್ಲ ಆಟ ಆಡಿದ್ದು, ಸ್ನಾನ ಮಾಡಿ ನಡ್ರಿ ಮನೆಗೆ. ಭಟ್ರಿ, ಇದನ್ನ ಭೂತ್ ಬಂಗ್ಲೆ ಅಂದಿದ್ದಾರಲ್ಲೋ? ಹೌದು, ಭೂತ ಬಂದ್ಬಿಟ್ರೆ ಏನ್ರು ಮಾಡೋದು? ಸರಿಯಾಗಿದ್ರ ನೀವಿಬ್ರು? ಹೋಗಿ ಹೋಗಿ ನಿಮ್ಮಂತವ್ರನ್ನ ನಮ್ ಟ್ರಿಪ್ಗೆ ಸೇರ್ಸ್ಕೊಳ್ಳೋಣ, ನಮಗ್ ಬುದ್ಧಿ ಇಲ್ಲ. ಹೌದು ಕಣೋ, ಇವ್ರು ತಾವು ಎದ್ರುಕೊಳ್ಳೋದಲ್ದೆ ನಮ್ಮನ್ನ ಎದುರಿಸ್ತಾರೆ. ಇವ್ರನ್ನ ಅವ್ರಾಗೆ ಅಲ್ಲೇ ಮಲ್ಗಿದ್ದಂತೆ ಬೆಬ್ಬರ್ಬೇಕಾಯಿತು. ಹೇ ಹೋಗ್ಲಿ ಬಿಡು, ಈಗ ಇಲ್ಲಿ ನಾವು ಆ ಮಕ್ಕಳ ಅಸ್ಥಿಪಂಜರ ಸಿಕ್ಕಿದ ಜಾಗನ ಪತ್ತೆ ಮಾಡಿ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ನೋಡೋಣ. ಏನೋ ಆಗ್ ನೋಡ್ತಾ ಇದ್ಯಾ? ಪೇಪರ್ ಕೊಟ್ಟರೆ ಜಾಗ ಇದೆ ಕಣೋ. ಅಂದ್ರೆ ನೀವು ಹೇಳ್ತಿರೋದು ಆ ಮಕ್ಕಳ ಅಸ್ಥಿ ಪಂಜರ ಇನ್ನ ಸಿಕ್ಕಿದೆ ಅಂತನಾ? ಅಲ್ಲೇನಿದೆ? ಈಗ ನನ್ ತುಂಬಾ ಹೆದರಿಕೆ ಆಗ್ತಿದೆ ಕಣೆ. ಗುರುಗೆ ಹೇಳಿ ಮನೆಗೆ ಹೋಗೋಣ ಅಂತ. ಅಬ್ಬಾ, ಏನೇ ನೀನು, ನಾವ್ ಇಷ್ಟೊಂದ್ ಜನ ಇರ್ಬೇಕಾದ್ರೆ ಅದು ಹಗ್ಲು ಹೊತ್ತಲ್ಲೇ ಭಯ ಪಟ್ಟಿಯಲ್ಲೇ.
ಮಕ್ಕಳ ತರ ಕಾಣ್ತಾ ಇಲ್ಲ. ಹೌದು, ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ಹೌದು, ಯಾರ್ ನೀವೆಲ್ಲ? ಓ, ನಿಮ್ ಜೀನ್ಸು ಟೀ ಶರ್ಟು ನೋಡ್ತಿದಾಗ್ಲೇ ಅನ್ಕೊಂಡೆ ಏನು ರಜಾನ ಮಜವಾ ಕಳಿಯಕ್ ಬಂದಿದ್ದೀರಾ? ಏಯ್ ನಿಧಾನ ಕೇಳಿರೋ. ಏಯ್ ನಿಧಾನ ಪುಟ್ಟ. ಅದಿರ್ಲಿ, ನೀವೊಬ್ರೇ ಈ ಭೂತ್ ಬಂಗ್ಲೆಯಲ್ಲಿ ಏನ್ ಮಾಡ್ತಿದ್ದೀರಾ? ಓ, ಇದು ಭೂತ್ ಬಂಗ್ಲೆ ಅಂತ ನಿಮ್ಗೂ ಗೊತ್ತಿದೆ, ಆದ್ರೂ ಇಲ್ಲಿಗೆ ಬಂದಿದ್ದೀರಾ. ಹೆದರಿಕೆ ಆಗೋದಿಲ್ವಾ ನಿಮ್ಗೆ? ನಾವ್ ಇಷ್ಟೊಂದ್ ಜನ ಇದ್ದೀವಿ, ಅದಕ್ಕೆ ನಮ್ಗೆ ಹೆದರಿಕೆ ಆಗಲ್ಲ. ನೀವೇನ್ ಮಾಡ್ತಾ ಇದ್ದೀರಾ ಆಂಟಿ? ನಿಮ್ಗೆ ಹೆದರಿಕೆ ಆಗಲ್ವಾ? ನಾನು ಜ್ಯೋತಿ ಅಂತ, ನಾನೊಬ್ಬ ಪ್ರೆಸ್ ರಿಪೋರ್ಟರ್. ಇಲ್ಲಿ ಗೊತ್ತಾಯ್ತು ಬಿಡಿ ಆಂಟಿ, ನಾವು ಅದಕ್ಕೆ ಬಂದಿರೋದು. ಇನ್ನು ನಮ್ಮ ಹತ್ರ ಏನ್ ಮುಚ್ಚಿಡ್ತೀರಾ ಆಂಟಿ? ಅಂದ್ರೆ ನಿಮ್ ಮಕ್ಳು ಕೊಳೆ ನಡೀತಿದ್ಯಲ್ಲ, ಅದನ್ನ ಪತ್ತೆ ಮಾಡಕ್ಕೆ ಈ ಹಳ್ಳಿಗೆ ಬಂದಿರೋದು. ಹ್ಞೂ ಆಂಟಿ, ಈ ಪಿಕ್ನಿಕ್ ಒಂದ್ ನೆಪ ಅಷ್ಟೇ. ಬ್ರೇವ್ ಬಾಯ್ಸ್. ಇಲ್ಲಿ ನಾನೊಬ್ಳೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ನನ್ ಕಂಪ್ನಿ ಕೊಡಕ್ಕೆ ನೀವೆಲ್ಲ ಇದೀರಾ ಅಂತ ಆಯ್ತು. ನೀವೆಲ್ಲ ನನ್ ಫ್ರೆಂಡ್ಸ್ ಆಗ್ತೀರಾ? ಓ, ನಾನು ನಿಮ್ ಫ್ರೆಂಡ್ ಆಗ್ತೀನಿ. ನಿಮ್ಗೇನೇನ್ ಬೇಕೋ ಎಲ್ಲ ವಿಷಯ ನಾನೇ ಹೇಳ್ತೀನಿ. ನಾನ್ ನಿಮ್ ಜೊತೆಗಿರ್ಲಾ? ಓ, ಇವ್ರು ಗೊತ್ತಾ? ಆಂಟಿ, ಇವ್ರು ನಮ್ಮ ಅಂಕಲ್ ಸೂರಿ ಅಂತ. ಇವತ್ ಇವ್ರು ಇಲ್ದಿದ್ರೆ ನಮ್ ಫ್ರೆಂಡು ನೀರಲ್ಲಿ ಮುಳುಗಿ ಸತ್ತೋಗ್ತಿದ್ದ. ಹೌದು ಆಂಟಿ, ಅಂಕಲ್ಲು ಅವತ್ ಸರಿಯಾದ ಸಮಯಕ್ಕೆ ಬಂದು ನೀರಲ್ಲಿ ಇಳ್ದು ಅವನ್ನ ಕಾಪಾಡಿದ್ರು. ಇಲ್ದಿದ್ರೆ ನೀರಲ್ಲಿ ಮುಳುಗಿ ಅವ್ನ್ ಸತ್ತೋಗ್ತಿದ್ದ. ನನ್ ಇಷ್ಟೊಂದು ಹಸ್ಬೇಡ್ರಪ್ಪ. ಅದಕ್ಕೇನೆ ನಮ್ಗೆ ಸೂರ್ಯ ಅಂಕಲ್ ಕಂಡ್ರೆ ಇಷ್ಟ. ಅಂಕಲ್ ನಮ್ಮನ್ನ ಇಲ್ಲಿ ಎಲ್ಲಾ ಕಡೆ ಕಾಡ್ ಸುತ್ತಿಸ್ತೀನಿ ಅಂತಂದ್ರು ಅಲ್ವಾ ಅಂಕಲ್? ಈಗ ನೀನುನಾ ಇಷ್ಟೊಂದು ಮರಾಸಿದ್ರೆ ಹೆಂಗೆ? ಓ ಸೂರಿ, ನೀವು ನೋಡಿದ್ರೆ ಮಕ್ಳಿಗೆ ತುಂಬಾ ಕ್ಲೋಸ್ ಆಗಿದ್ದೀರಾ ಅನ್ಸುತ್ತೆ. ಗ್ಲಾಡ್ ಟು ಮೀಟ್ ಯು. ಅಂಕಲ್, ಯಾಕೆ ಸುಮ್ಮನೆ ಹೋಗ್ಬಿಟ್ರಿ? ಆಂಟಿ ನಿಮ್ ಫ್ರೆಂಡ್ ಮಾಡ್ಕೊಬೇಕಂತೆ, ಕೈ ಕೊಡಿ. ಸರಿ ಆಗಿದ್ರೆ ಇನ್ಮೇಲೆ ನಾವೆಲ್ಲ ಫ್ರೆಂಡ್ಸ್. ನಾವೆಲ್ಲ ಸೇರ್ಕೊಂಡು ಆ ಮಕ್ಕಳ ಕೊಲೆ ರಹಸ್ಯನ ಕಂಡುಹಿಡಿಯೋಣ. ನೀವು ಇಲ್ಲಿಯವರೇ ಆಗಿರೋದ್ರಿಂದ ಇಲ್ಲಿ ವಿಷಯ ಎಲ್ಲ ನಂಗೆ ತಿಳಿಸ್ಬೇಕು. ಓ, ಇಲ್ಲಿ 3 ತಿಂಗಳಿಂದ ಏನೇನೋ ನಡೀತಾ ಇದೆ. ಅರ್ಥ ಆಯ್ತಲ್ಲ? ಇವತ್ತು ರಾತ್ರಿ ಕೆಲಸ ಮುಗಿಬೇಕು. ಯಾರಿಗೂ ಒಂಚೂರು ಸುಳಿ ಹತ್ತಬಾರ್ದು, ತಿಳಿತಲ್ಲ? ಆಯ್ತು ಸೌಕರ್ಯ, ನೀವೇನು ಯೋಚನೆ ಮಾಡ್ಬೇಡಿ. ಆಯ್ತು. ಇದು ದೇವದ ಮನೆ, ಯಾವ ನರಕಗಳಲ್ಲೂ ಇಲ್ಲಿಗೆ ಬರಲ್ಲ. ಅದು ರಾತ್ರಿ ಹೊತ್ತು ಪ್ರಾಣ ಕಳ್ಕೊಳಕ್ ಯಾರು ಬರ್ತಾರೆ ಇಲ್ಲಿಗೆ? ಸೌಕರ್ಯ, ಇಲ್ಲಿಂದ ಎಷ್ಟು ಸಾಕ್ಸೋದು? ಲೋ ಹೆಬ್ಬ, ರಾತ್ರಿ 12 ಗಂಟೆಗೆ ನಿನಗೆ ಮಾಲ್ ತಲುಪುತ್ತೆ. ತಕ್ಷಣ ಹೇಳಿ ಜಾಗಕ್ಕೆ ಹೋಗಿ ತಲುಪಿಸು. ಹುಷಾರು, ಯಾರ ಕಣ್ಣಿಗೂ ಬೇಡ, ಆಯ್ತಾ? ಯಜಮಾನ್ರೆ, ಏನು ಹೊಸದಾಗಿ ಹೇಳ್ತಿದ್ರಲ್ಲ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ, ಒಂದ್ಸರಿ ಸಿಕ್ಕಿದೀವಾ? ಮೊನ್ನೆ ಪೇಪರ್ನಲ್ಲಿ ಅಸ್ಥಿ ಪಂಜರ ಸಿಕ್ಕ ವಿಷಯ ಬಂದಾಗ್ಲಿಂದ ಪೊಲೀಸ್ನವ್ರ ಕಣ್ಣು ಇವ್ರ ಮೇಲಿದೆ. ಅದಕ್ಕೆ ಹುಷಾರು ಹೊಂದಿದ್ದು. ಪೊಲೀಸ್ನವರು ನಾಯಿಗಳ ತರ ಯಾವಾಗ ವಾಸನೆ ಕಂಡಿರ್ತಾರೋ ಗೊತ್ತಾಗಲ್ಲ. ಯಜಮಾನ್ರೆ, ಆತರ ಏನೂ ಆಗಲ್ಲ, ನೀವು ಚಿಂತೆ ಮಾಡಬೇಡಿ. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ಇದು ನಾವು ತಲುಪಿಸಿ ಮಾಲ್ ತಗೊಂಡ್ಬನ್ನಿ. ನಿಜನಾ? ಹೌದು ಕಣೋ, ಅವ್ರು ಇಲ್ಲಿ ಬಂದಿರೋದು ರಜದಲ್ಲಿ ಸಂತೋಷವಾಗಿ ಕಾಲ ಕಳಿಯಕ್ಕಲ್ಲ, ಇಲ್ಲಿರೋ ದೆವ್ವದ ಮನೆ ರಹಸ್ಯನ ಪತ್ತೆ ಹಚ್ಚಕ್ಕೆ. ಅವರು ಆ ರಹಸ್ಯನ ನಮ್ಮಿಂದ ಮುಚ್ಚಿಟ್ಟು ನಾವಷ್ಟೇ ಇಲ್ಲಿಗೆ ಬಂದಿರೋದ್ರಿಂದ ನಾವು ಅವ್ರಕ್ಕಿಂತ ಮೊದ್ಲೇ ಅದನ್ನ ಕಂಡಿಡ್ದು ಅವ್ರಿಗೆ ಶೇರ್ ಮಾಡ್ಬೇಕು. ಏನಂತೀರಾ? ಹೌದು ಕಣೋ, ಅವ್ರು ನಮ್ಮನ್ನ ಡೀಕ್ರೇಟ್ ಮಾಡಿದ್ದಾರೆ, ಅವರಿಗೆ ಬುದ್ಧಿ ಕಲಿಸ್ಬೇಕು. ಹೌದೌದು, ಅವರು ನಮ್ಮನ್ನ ಕುಕ್ಕಳ್ರು ಅನ್ಕೊಂಡಿದ್ದಾರೆ. ಆದ್ರೆ ನಾವಿಲ್ಲಿ ಬಂದಿರೋದು ಸೀಕ್ರೆಟ್ ಆಗಿರ್ಬೇಕು. ರಮ್ಯಾ ಆಂಟಿಗೆ, ಭಾಗ್ಯ ಆಂಟಿಗೆ, ಭಟ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು. ಹೇ ಸುಮ್ನೆ ಇರೋ, ಆ ಹಾಳ್ ಮನೇಲಿ ಯಾರೋ ಇದ್ದಾಗಿದೆ. ಹೌದಲ್ಲ, ಹಾಳ್ ಮನೇಲಿ ಯಾರು ಇರ್ತಾರೆ ಇಷ್ಟೊತ್ತಲ್ಲಿ? ಏನಾದ್ರೂ ಇರ್ಬೋದು. ನಿನ್ ತಲೆ ದೆವ್ವಗಿದ ಇರೋದೆಲ್ಲ ತಿನ್ನು ಅಂತ ನಮ್ಗೆ ಹೇಳಿಲ್ವಾ? ಹೌದು, ನಂಗೆ ಯಾಕೋ ಹೆದರಿಕೆ ಆಗ್ತಿದೆ ಕಣೋ. ಅಯ್ಯೋ ಹೆದರ್ಕೋಬೇಡ್ವೆ, ಆ ದೆವ್ವ ನೋಡ್ದಕ್ಕ ನಾನೊಬ್ನೇ ಸಾಕು.
ಸರಿ ಸರಿ, ಈಗ ಅಲ್ಲಿ ಯಾರಿದ್ದಾರೆ, ಏನ್ ನಡೀತಿದೆ ಅಂತ ನೋಡ್ಬೇಕಲ್ಲ. ಹೌದು, ನಾವೀಗ ಏನ್ ಮಾಡೋದು? ಅಲ್ಲಿ ಹೋಗಿ ಯಾರು ಒಬ್ರು ನೋಡ್ಬೇಕಷ್ಟೇ. ನೀನೇ ಹೋಗ. ನನ್ ಕೈಲಾಗಲ್ಲಪ್ಪ. ಯಾಕೆ ಸುಮ್ನೆ ಏನೇನೋ ಹೇಳ್ತೀಯ? ಹೋಗಕ್ ಭಯ ಅನ್ನು. ನೀನು ಯಾರು ಹೋಗ್ಬೇಡಿ, ನಾನೇ ಅಲ್ಲಿಗೆ ಹೋಗ್ ಬರ್ತೀನಿ. ಇಲ್ಲೇ ಇರ್ರೋ. ಸಿಗ್ಲೇಬೇಕು. ಅದಕ್ಕೆ ನಾನು ಏನ್ ಮಾಡಕ್ಕೂ ಸಿದ್ಧ. ಆದ್ರೆ ಇಲ್ಲಿ ನಿಧಿನ ಹಾಳ ದೆವ್ವ ಕಾಣ್ತಾ ಇರೋದ್ರಿಂದ ಇದುವರೆಗೂ ನಿಧಿ ನಮ್ ಕೈ ಸಿಗ್ತಾನೆ ಇಲ್ಲ. ಆ ದೆವ್ವದ ವಶದಲ್ಲಿರೋ ನಿಧಿ ನಮ್ಮ ಕೈ ಸುಧಾರ ಮಾಡೋ ಮಂತ್ರವಾದಿ ಇದುವರೆಗೂ ನಮ್ಗೆ ಸಿಗ್ಲೇ ಇಲ್ಲ. ರೋಜಾ ಈ ಸಲ ಒಳ್ಳೆ ಮಂತ್ರವಾದಿನ. ರೋಜಾ ಅವಳಿಗೆ ಮಂತ್ರವಾದಿಗಳು ಚೆನ್ನಾಗಿ ಗೊತ್ತಿದ್ದಾರೆ ಅಂತಲೇ ನಾನು ಅವಳನ್ನ ಸಹಿಸ್ಕೊಂಡಿದ್ದೀನಿ. ಆದ್ರೆ ಹಾಳಾದವಳು ಮೂಕಿನಿಂದ ಯಾರೋ ಮಂತ್ರವಾದಿ ತುಂಬಾ ಬಲಿಷ್ಠ, ಎಂತ ದೇವನ್ ಬೇಕಾದ್ರೂ ವಶಪಡಿಸ್ಕೊಳ್ತಾನೆ, ಹಾಗೆ ಹೀಗೆ ಅಂತ ಹೇಳಿದವಳು ಆಮೇಲೆ ಆ ಮಂತ್ರವಾದಿ ದುಡ್ಡು ತಗೊಂಡು ಓಡೋಗ್ಬಿಟ್ಟ, ಮೋಸ ಮಾಡ್ಬಿಟ್ಟ ಅಂತ ಕತೆ ಕಟ್ಬಿಟ್ಲು. ಈ ಬಾರಿ ಹಾಗಾಗಲ್ಲ, ಒಳ್ಳೆ ಮಂತ್ರವಾದಿಗಳನ್ನ ಕರ್ಸಿದ್ದೀನಿ ಅಂದಿದ್ದಾಳೆ. ನೋಡೋಣ, ಅವಳು ನಾಳೆ ಬರ್ತಾ ಇದ್ದಾಳೆ. ಬದ್ರನ್ನ ಅವಳಿಗೆ ಮೀಟ್ ಮಾಡಿ ಅವಳಿಗೆ ಏನೇನ್ ಬೇಕೋ ಎಲ್ಲ ಕೊಡಕ್ ಹೇಳು. ಈ ಬಾರಿ ಯಾವುದೇ ತಪ್ಪು ನಾನು ಸಹಿಸಲ್ಲ. ಓಕೆ ಬಾಸ್, ಏನ್ ಚಿಂತೆ ಮಾಡ್ಬೇಡಿ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಮೊನ್ನೆ ಬಲಿ ನೀಡಿದ 2 ಮಕ್ಕಳ ಅಸ್ಥಿಪಂಜರಗಳು ಪತ್ತೆಯಾಗಿ ಪೇಪರ್ ಅಲ್ಲೆಲ್ಲ ಬಂದ್ಬಿಟ್ಟಿದೆ. ಪೊಲೀಸರು ಕಣ್ಣಿರುತ್ತೆ, ತುಂಬಾ ಹುಷಾರಾಗಿರ್ಬೇಕು. ನಾವು ತುಂಬಾ ಕೇರ್ಫುಲ್ ಆಗಿರ್ತೀವಿ. ಗುಡ್. ನಾಳೆ ಸಿಟಿಯಿಂದ ರೋಜಾ ಮತ್ತೆ ಅವ್ರ ಅಸಿಸ್ಟೆಂಟ್ ಬರ್ತಾ ಇದ್ದಾರೆ. ಅವರಿಂದ ಈ ಕೆಲಸ ಮಾಡಿಸ್ಲೇಬೇಕು. ಅವ್ರ ಕೆರೆ ಹತ್ರ ಬರ್ತಾರೆ. ಓಕೆ ಬಸ್. ಬದ್ರಿಗೆ ಕೋಡ್ ವರ್ಡ್ ಗೊತ್ತು, ಹುಷಾರಾಗಿ ಕೆಲಸ ಮಾಡಿಸಿ. ಓಕೆ ಬಸ್. ಓಯ್, ಅಲ್ಲಿ ಯಾರೋ ಇದ್ದಾಗಿದೆ, ಹೋಗ್ಬೇಡಿ ಯಾರು ಅಂತ. ಗುರು, ಬಾಲು, ಬೆಂಗಳೂರ್ ಮೇಲೆ ಹೋಯ್ತು ಅನ್ಸುತ್ತಾ? ಸಂಜೆ ಆಯ್ತು, ಬೇಗ ಹೇಳ್ರ. ಸೂರ್ಯ ಅಂಕಲ್ ಕಾಯ್ತಾ ಇರ್ತಾರೆ. ಅಯ್ಯೋ, ಆಗ್ಲೇ 5 ಗಂಟೆ ಆಯ್ತೇನೋ. ಛೇ, ಎಷ್ಟೊತ್ತು ಮಾಡ್ಬಿಟ್ವಿ ಅಲ್ಲಿ ಬಂದ್ರ ನಾವು. ಎಲ್ಲ ಬೇಗ ಬೇಗ ಮುಖ ತೊಳ್ಕೊಂಡು ರೆಡಿ ಆಗ್ರು. ಇನ್ನು ಎಷ್ಟೊತ್ತು ಮಲ್ಗಿರ್ತೀರಾ? ಫೈರ್ ಕ್ಯಾಂಪಿಗೆ ಲೇಟ್ ಆಗುತ್ತೆ. ಲೋ ಸೂರ್ಯ ಅಂಕಲ್, ಫೈರ್ ಕ್ಯಾಂಪ್ ರೆಡಿ ಮಾಡಿ ತುಂಬಾ ಹೊತ್ತಾಯ್ತು ಅನ್ಸುತ್ತೆ. ಹೌದು ಕಣ್ರು, ಸೂರ್ಯ ಅಂಕಲ್ ನಿಜಾಗ್ಲೂ ಬಂದ್ಬಿಟ್ಟಿರ್ತಾರೆ. ಕಾಣ್ತಿಲ್ವೇನೋ ಅಂಕಲ್ ಕೋಳಿ ಹಿಡಿತಾ ಇದ್ದಾರೆ. ಅದೇ ಯಾಕೆ ಅಂತ. ಯಾಕೆ ಅಂದ್ರೆ ಕೋಳಿ ಹಿಡಿದು ಫ್ರೈ ಮಾಡಕ್ಕೆ ಅಲ್ವಾ ಅಂಕಲ್? ಹೌದು ಸೂರಿ, ನಾನಂತೂ ಕೋಳಿ ತಿನ್ನಲ್ಲಪ್ಪ, ಮೊಟ್ಟೆ ಮಾತ್ರ ತಿನ್ನೋದು. ನಾವು ಏನೇನೋ ಮಾತಾಡೋದು ಬಿಟ್ಟು ಸ್ವಲ್ಪ ಈ ಕೋಳಿ ಹಿಡಿಯಕ್ಕೆ ಹೆಲ್ಪ್ ಮಾಡ್ರು. ಸೂರಿ, ನೀನ್ ನಿಜವಾಗೂ ಆ ಕೋಳಿನ ಫ್ರೈ ಮಾಡಕ್ಕೆ ಹಿಡಿತಾ ಇದ್ಯಾ? ಇಲ್ಲಪ್ಪ, ಫ್ರೈ ಮಾಡಲ್ಲ, ನಂಗಿಷ್ಟ ಇಲ್ಲ. ನಂಗ್ ಗೊತ್ತಿತ್ತು ಸೂರಿ ಹಾಗೆಲ್ಲ ಕೋಳಿ ತಿನ್ನಲ್ಲ ಅಂತ. ಸೂರಿ, ಮೊಟ್ಟೆ ತಿಂತೀಯ ತಾನೆ? ಸರಿ ಸರಿ, ನೀನ್ ಕೋಳಿ ತಿಂದಿದ್ರೆ ಅಷ್ಟೇ. ಸ್ವಲ್ಪ ಕೋಳಿ ಹಿಡಿಯಕ್ಕೆ ಎಲ್ಲ ಬಂದು ಹೆಲ್ಪ್ ಮಾಡ್ರು. ಹೌದು, ನಿಮ್ ರಮ್ಯಾ ಭಾಗ್ಯ ಆಂಟಿ ಕಾಣ್ತಿಲ್ವಲ್ರು? ಅಂಕಲ್, ರಮ್ಯಾ ಆಂಟಿ ಭಾಗ್ಯ ಆಂಟಿನ ಕರ್ಕೊಂಡ್ ಬರಕ್ ಹೋದ್ರು. ಓ ಹೌದಾ, ಸರಿ. ಈಗ ನೀವೆಲ್ಲ ಸ್ವಲ್ಪ ಕೋಳಿ ಹಿಡಿಯಕ್ಕೆ ಹೆಲ್ಪ್ ಮಾಡ್ರು. ಆಯ್ತು ಅಂಕಲ್. ಸರಿ, ಹೋಗಿ ಮತ್ತೆ. ಈ ಕತೆ ಸುಮಾರು 500 ವರ್ಷಗಳ ಹಿಂದೆ ನಡೆದ ಕತೆ. ಯಾರು ಹೆದರ್ಕೊಳ್ಳಲ್ಲ ತಾನೆ? 500 ವರ್ಷಗಳ ಹಿಂದೆ ಇಲ್ಲೊಂದು ದೊಡ್ಡ ಭೂತ ಬಂದಾಯ್ತು. ಅಲ್ಲಿಂದ ಅಂತ ಶಾಸ್ತ್ರಿಗಳನ್ನ ಕೇಳೋಣ ಬಿಡು. ಕನಸಿನಲ್ಲಿ ನಿನ್ ತಾತ ಬಂದು ಹೇಳಿದಾಗೆ ಇಲ್ಲಿ ನಿಧಿ ಇರೋದೇನೋ ನಿಜ, ಆದ್ರೆ ಅದ್ ಯಾರಿಗೂ ದಕ್ಕೋಲ್ಲ. ಯಾಕೆ ಶಾಸ್ತ್ರಿಗಳೇ? ಯಾಕೆಂದ್ರೆ ಆ ನಿಧಿನ ಕಾಯ್ತಿದೆ. ಯಾರದನ್ನ ಮುಟ್ಟೋದಕ್ಕೆ ಪ್ರಯತ್ನ ಪಟ್ರು ಅವ್ರನ್ನ ಅದು ಬಲಿ ತಗೊಂಡು ಏನ್ ಮಾಡ್ಬೇಕು ಶಾಸ್ತ್ರಿಗಳೇ? ಅದ್ ನಮ್ ಪೂರ್ವಕರಿದ್ದು, ಅದ್ ನಮಗೆ
ತಪ್ಪು ತಿಳ್ಕೊಂಡಿದ್ಯಾ ಧರ್ಮಪ್ಪ? ಅಲ್ಲಿ ನಿಧಿ ಇರೋದೇನೋ ನಿಜ, ಆದ್ರೆ ಅದು ನಿಮ್ಮ ಪೂರ್ವಿಕರದಲ್ಲ. ಸುಮಾರು 500 ವರ್ಷಗಳ ಹಿಂದೆ ರುದ್ರ ಭಯಂಕರ ಎಂಬತಕ್ಕಂತಹ ಒಬ್ಬ ಮಂತ್ರವಾದಿ ಇದ್ದ. ಆ ಮಂತ್ರವಾದಿ ತನ್ನ ಕುತಂತ್ರದಿಂದ ರಾಜ ಪ್ರತಾಪ ಸಿಂಹರ ಅರಮನೆಯಲ್ಲಿದ್ದಂತಹ ನಿಧಿನ ಕದ್ದು ತಂದು ಇಲ್ಲಿ ಹೂತಿಟ್ಟ. ಇದನ್ನು ತಿಳಿದಂತಹ ರಾಜ ಪ್ರತಾಪ ಸಿಂಹ ತನ್ನ ಸೈನ್ಯ ಸಮೇತವಾಗಿ ಬಂದು ಆತನ ಶಿರಚ್ಛೇದ ಮಾಡಿದ. ಆ ನಿಧಿಯ ಮೇಲಿನ ಆಸೆಯಿಂದ ಆ ರುದ್ರ ಭಯಂಕರ ದೆವ್ವವಾಗಿ ಇಲ್ಲೇ ಇದ್ದಾನೆ. ಯಾರೇ ಆಗ್ಲಿ ಅದನ್ನ ವಶಪಡಿಸ್ಕೊಳ್ಳೋದಕ್ಕೆ ಬಂದ್ರೆ ಅವರನ್ನ ಬಲಿ ತಗೋತಾನೆ. ಅಂದ್ರೆ ಆ ದೆವ್ವ ಈಗ ಇಲ್ಲೇ ಇದೆ ಅಂತೀರಾ? ಹಂಗಾದ್ರೆ ದಿಗ್ಬಂಧನ ಆಗ್ತದೆ. ಅಯ್ಯೋ, ಅದನ್ನ ಆಗಲ್ಲ ಧರ್ಮಪ್ಪ. ನಾನು ಮೊದಲೇ ಹೇಳಿದ್ದೀನಿ, ಆ ದೆವ್ವ ಸಾಮಾನ್ಯದ್ದಲ್ಲ. ದಿಗ್ಬಂಧನ ಹಾಕಕ್ ಬಂದವ್ರನ್ನೇ ಅದು ಬಲಿ ತಗೊಂಡ್ರೆ ಬಿಡೋಲ್ಲ. ಆಯ್ತು ಶಾಸ್ತ್ರಿಗಳೇ, ಇದು ನಿಮ್ ಕೈಯಿಂದ ಆಗಿದ್ ಕೆಲಸ. ನನಗೆ ಗೊತ್ತಿದೆ ಯಾರಿಂದ ಮಾಡಿಸ್ಬೇಕು ಅಂತ. ಧರ್ಮಪ್ಪ, ಆ ನಿಧಿ ಆಸೆ ಬಿಟ್ಬಿಡು. ನಿನಗ್ ಬದುಕ್ಬೇಕು ಅಂತ ಆಸೆ ಇದ್ರೆ ಆ ಹುಚ್ಚಾಸೆ ಬಿಟ್ಬಿಡಪ್ಪ. ದಕ್ಷಿಣೆ ಕೊಟ್ಟಾಯ್ತಲ್ಲ, ತಾವೇ ನೋಡ್ಬೋದು. ವಿನಾಶ ಕಾಲೆ ವಿಪರೀತ ಬುದ್ಧಿ. ಸುದರ್ಶನ, ಇವತ್ತು ಇಟ್ಕೊಳ್ಳಿ, ದೆವ್ವವನ್ನು ಕಟ್ಟಾಕ್ ಬಂದಿದ್ದೇವೆ. ಇನ್ನು ಮುಂದೆ ನಿಮ್ಗೆ ಯಾವುದೇ ತರ ಭಯ ಇಲ್ಲ. ಭಲೆ, ಮಂತ್ರವಾದಿ ಅಂದ್ರೆ ನೀನೆ. ಮನೆಗೆ ಹೋಗಿ ದಕ್ಷಿಣೆ ಇಸ್ಕೋ. ನಿಮ್ ಕೆಲಸ ಶುರು ಮಾಡ್ಕೊಳ್ಳಿ. ಇವನು ನಗದ್ ಬಿದ್ನಾ? ಆದ್ರೂ ಪರವಾಗಿಲ್ಲ, ನಿಮ್ ಕೆಲಸ ನಂಗೆ ಶುರು ಮಾಡ್ಕೊಳ್ಳಿ. ನಿನ್ಗೇನು ಗೊತ್ತಾಗಿಲ್ಲ, ಪಾನ್ ಕಾರ್ಡ್ ಕೊಟ್ಟಾಯ್ತಲ್ಲ, ನಡಿ ಒಳಕ್ಕೆ. ಯಾಕಿಂಗಾಯ್ತು? ನಿನ್ ಹೆಂಡತಿ ಪ್ರಾಣನೇ ಹೋಯ್ತು. ಧರ್ಮಪ್ಪ, ಈಗ್ಲಾರು ಗೊತ್ತಾಯ್ತಾ ಆ ನಿಧಿ ಕಾಯ್ತಿರೋ ದೆವ್ವ ಎಲ್ಲೂ ಪ್ರಾಣನ ತೆಗಿತಾ ಇದೆ ಅಂತ? ಧರ್ಮಪ್ಪ, ಈಗೂ ಕಾಲ ಮುಂಚಿಲ್ಲ. ಆ ನಿಧಿ ಆಸೆ ಬಿಟ್ಬಿಡು, ಆ ತಗ್ಗನ್ನು ಮುಗಿಸು, ನಿಮ್ಗಳ ಪ್ರಾಣ ಉಳಿಯುತ್ತೆ. ಸಾಧ್ಯವಿಲ್ಲ ಶಾಸ್ತ್ರಿಗಳೇ, ಇದು ನಮ್ಮ ಪೂರ್ವಿಕರದ್ದು. ನನ್ನ ಹೆಂಡತಿ ಸತ್ತಿದ್ದು ಆವಾಗ ಕಚ್ಚಿದ್ರಿಂದ ಈ ನಿಧಿ ನನಗೆ ಬೇಕೇ ಬೇಕು. ಆ ದೇವರೇ ಕಾಪಾಡ. ಏನ್ ಮುಖ ನೋಡ್ತಿದ್ದೀರಾ? ಕೆಲಸ ಸುಧಾರಿಸ್ಕೊಳ್ಳಿ ಬೇಗ. ಸಾಕು, ಕೆಲಸ ನಿಲ್ಲಿಸ್ರು. ತುಂಬಾ ಹೊತ್ತಾಯ್ತು, ನಾಳೆ ಮಾಡಿದ್ರಂತೆ. ಏನ್ ಮುಖ ನೋಡ್ತಿದ್ದೀರಿ? ಒಳ್ಳೆ ಏನ್ ಹೇಳಿ, ಸಾಮಾನ್ಯ ಕಿಲ್ಲ ಬಿಡ್ತಾ ಇದ್ದಾರೆ. ತಾಳಂದ್ರು ಯಾರಿಗೂ ಗೊತ್ತಿದ್ದಾನೆ, ಕೈಕಾಲು ಮುಖ ತಳ್ಕೊಂಡ್ ಬರ್ತಿದ್ದೇನೆ. ಆಯ್ತು, ಹೋದವ್ರು ಹಿಂಗ್ ಕಿರಿತಾವ್ರಲ್ಲ. ಅಯ್ಯೋ ದೇವ್ರೆ.
ಆಮೇಲೆ ಏನಾಯ್ತು? ಆ ನಿಧಿ ಧರ್ಮಪ್ಪ ಸತ್ತೇ ಹೋದ್ನಾ? ಅಂದ್ರೆ ಆ ದೆವ್ವನೇ ಅನ್ಕೊಳ್ತಾ? ಆಮೇಲೆ ಯಾರಿಗೂ ಆ ನಿಧಿ ಸಿಗ್ಲೇ ಇಲ್ವಾ? ಆ ಭಟ್ರು ಸುತ್ತೋ ರೀಲ್ ಪ್ರಕಾರ ಆ ನಿಧಿ ಯಾರಿಗೂ ಸಿಕ್ಕಿರಲ್ಲ, ಆ ದೆವ್ವ ಇನ್ನು ಕಾಯ್ತಾನೆ ಇರುತ್ತೆ. ಲೋ ಭಟ್ಟ, ನಿನಗೆ ಕೆಲಸ ಇಲ್ವಾ? ಮಕ್ಕಳಿಗೆ ಸುಳ್ಕತೆ ಹೇಳಿದು ನಿಜಾನತೆ ಹೇಳ್ತಿಯಲ್ಲ. ಅಂದ್ರೆ ಭಟ್ರ ಹೇಳಿದ್ ಕಟ್ಕತೆನಾ ಅಂಕಲ್? ಅಯ್ಯೋ ಸೂರ್ಯ, ನಾನು ಹೇಳಿದ್ದೆಲ್ಲ ನಿಜ, ಇದೆಲ್ಲ ನಡೆದಿದ್ದೆ. ನೀನು ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದಿದ್ಯಲ್ವಾ? ಲೋ ಭಟ್ಟ, ಇದೇ ಕೊನೆ. ಇನ್ನೊಂದ್ಸಲ ಇಂಥ ಅಡ್ಗುಲಜ್ಜಿ ಕತೆ ಏನಾದ್ರೂ ಮಕ್ಕಳಿಗೆ ಹೇಳಿದ್ರೆ ಹುಷಾರ್. ನನ್ ಈಗ ಅರ್ಥ ಆಯ್ತು, ಈ ಭಟ್ಟ ನಮ್ಗೆಲ್ಲ ರೈಲ್ ಬಿಡ್ತಿದ ಅಂತ ಅಲ್ವೇನೋ ಸೂರಿ? ಹೌದು ಜ್ಯೋತಿ, ಕರೆಕ್ಟಾಗಿ ಹೇಳಿದೆ. ಮಕ್ಕಳೇ, ನೀವು ಇದುವರೆಗೆ ಕೇಳಿದ ಕತೆ ಒಂದು ಕಟ್ಕತೆ. ಕರೆಕ್ಟ್. ನಮ್ ಸೂರಿ ಇಷ್ಟು ಬುದ್ಧಿವಂತ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ನಡಿ, ನಾವೆಲ್ಲ ಹೋಗಿ ಮಲ್ಕೊಳ್ಳೋಣ. ಹೋಗೋಣ. ಹೌದು, ಇಲ್ಲಿ ಬೂತ್ ಬಂಗ್ಲೆ ಇದುವರೆಗಿನ ಬೆಳವಣಿಗೆನ ಸಂಪಾದಕರು ತಿಳಿಸ್ಬಿಡೋದು ಒಳ್ಳೇದು. ಇಲ್ಲಿರೋ ಗೌಡನ್ ತಮ್ಮನೂ ಸೇರಿದಂತೆ ಕೆಲವ್ರ ವರ್ತನೆ ನಿಗೂಢವಾಗಿದೆ, ಅವ್ರ ವ್ಯವಹಾರನೂ ನಿಗೂಢವಾಗಿದೆ. ಈ ರಹಸ್ಯ ಬಯಲಿಗೆ ಎಳೆಯೋದ್ರೊಳಗೆ ಏನ್ ಬೇಕಾದ್ರೂ ಆಗಬಹುದು. ಹೌದು, ಅದಕ್ಕೆ ಈಗಲೇ ಇದುವರೆಗೂ ನಾನು ಕಲೆ ಹಾಕಿದ ಮಾಹಿತಿಗಳನ್ನ ತಿಳಿಸ್ಬಿಡೋದು ಸೂಕ್ತ. ಎಲ್ಲ ಆಡ್ತಾನಿದ್ರೆ ನೀವು ರೆಡಿ ಮಾಡೋ ಬೇಗ. ಸೂರಿ, ಇವತ್ತೆಲ್ಲಿ ಕರ್ಕೊಂಡು ಹೋಗ್ತೀಯಾ? ಫಸ್ಟ್ ನೀವೆಲ್ಲ ರೆಡಿಯಾಗಿ, ಆಮೇಲೆ ತಾನೇ ಹೋಗೋದು. ಸೂರ್ಯ ಅಂಕಲ್ ಭಾಗ್ಯಕ್ಕಲ್ಲಿ ಅವಳು ಅಡಿಗೆ ಮಾಡ್ತಿದ್ದಾಳೆ, ಆಮೇಲೆ ಬಂದು ನಮ್ಮನ್ನ ಜಾಯಿನ್ ಮಾಡ್ತಾಳಂತೆ. ಹೌದು, ನಿಮ್ಮ ಅಕ್ಕ ಅಲ್ಲಿ ಕಾಣ್ತಾ ಇಲ್ಲ? ಅವರು ರೆಡಿ ಆಗ್ತಾ ಇದಾರೆ ಅಂಕಲ್. ಹೌದಾ? ನೀವೆಲ್ಲ ಏನ್ ಮಾಡ್ತಿದ್ದೀರಾ? ನೀವೆಲ್ಲ ಬೇಗ ರೆಡಿ ಆಗಿದ್ರೆ ನಿಮ್ಗೆ ಕರ್ಕೊಂಡು ಹೋಗಲ್ಲ. ಅಯ್ಯೋ, ಬೇಗ ರೆಡಿ ಆಗ್ತೀವಪ್ಪ. ನೀನ್ ಯಾಕೆ ಬಂದೆ ಇಲ್ಲಿಗೆ? ನೀನ್ ಇಲ್ಲಿದೀಯಾ? ಎಲ್ಲಾ ಮಕ್ಕಳು ರೆಡಿ ಆಗ್ತಿದ್ರೆ, ಅದಕ್ಕೆ ನೀನು ರೆಡಿ ಆದಿಲ್ಲ. ನಾನು ರೆಡಿ ಆಗ್ತಾ ಇದ್ದೀನಿ. ನಾನು ಎದುರುಗಡೆನೆ ಕಮ್ದಾಗ ನಿಂತಿದ್ದೀನಿ. ನಾನು ಹಾಕಲ್ಲ ಅಂತೀನಾ? ಕೊಡಿಲಿ. ಬೇಗ ಬೇಗ ರೆಡಿಯಾಗಿ, ಎಷ್ಟೊತ್ತು ಮಾಡ್ತೀಯಾ? ಆಗ್ತಾನೆ ಇದೀನಲ್ಲೋ, ಪೌಡರ್ ಹಾಕೊಂಡು ಆಯ್ತು. ಹೋಗಬೇಕಾ ಸೂರಿ? ಆಹಾ, ಎಷ್ಟು ಘಮ ಘಮ ಅಂತ ಇದೆಲ್ಲ. ಅಷ್ಟು ಬೇಡ, ಕೊಡಿಲಿ. ಯಾಕೆ ಮಾಡ್ತಿದ್ಯಾ? ಜಾಸ್ತಿ ಆಯ್ತು ಕಣೋ. ಇರ್ಲಿ, ಚೆನ್ನಾಗಿದೆ. ಆಹಾ, ಎಷ್ಟು ಘಮ ಘಮ ಅಂತ ಇದೆ. ಯಾಕೆ ಎಲ್ಲ ನಗ್ತಿದ್ದೀರಾ? ಏನಿಲ್ಲ, ನಿನ್ ಮುಖ ತುಂಬಾ ಚೆನ್ನಾಗಿ ಕಾಣ್ತಿದೆ, ಅದಕ್ಕೆ ನಗ್ತಾ ಇದ್ದಾರೆ. ಹೌದು ಸೂರಿ, ತುಂಬಾ ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್ ಸೂರಿ ಅಂಕಲ್, ತುಂಬಾ ಹೌದಾ? ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬನ್ನಿ ಎಲ್ಲ ಹೋಗೋಣ. ಸರ್, ನೀವು ಇಲ್ಲಿ ಇನ್ಸ್ಪೆಕ್ಟರ್ ಆಗಿ ಈ ಕೊಲೆಗಳ ಬಗ್ಗೆ ಏನ್ ಆಕ್ಷನ್ ತಗೊಂಡಿದ್ದೀರಾ? ನೋಡಿ ಮೇಡಮ್, ಇದ್ರ ಬಗ್ಗೆ ಡೀಪ್ ಎನ್ಕ್ವೈರಿ ನಡೀತಾ ಇದೆ. ನಾವೇನ್ ಸುಮ್ಮನೆ ಕುಳಿತಿಲ್ಲ. ನಾನ್ ಹಾಗೆ ಹೇಳಿಲ್ಲ ಸರ್. ಇಲ್ಲಿ ವರ್ಷಾನ್ಗಟ್ಲೆಯಿಂದ ಸಾಕಷ್ಟು ಕೊಲೆಗಳು ನಡೀತಾ ಇದೆ, ಆದ್ರೆ ಈಗ ಬಹಿರಂಗವಾಗಿದೆ. ಇದ್ರ ಬಗ್ಗೆ ಇಷ್ಟು ವರ್ಷ ಸುಳ್ಳು ಸಿಗ್ಲಿಲ್ವಾ? ಮೇಡಮ್, ಇದು ಬೂತ್ ಬಂಗ್ಲೆ, ಇಲ್ಲಾರು ಹೆಚ್ಚಾಗಿ ತಿರುಗಾಡಲ್ಲ, ಕಾಲು ಇಡಲ್ಲ. ನೋಡಿ ನೀವು ಇನ್ಸ್ಪೆಕ್ಟರ್, ಏನ್ ಹೇಳ್ತಾ ಇದ್ದೀರಾ ನೀವು? ಒಬ್ಬ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ ಆಗಿ ನೀವೇ ದೇವ ಭೂತ ಅಂತ ಕಾಗೆ ಗುಬ್ಬಚ್ಚಿಗಳ ಕತೆ ಹೇಳಿದ್ರೆ ಕೊಲೆಗಾರ ಇನ್ನೂ ಸೇಫ್ ಆಗ್ಬಿಡ್ತಾನೆ ಅಷ್ಟೇ. ಮೇಡಮ್, ನೀವು ಪತ್ರಿಕೆಯವರು ಯಾವಾಗಲೂ ಒಂದ್ಸಲಿ ಬಂದು ಹೋಗ್ತೀರಾ, ನಾವು 24 ಗಂಟೆ ಇಲ್ಲೇ ಡ್ಯೂಟಿ ಮಾಡೋರು. ಹಾಗಂತ ಕಣ್ಣೆದುರಿಗೆ ನಡೀತಾ ಇರೋ ಮಕ್ಕಳ ಕೊಲೆಗಳನ್ನ ನೋಡ್ಕೊಂಡು ಇಷ್ಟ ದಿನ ಸುಮ್ಮನೆ ಇದ್ರಾ? ಮೇಡಮ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಈ ಬೂತ್ ಬಂಗಲ್ಲಿ ಭೂತ ಕೊತ್ತಿರೋದ್ ನಿಲ್ಸಕ್ಕೆ ನಾವೇನ್ ದೇವ್ರ? ಇದು ನಿಮ್ ಬೇಜವಾಬ್ದಾರಿ ಹಾಗೂ ಮೂಢನಂಬಿಕೆಯ ಪರಮಾವಧಿ. ಇದ್ರ ಬಗ್ಗೆ ನಾನು ಹೀಗೆ ಪೇಪರ್ ಮೇಲೆ ಬರಿಬೇಕಾಗತ್ತೆ. ನೋಡಿ ಮೇಡಮ್, ಅದ್ ನಿಮ್ಮಿಷ್ಟ. ನೀವು ತಿಳ್ಕೊಂಡಿರೋ ಹಾಗೆ ಕೊಲೆ ರಹಸ್ಯ ಅಷ್ಟು ಸರಳವಾಗಿಲ್ಲ. ಇದ್ರ ಬಗ್ಗೆ ನಾನು ನಮ್ಮ ಇಲಾಖೆಯವರು ಬಹಳ ಪ್ರಯತ್ನ ಪಡ್ತಾ ಇದೀವಿ.
ಇಷ್ಟ್ರ ಮೇಲೆ ನೀವೇನ್ ಬೇಕಾದ್ರೂ ಬರ್ಕೋಬಹುದು. ಸೂರ್ಯ ಅಂಕಲ್ ಯಾರಿಗೆ ಕಾಯ್ತಾ ಇದ್ರ? ಬೇಗ ಹೋಗೋಣ. ಯಾಕೋ ಭಾಗ್ಯ ಆಂಟಿ ರಮ್ಯಾ ಆಂಟಿ ಬರಕ್ ಬೇಡ್ವಾ? ಬರ್ಲಿ. ಏ ರವಿ, ಯಾಕೊಂಷ್ಟು ಅರ್ಜೆಂಟ್ ಮಾಡ್ತಾ ಇದ್ಯಾ? ಭಾಗ್ಯಕ್ಕ ತಿಂಡಿನೂ ಕಟ್ಕೊಂಡ್ ಬರ್ತಾರೆ. ಸಖತ್ ಪಿಕ್ನಿಕ್ ಆಗುತ್ತೆ. ಅಲ್ಲೇ ಕೆರೆ ಕಾಡು ಎಲ್ಲ ಸುತ್ತಾಡಿ ಊಟ ಮಾಡಿದ್ರೆ ತುಂಬಾ ಮಜಾ ಆಗಿರುತ್ತೆ ಕಣ್ರು. ಹಬ್ಬ ಏನು ನೀನ್ ಅವಾಗ್ಲೇ ಕನ್ಸಿನ ಲೋಕಕ್ಕೆ ಹೋಗ್ಬಿಟ್ಟ? ಸ್ವಲ್ಪ ಇರು. ಓಹೋ, ಏನು ಫುಲ್ ಪಟಾಲಂಬೆ ಸೇರ್ಬಿಟ್ಟಿದೆಯಲ್ಲ, ಏನ್ ವಿಷಯ? ಅಂಕಲ್, ನಾವು ಕೆರೆ ಕಾಡು ಬೆಟ್ಟ ಎಲ್ಲ ಸುತ್ತಕ್ ಹೋಗ್ತಿದೀವಿ. ನೀವು ಬರ್ತೀರಾ? ಚೆನ್ನಾಗಿರುತ್ತೆ. ಇಲ್ಲ ಮಕ್ಳೇ, ನೀವ್ ಹೋಗ್ ಬನ್ನಿ. ನಮ್ಗ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಆದ್ರೆ ಹುಷಾರು, ಈ ಕಾಡು, ಕೆರೆ, ದೇವ್ರ ಮನೆ ಎಲ್ಲ ಡೇಂಜರಸ್ ಪ್ಲೇಸ್ಗಳೇ. ನಾವಿಷ್ಟು ಜನ ಇರುವಾಗ, ಅದು ಈ ಸೂರ್ಯ ಇರುವಾಗ ಏನ್ ಭಯ? ಅದೇನೋ ಸರಿ. ಆದ್ರೆ ಇಲ್ಲಿ 3 ತಿಂಗಳಲ್ಲಿ 4 ಜನ ವಿಚಿತ್ರವಾಗಿ ಸತ್ತಿದ್ದಾರೆ. ಅದು ಅಲ್ಲದೆ 6 ಜನ ಕಾಣೆಯಾಗಿದ್ದಾರೆ. ಯಾವ್ದಕ್ಕೂ ನೀವು ಸ್ವಲ್ಪ ಹುಷಾರಾಗಿರಿ. ಆಯ್ತು ಭಟ್ರೆ, ನೀವೇನು ಚಿಂತೆ ಮಾಡ್ಬೇಡಿ. ಸೂರ್ಯ ಅಂಕಲ್, ಭಾಗ್ಯಕ್ಕ ರಮ್ಯ ಅಂಕಲ್ ಇನ್ನೂ ಬರ್ಲಿಲ್ಲ. ಈಗ ಏನ್ ಮಾಡುದು ಅಂಕಲ್? ಇನ್ನೇನು, ನಾವೆಲ್ಲ ಹೋಗೋಣ. ಅವ್ರನ್ನೆಲ್ಲ ಕಾಯ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಅಷ್ಟೇ. ಏನ್ರಿ ನೀವು? ನಾವೆಲ್ಲ ಒಂದ್ ಟ್ರಿಪ್ ತಾನೆ. ಈಗ ಭಾಗ್ಯಕ್ಕ ರಮ್ಯಕ್ಕ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಟೋದ್ರೆ ಚೆನ್ನಾಗಿರುತ್ತಾ? ಪಾಪ, ಅವ್ರಿಗೂ ನಮ್ ಜೊತೆ ಬರ್ಬೇಕಂತ ಆಸೆ ಇರುತ್ತೆ ಕಣ್ರು. ಇನ್ನು ಸ್ವಲ್ಪ ಕಾಯೋಣ. ನಂಗಂತೂ ಕಾದು ಕಾದು ಸಾಕಾಯ್ತಪ್ಪ. ಒಂದ್ ಕೆಲಸ ಮಾಡೋಣ ಭಟ್ರೆ, ನಾನು ನೀವು ಹೋಗಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಡೋಣ. ಈ ಮಕ್ಕಳು ತಲೆ ಬಂದಂಗ್ ಮಾತಾಡಿ ನನ್ ತಲೆ ಕೆಡಿಸ್ತಾ ಇದಾರೆ. ಹೌದು ಕಣ ಸೂರಿ, ನನಗೂ ಬಹಳ ತಲೆ ಕೆಟ್ಟೋಗಿದೆ. ಹಾಗೆ ಆಗ್ಲಿ ಅಂಕಲ್, ನೀವು ಹೋಗಿ ಬೇಗ ಆಂಟಿನ ಕರ್ಕೊಂಡ್ಬನ್ನಿ. ಬರ್ಬೇಕಾದ್ರೆ ಆಂಟಿ ಮಾಡಿರೋ ತಿಂಡಿನ ಮತ್ ಬಂದಿರಾ ಅಂಕಲ್? ಪಿಕ್ನಿಕ್ ಮಜಾನೇ ಹೋಗ್ಬಿಡುತ್ತೆ. ಸರಿ ಕಣ್ಣ ಮಕ್ಕಳ, ಇಲ್ಲೇ ಕೂತಿರಿ, ಬರ್ತೀವಿ. ಬೇಗ ಬಂದ್ಬಿಡ್ತೀವಿ. ನಮ್ಮವ್ರು ಯಾರು ಕಾಣ್ತಾನೆ ಇಲ್ವಲ್ಲ ಮೇಡಮ್? ಅನಗತ್ಯವಾಗಿ ಮಾತಾಡ್ಬೇಡ ಅಂತ ಎಷ್ಟೆಲ್ಲ ಹೇಳಿಲ್ಲ ನೀನು. ಸಾರಿ ಮೇಡಮ್. ಸರಿ ಸರಿ, ಅವ್ನ್ ಬಂದಿದ್ದಾನೆ, ನೋಡೋಣ. ಲೈನೇ ಸಿಗ್ತಾ ಇಲ್ಲ. ಹಲೋ ಅಣ್ಣ, ಅವ್ರು ಬಂದಾಯ್ತಣ್ಣ? ನಮ್ಮವ್ರಂತ ಕನ್ಫರ್ಮ್ ಮಾಡ್ಕೋ. ಸರಿ ಅಣ್ಣ. ಹುಷಾರು, ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅವ್ರ ಕೆಲಸ ಏನು ಅನ್ನೋದನ್ನ ಹೇಳು. ಈಗ ಮಾಡ್ತಿರೋ ಕೆಲಸ ತುಂಬಾ ಗುಟ್ಟಾಗಿರ್ಬೇಕು ಅನ್ನೋದನ್ನ ಅವ್ರಿಗೆ ತಿಳಿಸಿಡಬೇಕು. ಎನಿ ಡೌಟ್? ಇಲ್ಲ ಅಣ್ಣ. ಗುಡ್. ಅವ್ರ ಜೊತೆಗಿದ್ದು ಕೆಲಸ ಅಚ್ಚುಕಟ್ಟಾಗಿ ಮಾಡು. ಪದೇ ಪದೇ ಫೋನ್ ಮಾಡಬೇಡ. ತುಂಬಾ ಎಮರ್ಜೆನ್ಸಿ ಇದ್ರೆ ಮಾತ್ರ ಫೋನ್ ಮಾಡ್ಬೇಕು. ಆಯ್ತಣ್ಣ. ಈ ಕೆರೆಯಲ್ಲಿ ಚಿನ್ನದ ಮೀನುಗಳಿವೆ. ಚಿನ್ನದ ಬಳೆನೂ ರೆಡಿ ಇದೆ. ವೆಲ್ಕಮ್ ಮಿಸ್ ರೋಜಾ, ಬನ್ನಿ. ಥ್ಯಾಂಕ್ಸ್. ಗುರುಗಳೇ, ಪೂಜೆ ಯಾವಾಗ ಮಾಡೋಣ? ಸುಮ್ಮನೆ ನಡಿ. ಒಳ್ಳೆ ವಿಚಿತ್ರವಾಗಿಡುತ್ತೆ. ಗುರುಗಳೇ, ನಿಜವಾಗ್ಲೂ ನಾವು ಬಲಿ ಕೊಟ್ರೆ ನಿಧಿ ಸಿಕ್ಬಿಡುತ್ತಾ? ಬಾಯ್ ಮುಚ್ಚು ಮೂರ್ಖ. ನನಗೆ ಏನಂತ ತಿಳ್ಕೊಂಡಿದ್ಯಾ ನೀನು? ನನಗೇನಾದ್ರೂ ಕೋಪ ಬರ್ಸಿದ್ರೆ ನಿನ್ನೆ ಬಲಿ ಕೊಟ್ಬಿಡ್ತೀನಿ. ಹುಷಾರ್. ಅಯ್ಯೋ, ತಪ್ಪಾಯ್ತು ಗುರುಗಳೇ, ಇನ್ನೊಂದ್ಸಲ ಹಾಗೆಲ್ಲ ಮಾತಾಡಲ್ಲ. ಮೊದಲು ಇವತ್ತು ರಾತ್ರಿ ಮಾಡೋ ಪೂಜೆಗೆ ಎಲ್ಲ ಸಿದ್ಧತೆಗಳು ನಡೀಬೇಕು. ಯಾವುದು ತಪ್ಪಾರ್ದು, ಜ್ಞಾಪಕ ಇರ್ಲಿ. ಆಯ್ತು ಗುರುಗಳೇ, ಎಲ್ಲ ಸಿದ್ಧತೆ ಮಾಡ್ತೀನಿ. ನೀವು ಹೋಗಿ ಪೂಜೆ ಮಾಡೋದಷ್ಟೇ ತಡ. ಇವತ್ತು ರಾತ್ರಿ ಬಹಳ ಮುಖ್ಯ. ಯಾಕೆಂದ್ರೆ
ಅಮಾವಾಸ್ಯೆಗೆ ಒಂದು ವಾರ ಮಾತ್ರ ಬಾಕಿ ಇದೆ. ರುದ್ರ ಪೂಜಾನ ಇವತ್ತು ರಾತ್ರಿಯಿಂದಲೇ ಶುರು ಮಾಡ್ಬೇಕು. ಅವ್ರು ಬಂದಿದ್ರಾ? ಯಾರು ಗುರುಗಳೇ? ಮೂರ್ಖ, ಇನ್ನಾರು ನಮ್ಮಿಂದ ಈ ಪೂಜೆ ಮಾಡ್ತಿರೋ ಮಹಾನ್ ಭಾವರು. ಓ, ರೋಜಮ್ಮನ ಇವತ್ ರಾತ್ರಿ ಪೂಜೆ ಹತ್ರ ಬರ್ತಾರಂತ ಗುರುಗಳೇ. ಬರ್ಲಿ ಬರ್ಲಿ. ಆಗ ಅವ್ರು ಏನೇನು ಮಾಡ್ಬೇಕು, ಎಷ್ಟೆಷ್ಟು ಬಲಿ ಕೊಡ್ಬೇಕು ಅನ್ನೋದನ್ನ ತಿಳಿಸೋಣ. ಆಯ್ತು ನಡಿ ಈಗ ನಡಿ. ಮೊನ್ನೆ ಹೇಳಿದ ಏನ್ ಮಾಡಿದ್ರು? ಇವತ್ತು ರಾತ್ರಿ ಎಷ್ಟೊತ್ತು ಪೂಜೆ ಮಾಡೋಣ? ಹಲೋ, ಒಂದ್ ನಿಮಿಷ. ನಿಮ್ಗೆ ಆಸೆ ಇದ್ರೆ ಇವತ್ ರಾತ್ರಿ 12 ಗಂಟೆಗೆ ದೇವದ ಮನೆ ಹಿಂದ್ಗಡೆ ಬರ್ತೀರಾ? ಆಯ್ತಾ? ಎಲ್ಲ ನಿಮಗ್ ಬಿಟ್ಟಿದ್ದು. ಆಸೆ ಇಲ್ವಾ? ಬರ್ಲಾ ಭಟ್ರೆ? ರಾತ್ರಿ ಮರಿಬೇಡಿ, ಕಾಯ್ತಾ ಇರ್ತೀನಿ. ಏನ್ ಹೇಳಲ್ಲ ಹುಡುಗಿ? ಅವಳು ಹೇಳು. ನೀನು ಹೇಳದೇ ಇದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಹುಷಾರ್. ಆ ಹುಡುಗಿ ನಿನಗೆ ಎಷ್ಟು ವರ್ಷದಿಂದ ಪರಿಚಯ? ಏನ್ ಹೇಳಿದ್ಲು ಹೇಳು? ಅಯ್ಯೋ, ಇದು ಯಾವ ಆಚಾರನಪ್ಪ? ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇವತ್ತೇ ನಾನು ಅವಳನ್ನ ನೋಡಿದ್ದು. ನಿನಗೆ ಬದುಕೋ ಆಸೆ ಇಲ್ವಾ? ಅವಳು ಏನು ಹೇಳ್ತಾ ಇದ್ದದ್ದು ನಾನೇ ನೋಡ್ದೆ. ಅಯ್ಯೋ, ಅದು ಇವತ್ತು ರಾತ್ರಿ ಆ ದೇವದ ಮನೆ ಹತ್ರ ಬರ ಕೇಳಿದ್ಲು. ಯಾಕಂತೆ? ಅದನ್ನ ನಾನು ಕೇಳಲಿಲ್ಲ, ಅವಳು ಹೇಳಿಲ್ಲ. ಬಡವಾ, ನನ್ನಿಂದೇನೋ ಮುಚ್ಚಿಡ್ತಾ ಇದೆಯಾ? ದೇವರಾಣಕ್ಕೂ ಇಲ್ಲ, ಎಲ್ಲ ಫ್ರೀ ಅಂತ ಹೇಳಿದ್ಲು. ಹಾಗಾದ್ರೆ ಮಜಾನಾ? ಹೋಗ್ತೀಯಾ? ಅಯ್ಯೋ, ನಾನ್ಯಾಕೆ ಹೋಗ್ಲಿ? ಆ ದೇವದ ಮನೆಗೆ ನನಗೇನ್ ಗ್ರಾಚಾರನ? ನಾನು ಹೋಗಲಿಲ್ಲಪ್ಪ. ನೀನು ಹೋಗ್ಲೇಬೇಕು. ಅಣ್ಣ, ನನ್ ಬಿಟ್ಬಿಡೋಣ. ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಆ ದೆವ್ವನೇ ಅವಳ ರೂಪದಲ್ಲಿ ಬಂದು ನನ್ ಕತ್ ಮುರಿಯೋ ಪ್ಲಾನ್ ಮಾಡಿದ್ರೆ ನಾನು ಹೋಗಲ್ಲಣ್ಣ. ನನ್ ಬಿಟ್ಬಿಡೋಣ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀನ್ ಅಲ್ಲಿಗೆ ಹೋಗ್ಲೇಬೇಕು. ಇಲ್ಲ ಅಂದ್ರೆ ನಿನ್ ಕತ್ನ ನಾನ್ ಮುರಿತೀನಿ. ಹೆದರ್ಕೋಬೇಡ, ನೀನಲ್ಲಿ ಹೋಗು. ನಿನ್ನ ನಾನು ವಾಚ್ ಮಾಡ್ತೀನಿ. ಅಂದ್ರೆ ನಾನು ಹ್ಯಾಕ್ ಸಾಯ್ತೀನಿ ಅನ್ನೋದನ್ನ ವಾಚ್ ಮಾಡ್ತೀಯಾ? ಆಯ್ತಣ್ಣ, ನಾನು ಹೋಗ್ತೀನಿ. ಈಗ ನನ್ ಬಿಟ್ಬಿಡು. ಆ ದೇವ್ರು ಹ್ಯಾಗ್ ಮಾಡ್ತಾನೋ ಹಾಗೆ ಮಾಡಿ. ಕಾಡು ನದಿ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ವೇನ್ರು? ಹೌದು ಕಣೆ, ನಿಜವಾಗ್ಲೂ ಸ್ವರ್ಗ ಅಂದ್ರೆ ಇದೆ. ಆಹಾ, ಅದೇನ್ ಸ್ವರ್ಗನ? ಈ ಜನಗಳಲ್ಲಿ ತುಂಬಿರೋ ಮೂಢನಂಬಿಕೆ ನೋಡಿದ್ರೆ ನನಗಂತೂ ತುಂಬಾನೇ ಬೇಜಾರಾಗ್ತಿದೆ. ಹೌದು ಕಣೋ, ಪಾಪ ನೆನ್ನೆ ಆ ಹೆಂಗಸಿಗೆ ದೆವ್ವ ಹಿಡಿದಿದೆ ಅಂತ ಮಂತ್ರವಾದಿ ಹೊಡಿತಾ ಇದ್ದ. ಹೌದು ಕಣೋ, ಇದೆಲ್ಲ ಮೂಢನಂಬಿಕೆ ಫಲ. ನಾವ್ ಬಿಡಿಸ್ತಿದ್ರೆ ಅವ್ರ ಗತಿ ಗೋವಿಂದ ಆಗ್ಬಿಡ್ತಿತ್ತು ಅಷ್ಟೇ. ದೆವ್ವ ಭೂತ ಎಲ್ಲ ಮೂಢನಂಬಿಕೆ ಅಂತ ಅಷ್ಟು ಕನ್ಫರ್ಮ್ ಆಗಿ ಮಾತಾಡ್ತಿದ್ದೀರಲ್ಲ, ಹಾಗಾದ್ರೆ ಬಟ್ಟೆಲಿದ್ದ ಆ ದೆವ್ವದ ಮನೆ ಕತೆ ಸುಳ್ಳು ಅಂತೀರಾ? ಖಂಡಿತ ಸುಳ್ಳು. ಈ ದೆವ್ವ ಭೂತ ಪ್ರೇತ ಪಿಶಾಚಿ ಎಲ್ಲ ಪೂರ್ವಜರ ಕಲ್ಪನೆ ಅಷ್ಟೇ. ಏನಿಲ್ಲ, ದೆವ್ವ ಇದೆ. ನಮ್ಮ ಅಜ್ಜ ದೆವ್ವದ ಜೊತೆ ಮಾತಾಡ್ತಿದ್ರಂತೆ, ಗೊತ್ತಾ? ಅಯ್ಯೋ, ಅದೆಲ್ಲ ಕೇಳೋರಿದ್ರೆ ಹುಟ್ಟಿಸ್ಕೊಂಡ್ ಹೇಳೋ ಕಟ್ಟು ಕಥೆಗಳು ಕಣೋ. ಅದರ ಹ್ಯಾರಿ ಪಾಟರ್ ಫಿಲಮ್ ಅಲ್ಲಿ ತೋರಿಸೋ ನಾಟ ಮಂತ್ರ ಎಲ್ಲ ಸುಳ್ಳು ಅಂತೀಯಾ? ಹಾಲಿವುಡ್ ಸಿನಿಮಾಗಳಲ್ಲಿ ಸುಳ್ಳಿರುತ್ತಾ? ಅವರೇ ನಮ್ ತರ ಹಿಂದೂಲ್ದಿರಾ? ಮೂಢನಂಬಿಕೆ ಅಂದ್ರೆ ಬರೀ ನಮ್ಮವ್ರ ಸುತ್ತಲ್ಲ ಕಂಡ್ರು, ಇಡೀ ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಎಲ್ಲಾ ರೀತಿಯಲ್ಲೂ ಮೂಢನಂಬಿಕೆ ಇದೆ. ನಾವ್ ದೆವ್ವ ಅಂದ್ರೆ ಅವ್ರು ಡ್ರಾಕುಲ ಅಂತಾರೆ, ಅಷ್ಟೇ ವ್ಯತ್ಯಾಸ. ಯಾಕೋ ನಿದ್ದೆ ಬರ್ಲಿಲ್ವೇನೋ? ಆಗ್ಲೇ ಮಧ್ಯರಾತ್ರಿ ಆಯ್ತು. ಮಲ್ಕೊ ಮಲ್ಕೊ. ನಾವ್ ಈ ಮನೆಯಲ್ಲಿರೋ ನಿಧಿನ ಹುಡುಕಿದ್ರೆ ಹೇಗಿರುತ್ತೆ? ನಿನ್ ತಲೆ ಇದ್ದಂಗಿದೆ. ನನ್ ತಲೆನ ಏನೇ ಅಂದ್ರೆ ಆ ಹಾಳ್ ಬಿದ್ದಿರೋ ದೆವ್ವದ ಮನೆಯಲ್ಲಿರೋ ನಿಧಿ ಹುಡ್ಕೋಣ ಅಂತೀಯಲ್ಲ, ನೀನು ತಲೆ ಇದ್ಯಾ ಅಂತ. ಕರೆಕ್ಟ್, ತಲೆ ಇರೋರು ಯಾರು ಅಲ್ಲಿ ಹೋಗಲ್ಲ. ನಿಧಿ ಹುಡ್ಕೊಳ್ಳ. ಇವೆರಡು ನೋಡ್ತೀನಿ ಅಂತಾನಲ್ಲ ಈ ವಿಶ್ವ, ಇವನು ತಲೆ ಇದೆ ಅಂತ ಯಾಗಪ್ಪ ಹೇಳೋದು? ಆದ್ರೂ ಅವ್ನು ಹೇಳ್ದಾಗೆ ಆ ಬೂತ್ ಬಂಗ್ಲೆಗೆ ಹೋಗಿ ನಿಧಿ ಹುಡ್ಕೋದು ತುಂಬಾ ಅಡ್ವೆಂಚರಸ್ ಆಗಿರುತ್ತೆ ಅಲ್ವೇನ್ರು? ಅಡ್ವೆಂಚರ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಯಾರು ಬರ್ದಾಗಿದ್ರು ನಾನು ಹೋಗೋಣ, ಏನಂತೀಯ?
ಲೋ ನಾವೆಲ್ಲ ಬರಲ್ಲ ಅಂತೆಲ್ಲೋ ಹೇಳಿದ್ವಿ. ಹೌದಪ್ಪ, ನೀವು ಹೋಗೋದಾಗ ನಾನು ಖಂಡಿತ ಬರ್ತೀನಿ. ಯಾಕೋ ನಿದ್ದೆ ಬರ್ಲಿಲ್ವಾ? ಏನ್ರು ನಿಮ್ ಪ್ರಾಬ್ಲಮ್? ಅಯ್ಯೋ ಭಟ್ರೆ, ಇಲ್ಲಿ ಸಂಜೆಗೆ ಒಂದಕ್ಕೆ ಅರ್ಜೆಂಟ್ ಆಗ್ತಿದೆ ಅಂತೆ, ಅದಕ್ಕೆ ಹೊರಗಡೆ ಹೋಗಕ್ ಏನ್ ಮಾಡೋದು ಅಂತ ಒದ್ದಾಡ್ತಿದ್ದಾರೆ. ಅದಕ್ಕ ಅಯ್ಯೋ ಮೊದ್ಲೇ ಹೇಳ್ಬಾರ್ದ? ಏನ್ರು ನೀವು? ಬಾ ಬಾ. ಸಾಕ್ ಮಲ್ಕೊಂಡು ಬೆಳಿಗ್ಗೆ ಬೇಗ ಎದ್ದು ಈಜಕ್ ಹೋಗೋಣ. ಯಾಕೆ ಅವತ್ ಕಿಟ್ಟಿ ಮುಳುಗ್ದಂಗ್ ಮುಳುಗಕ್ಕ? ದಿನ ಏನು ಹಾಗಾಗಲ್ಲ, ಸುಮ್ಮನೆ ಇರು. ಅಪ್ಪ ಎಷ್ಟು ಮಾತಾಡ್ತೀರಾ, ನನಗೆ ನಿದ್ದೆ ಬರುತ್ತೆ, ಮಲಗ್ರೋ. ಕೆಟ್ಟಿದ್ಯಾ? ನೀನೇ ಹೋಗಿ ತಗೊಂಬ. ನೀನೇ ತಾನೇ ಎಸ್ತಿದ್ದು. ನಾನು ಹೋಗಲ್ಲಪ್ಪ, ನೀನ್ ತಾನೇ ಎಸ್ತಿದ್ದು, ನೀನೇ ತಗೊಂಬಾ ಹೋಗು. ವಿನಯ್, ನೀನ್ ಹೋಗಿ ತಗೊಂಬಾರು. ಅವಳು ಮೆಗನೇಶ್ ಪಾರ್ಟಿ ತಾನೆ, ಅವಳೇ ತರಬೇಕು. ನೀನ್ ಈ ತರ ಮಾಡಿ ನಮ್ ಟೀಮ್ ಮರ್ಯಾದೆ ಕಲಿತೀಯ ಅಷ್ಟೇ. ಲೇ ಎದುರು ಪುಕ್ಲ ಹೋಗೋ, ನೀನ್ ತಿನ್ನಕಲ್ಲಿ ಯಾವ ದೇವನು ಕಾಯ್ತಾ ಇಲ್ಲ. ಅದು ಅಲ್ದೆ ನಾವೆಲ್ಲ ನಿನ್ನ ಇರ್ತೀವಿ. ಏನೋ ಅದಾಗಿದೆ, ಬಂದ್ರೆ ನೋಡೋಣ. ಏನಾಯ್ತು ವಿನಯ್? ಯಾಕೋ ಕಿರಿಸ್ತಾ ಇದೆಯಾ? ಅಂಕಲ್, ಅದು ಅಷ್ಟು ತಿಳ್ಕೊಳ್ತಾ ಇದೆಯಾ? ಏನಿದೆ ಅಲ್ಲಿ? ಏನು ಇಲ್ಲ ಪುಟ್ಟ? ಅಲ್ಲಿ ದೆವ್ವ ನಿಂತಿತ್ತು. ಯವ್ವನ್, ಏನಿದು? ಬಾ ನೋಡ್ಕೊಂಬರೋಣ. ನಾನ್ ಬರಲ್ಲಪ್ಪ. ನನ್ ಕರ್ಮ. ಬಾಬಾಗೆ ನೋಡ್ಕೊಂಬರೋಣ. ನೀವೆಲ್ಲ ಇಲ್ಲೇ ಇರಿ. ಇಲ್ಲೇನ್ ಇಲ್ವಲ್ಲ? ಏನ್ ನಡೀತು ಅಂತ ಸರಿಯಾಗಿ ಹೇಳು. ಏನ್ ನೋಡ್ದೆ ನೀನು? ಅಂಕಲ್, ಅಲ್ಲೇ ತಲೆ ಬುರುಡೆ ದೆವ್ವ ಇತ್ತು. ಅದು ನನ್ನ ದುರ್ಗುಟ್ಕೊಂಡು ನೋಡ್ತಾ ಇತ್ತು. ಏನ್ ಹೇಳ್ತಾ ಇದ್ದ? ಏನಿದು? ಓಹೋ ಪುಟ್ಟ, ಅಲ್ಲೇನೇ ಇಲ್ಲ, ನೀನ್ ಸುಮ್ಮನೆ ಹೇಳ್ತಾ ಇದ್ದ. ಅಂಕಲ್, ನನ್ ಮೈಯೆಲ್ಲ ಬೆವರ್ತಿದೆ, ತಲೆ ಸುತ್ತಿದೆ. ಸೂರಿ, ಮೊದ್ಲು ನಾವ್ ಮನೆಗ್ ಹೋಗೋಣ. ಮನೆಗ್ ಹೋದ್ಮೇಲೆ ಎಲ್ಲ ಯೋಚನೆ ಮಾಡೋಣ. ಇಲ್ಲ ಅಂದ್ರೆ ಏನಕ್ ಜ್ವರ ಬಂದ್ಬಿಡುತ್ತೆ. ಸರಿ ನಮ್ನ ನಡೆಯಲ್ಲ ಹೋಗೋಣ. ನಾನು ಅವತ್ತೇ ಹೇಳಿದೆ, ಆ ಮನೇಲಿ ದೆವ್ವ ಇದೆ, ಅದ್ರ ಹತ್ರ ಹೋಗ್ಬೇಡಿ ಅಂತ. ನನ್ ಮಾತು ಎಲ್ಲಿ ಕೇಳ್ತೀರಾ? ಲೇ ಬಟ, ಇವನಿಗೆ ಜ್ವರ ಬಂದಿರೋದು ಹೆದರಿಕೆಯಿಂದ ಅಷ್ಟೇ. ನಿಮ್ಮಂತವ್ರು ಇವನ್ ತಲೆಯಲ್ಲಿ ಇಲ್ದೇ ಇರೋದನ್ನ ತುಂಬಿದ್ರೆ ಇನ್ನೇನಾಗುತ್ತೆ ಹೇಳು? ಹಗ್ಗ ಹಾವಿನ ತರ ಕಾಣಿಸುತ್ತೆ ಅಲ್ವಾ ಅಂಕಲ್? ಕರೆಕ್ಟ್ ಆಗಿ ಹೇಳ್ದೆ ಕಣ. ಅಂದ್ರೆ ಆ ಮನೇಲಿ ದೆವ್ವ ಇಲ್ಲ ಅಂತೀರಾ? ಯಾಕೋ ಬಟ್ಟ ಮೇಷ್ಟ್ರ ಜಗಿಸ್ತೀಯ? ಅವ್ರಿಗಿಲ್ಲ, ನಿನಗಿದೆ. ಈಗ ದೆವ್ವದ ಮನೆ ವಿಷಯ ಹೇಳಿ ಹೇಳಿ ಮೇಷ್ಟ್ರನ್ ತಲೆ ತಿನ್ಬೇಡ. ಹೋಗಿ ಮಕ್ಕಳಿಗೆ ಊಟಕ್ಕೆ ರೆಡಿ ಮಾಡು. ಊಟ ಮಾಡಿ ಮಲಗಿ. ಆಯ್ತು. ಯಾಕೋ ಈ ದೆವ್ವದ ಮನೆ ನಮ್ಮನ್ನ ನೆಮ್ಮದಿಯಾಗಿ ಇರಕ್ ಬಿಡೋ ತರ ಕಾಣ್ತಿಲ್ಲ ಸೂರಿ. ಈ ಊರಿಗೆ ಜಾಲಿಯಾಗಿ ಕಾಲ ಕಳಿಯೋಣ ಅಂತ ಬಂದ್ರೆ. ಪ್ರಿಯಾ, ಈಗಂತದ್ದೇನಾಯ್ತು? ಏನೂ ಆಗಲಿಲ್ಲ ತಾನೆ?
ಇನ್ಮೇಲೆ ಮೇಷ್ ಹೇಳ್ದಾಗೆ ಆ ಮನೆ ಸವಾಸಕ್ಕೆ ಹೋಗುದಿದ್ರೆ ಆಯ್ತಪ್ಪ. ಕರೆಕ್ಟ್. ಸೂರಿ ಹೇಳ್ದಾಗೆ ಇನ್ಮೇಲೆ ಯಾರು ಆ ಮನೆ ತಂಟೆಗೆ ಹೋಗ್ಬೇಡಿ. ಈಗೆಲ್ಲ ಆರಾಮಾಗಿ ಮನೆಗೆ. ವಿನಯ್ನ ಭಾಗ್ಯ ನೋಡ್ಕೋತಾಳೆ. ಅವಳನ್ನ ಇಲ್ಲೇ ಬಿಟ್ಟು ನಾನು ಹೋಗ್ತೀನಿ. ಸರಿ, ನಾನು ಬರ್ತೀನಿ. ಹುಷಾರು. ನಾನು ಆ ಕಡೆ ಹೋದ್ ಕೂಡ್ಲೆ ಮತ್ತೆ ಆ ಮನೆ ಸುದ್ದಿ ತೆಗೆದು ಮತ್ತೆ ಏನಾದ್ರು ತರಲಾಗಿಲ್ಲ ಮಾಡ್ಕೋಬೇಡಿ. ನಾನು ಹೇಳಿ ತಿಳಿತಾನೆ. ಅಬ್ಬಾ ಅಂಕಲ್, ಸಮ್ಮರ್ ಹಾಲಿಡೇಸ್ ನಲ್ಲಿ ಮೇಷ್ಟ್ರ ಕಾಟ ಇಲ್ಲದೆ ಹಾಯಾಗಿರ್ಬೋದು ಅನ್ಕೊಂಡಿದ್ವಿ. ಆದ್ರೆ ನೀವು ನೋಡಿದ್ರೆ ಮತ್ತೆ ಪಾಠ ಶುರು ಮಾಡ್ಬಿಟ್ರಿ. ಏನಂದೆ? ಮೇಷ್ಟ್ರೆ, ನಾನು ಇದೀನಲ್ಲ, ನೀವೇನು ಚಿಂತೆ ಮಾಡ್ದೆ, ಹೊರಡಿ. ಸರಿಯಪ್ಪ, ಬರ್ತೀನಿ ಪುಟಾಣಿಗಳ. ಬಾಯ್. ಹಾಗಾದ್ರೆ ಸುಮ್ನೆ ಕುತ್ಕೊಂಡೆ ಸಮ್ಮರ್ ಹಾಲಿಡೇಸ್ ನ ಕಲ್ಪಿಟ್ಬೇಕೇನ್ರು? ಹಾಗಂತ ಯಾರು ಹೇಳಿದ್ರು? ಇನ್ನೇನು, ನೀವೆಲ್ಲ ಸುಮ್ಮನೆ ಇರೋದ್ ನೋಡಿದ್ರೆ ಹಾಗೆ ಅನ್ಸುತ್ತೆ. ರಾತ್ರಿ ಮಲ್ಗೋದ್ಬಿಟ್ಟು ಇನ್ನೇನೇ ಮಾಡಕ್ಕಾಗುತ್ತೆ? ನಮ್ಗೆಲ್ಲ ಅಡ್ವೆಂಚರ್ ಮಾಡ್ಬೇಕು, ಭೂತನ್ ಮನೆ ರಹಸ್ಯನ್ ಕಂಡಿಡಿಬೇಕಾದ್ರೆ ಅದನ್ನ ನಾವು ರಾತ್ರಿನೇ ಮಾಡ್ಬೇಕು ಕಣ್ರು. ಹೌದೌದು, ರಾತ್ರಿ ಹೊತ್ತೆ ಎಲ್ಲಾ ಕೆಟ್ಟ ಜನಗಳು ತಮ್ಮ ಕೆಲಸ ಮಾಡ್ಕೊಳೋದು, ಆಗ್ಲೇ ನಾವ್ ಅವ್ರನ್ನ ಹಿಡಿಯಕ್ಕಾಗೋದು ಕಣ್ರು. ಅಂದ್ರೆ ದೇವದ ಮನೆಯಲ್ಲಿ ದೇವದ ಹೆಸರಲ್ಲಿ ಯಾರೋ ಕೆಟ್ಟ ಕೆಲ್ಸನ ಮಾಡ್ತಾ ಇದಾರೆ ಅಂತ ನಿನ್ನ ಅಭಿಪ್ರಾಯನಾ? ಅದೆಲ್ಲ ಏನಿಲ್ಲ, ಅಲ್ಲಿ ದೆವ್ವನೇ ಇರೋದು. ನೀವೆಲ್ಲ ಅಲ್ಲಿಗೆ ಹೋಗೋದು ಬೇಡ ಅಂತ ಮೇಷ್ಟ್ರು ಹೇಳಿ ಮರ್ತ್ಬಿಟ್ರಾ? ಅಯ್ಯೋ ಆಂಟಿ, ನೀವು ಅದನ್ನೆಲ್ಲ ನಂಬ್ತೀರಾ? ಅಲ್ಲಿ ದೆವ್ವಭೂತ ಏನೂ ಇಲ್ಲ ಅಂತ ನಾವ್ ಈ ಊರವ್ರಿಗೆ ಹೇಳ್ಬೇಕು ಆಂಟಿ. ಕರೆಕ್ಟ್ ಆಗಿ ಹೇಳ್ದೆ ಕಣೋ, ನಾವ್ ಇವತ್ತೇ ಆ ದೆವ್ವದ ಬಂಗ್ಲೆ ರಹಸ್ಯನ ಕಂಡಿಡಿಬೇಕು. ಲವ್, ಏನ್ರ ಇದು? ನಾನು ಆಗ್ಲಿಂದ ನೋಡ್ತಾನೆ ಇದೀನಿ. ಏನೋ ಸುಮ್ನೆ ಅದು ಇದು ಮಾತಾಡ್ತಾ ಮಲಗ್ತಿರೇನೋ ಅಂತಿದ್ರೆ ದೇವದ ಮನೆ ಹೋಗಕ್ಕೆ ರೆಡಿ ಆಗ್ಬಿಟ್ರಲ್ವ? ಹಿಡಿತೀರಾ, ದೆವ್ವ ನಿಮ್ ಕತ್ಮುರಿ ಇಲ್ಲಿ ಗೊತ್ತಾಗತ್ತೆ. ಈ ಆಂಟಿ ಒಂದ್ ಎದುರು ಕುಕ್ಕಿ, ಈ ಊರಿನ ಕೊನೆಯಲ್ಲಿರೋ ಆ ಮನೇಲಿರೋ ದೆವ್ವ ಇಲ್ಲಿಗ್ ಬರಲ್ಲ ಅಂತ ಏನ್ ಗ್ಯಾರಂಟಿ? ಹೌದೌದು, ಅದಕ್ಕೆ ಮೊದ್ಲೇ ನಾವ್ ಅಲ್ಲಿಗೆ ಹೋಗಿ ಆ ಕೊಲೆಗಳ ರಹಸ್ಯನ ಕಂಡಿಡಿಬೇಕು. ಸೂರಿ, ನೀನು ನಮ್ ಜೊತೆ ಬಾರೋ, ಚೆನ್ನಾಗಿರುತ್ತೆ. ಬೇಡಪ್ಪ, ನಾನು ಒಂದೇ ಹೇಳೋದು, ಅಲ್ಲಿ ಹೋಗೋದ್ ಬೇಡ ಅಂತ. ಅದು ಅಲ್ದೆ ಮೇಷ್ಟ್ರು ಅಲ್ಲಿ ಹೋಗೋದ್ ಬೇಡ ಅಂತ ಹೇಳಿದ್ದಾರೆ, ಗೊತ್ತಲ್ವಾ? ಸೂರಿ, ನಾವ್ ಒಂದ್ ಕೆಲಸ ಮಾಡೋಣ. ದೇವದ ಮನೆ ಒಳಗೋಗೋದ್ ಬೇಡ, ಹೊರಗಡೆ ಏನಾದ್ರು ಕ್ಲೂ ಸಿಗುತ್ತಾ ಅಂತ ನೋಡೋಣ. ಏನಂದ್ರೆ? ಕ್ಲೂ ಕಣೋ, ಕ್ಲೂ ಅಂದ್ರೆ ಸುಳಿವು ಅಂತ. ಏನಾದ್ರೂ ಸುಳಿವು ಸಿಗುತ್ತಾ ಅಂತ ನೋಡೋಣ. ಸರಿ, ನೀವೆಲ್ಲ ಧೈರ್ಯದಿಂದ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ನಾನ್ ಯಾಕೆ ಬೇಡ ಅಂತ ಹೇಳಿ? ಆದ್ರೆ ಒಂದ್ ಮಾತು, ಅಲ್ಲಿ ಯಾರು ಒಂಟಿ ಆಗಿರ್ಬಾರ್ದು, ಎಲ್ಲ ನನ್ನ ಜೊತೆಗಿರ್ಬೇಕು, ನಾನು ಹೇಳೇ ಕೇಳ್ಬೇಕು, ಆಗುತ್ತೆ ತಾನೆ? ಓಕೆ ಸರಿ, ಹಾಗೆ ಆಗ್ಲಿ. ಹೋಗಿ, ನಿಮ್ಮಲ್ಲಿ ಯಾರನ್ನಾದ್ರೂ ಆ ದೆವ್ವ ಹಿಡಿದು ಕತ್ ಮುರಿಲಿಲ್ಲ ಅದ್ ಕೇಳಿ. ನಮ್ ಕತ್ ಮುರಿಯೋದಿರ್ಲಿ ಆಂಟಿ, ಸೂರ್ಯ ಹೇಳ್ದಾಗೆ ಆ ದೆವ್ವ ಒಂಟಿಯಾಗಿರೋದ್ ಮೇಲೆನೆ ಬರೋದು. ನೀವ್ ಇಲ್ಲಿ ಒಬ್ರೇ ಇರ್ತೀರಾ, ಆ ದೆವ್ವಕ್ಕೆ ಇಲ್ಲಿ ಬರೋದೇನ್ ಕಷ್ಟ ಆಗಲ್ಲ. ಅದಕ್ಕೆ ಆಂಟಿ, ನೀವ್ ನಮ್ ಜೊತೆ ಬರೋದು ಒಳ್ಳೇದನ್ಸುತ್ತೆ. ಭಟ್ರು ತುಂಬಾ ಹೆದ್ರಿಯೋ ತರ ಇತ್ತು. ಅಷ್ಟು ಹೆದರಿಕೆ ಇರೋ ಭಟ್ರು ಒಬ್ರೇ ಈ ದೇವದ ಮನೆ ಹತ್ರ ಯಾಕೆ ಬಂದ್ರು? ನಂಗೇನೋ ಭಟ್ರು ತಾವಾಗೆ ಬಂದಿಲ್ಲ ಅನ್ಸುತ್ತೆ. ಏನ್ ಹೇಳ್ತಾ ಇದ್ಯಾ ನೀನು? ಹಾಗಾದ್ರೆ ಭಟ್ರು ಯಾಕೆ ಬಂದ್ರು ಇಲ್ಲಿಗೆ? ಅಂದ್ರೆ ಅವ್ರನ್ನ ಯಾರೋ ಎದುರಿಸಿ ಇಲ್ಲಿಗೆ ಬರೋ ಹಾಗೆ ಮಾಡಿದ್ದಾರೆ. ಅವ್ರು ಯಾರಿರ್ಬೋದು? ಭಟ್ರಿಂದ ಅವ್ರಿಗೇನ್ ಕೆಲ್ಸ? ಅದನ್ನೇ ನಾವು ಕಂಡಿಡಿಬೇಕಾಗಿರೋದು ಅಲ್ವಾ ಸೂರ್ಯ ಅಂಕಲ್? ಹೌದು ಕಣೋ, ಕರೆಕ್ಟ್ ಆಗಿ ಹೇಳ್ದೆ. ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತ ಈ ಮನೇಲಿ ಏನೋ ರಹಸ್ಯ ಇದೆ ಅಂತ ನನ್ಗನ್ಸುತ್ತೆ. ಅದನ್ನೇ ನಾವು ಕಂಡಿಡಬೇಕಾಗಿರೋದು. ಇಲ್ಲಿ ನಡೀತಿರೋ ಕೊಲೆಗಳಿಗೆ ಭೂತ ಕಾರಣ ಅಲ್ಲ ಅಂತ ನಾವು ಪ್ರೂವ್ ಮಾಡ್ಬೇಕು. ಹೌದು ಅಂಕಲ್. ಏನಿದೆ ರಹಸ್ಯ? ಭಟ್ರು ಒಬ್ರೆ ಈ ಭೂತ್ ಬಂಗ್ಲೆ ಹತ್ರ ಬರೋಕೆ ಕಾರಣ ಏನು? ಖಂಡಿತ ಇದರಲ್ಲಿ ಯಾರ್ದೋ ಕೈವಾಡ ಇದೆ. ನೀವ್ ಹೇಳಿದ್ದು ನಿಜ ಅನ್ಸುತ್ತೆ ಅಂಕಲ್. ಇಲ್ಲಿ ನಡೀತಿರೋ ಕೊಲೆಗಳೆಲ್ಲ ರಾತ್ರಿ ಹೊತ್ತೆ ನಡೀತಿರೋದು ನೋಡಿದ್ರೆ ಇದರಿಂದ ಏನೋ ಬಲವಾದ ಉದ್ದೇಶ ಇದ್ದೇ ಇದೆ. ಲೇಟ್ ಆಯ್ತು, ನೀನ್ ಹೇಳಿದ್ ನಿಜ. ನಾಳೆ ಬರೋಣವಾ? ಸರಿ ಅಂಕಲ್, ನಿಜವಾಗ್ಲೂ ಇದನ್ನೆಲ್ಲ ದೆವ್ವನೇ ಮಾಡ್ತಿದೆ ಅಂತೀರಾ? ನನಗೇನೋ ಹಾಗೆ ಅನಿಸ್ತಿಲ್ಲ ಪುಟ್ಟ. ದೆವ್ವದ ಹೆಸರಲ್ಲಿ ಯಾರೋ ಏನೋ ಮಾಡ್ತಿದ್ದಾರೆ, ಆದ್ರೆ ಯಾಕೆ ಅಂತ ನಾವೀಗ ಕಂಡುಹಿಡಬೇಕು. ದೆವ್ವನೇ ಮಾಡ್ತಾ ಇದ್ರೆ ಈ ಕೊಲೆಗಳು ಈ ರೀತಿ ನಡೀತಾ ಇರ್ಲಿಲ್ಲ. ದೆವ್ವನಿಲ್ಲ ಏನಿಲ್ಲ, ಸುಮ್ಮನೆ ನಡಿಯೋ, ಎಲ್ಲ ನಿನ್ ಭ್ರಮೆ. ಅಯ್ಯೋ ಸರಿ ಸರಿ, ಏನಾಯ್ತು ಸರಿ? ಅಯ್ಯೋ ಸರಿ
ಏನೋ ಮಾಡೋದೀಗ? ಅದೆಲ್ಲ ಮತ್ತೆ ಬರ್ಬೋದು, ಬೇಗ ಹೊರಟೋಗಂದ್ರು. ಏನ್ರು ಮಾಡೋದು? ಎತ್ಕೊಳ್ರ, ಹೋಗೋಣ. ಇಟ್ಕೊಳ್ಳಿ ನಮಗೆ. ಯಾರು ನೀವು? ಏನಿದೆಲ್ಲ? ನಾನು ಏನು ಮಾಡಿದೆ ಅಂತ ನನ್ನನ್ನು ಬಿಟ್ಬಿಡಿ, ನಾನು ಹೋಗ್ಬೇಕು. ಓಹೋ, ಆಸೆ ಇದ್ದೆ ರೋಜಮ್ಮ ಕರೆದ ತಕ್ಷಣ ಬಂದ್ಬಿಟ್ಯಾ? ಅವನು 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 ಯಾರು? ಅವನು ಅವನು ಹೇಳು, ಯಾರವನು? ಅದು ಅವನು ಏನಿಲ್ಲ, ಭಯ ಆಗ್ತಿದೆ. ಖಂಡಿತ ಇಲ್ಲಿ ದೆವ್ವ ಇದೆ. ನಿಮ್ಮನ್ನ ತಿನ್ನೋಷ್ಟಲ್ಲಿ ನಾನು ಹೊರಟೋಗ್ತೀನಿ. ದೆವ್ವ ಅಲ್ಲೆಲ್ಲ ಇರೋದು. ಎಲ್ಲಿ? ಅಯ್ಯೋ, ಇಲ್ಲಿ ನೋಡು, ಕೆಳಗಡೆ ಯಾರಿದ್ದಾರೆ ನೋಡು. ಪುಟ್ಟ ಮಗನೇ, ಯಾರು ನೀವು? ನನ್ ಮಗನ ಯಾಕೆ ಹಾಕಿದ್ದೀರಾ? ಏನು ಬೇಕು ನಿಮಗೆ? ಈಗ ಹೇಳ್ತೀನಿ ಕೇಳು. ಈ ಮನೇಲಿ ನಿಂತಿರೋದು ನಿನಗೂ ಗೊತ್ತು, ಅದು ನಮಗೂ ಬೇಕು. ತಗೊಳ್ಳಿ, ಯಾರು ಬೇಡ ಅಂದ್ರು? ನಾನೇನ್ ನಿಮ್ಮನ್ನ ತರ್ದಿದ್ದೀನ? ಅದಕ್ಕೆ ನನ್ ಮಗನ್ ಯಾಕೆ ಕಟ್ಟಾಕಿದ್ದೀರ? ದೆವ್ವ ನಿಮ್ಮನ್ ಬಿಟ್ರೆ ತಾನೇ ನೀವು ತಗೊಳಕ್ಕೆ. ಅದಕ್ಕೆ ನೀನ್ ಹಿಡಿದಿರೋದು. ಆದ್ರೆ ಆ ದೆವ್ವ ನಾನು ಓಡಿಸ್ಲ? ನನ್ ಕೈಲಿ ಎಲ್ಲಾಗುತ್ತೆ? ನನಗ್ ಗೊತ್ತು ಅದು ನಿನ್ ಕೈಲಿ ಆಗಲ್ಲ ಅಂತ. ಆ ದೆವ್ವಕ್ ನಾಳೆ ಕೊಡೋ ನರಬಲಿಗೆ ನೀನು ಅಯ್ಯಯ್ಯೋ, ನಿಮ್ ದಮ್ಮಯ್ಯ ಅಂತೀನಿ, ನನ್ನ ಬಿಟ್ಬಿಡಿ. ಅದಕ್ಕೆ ನನ್ ಮಗನ ಬಲಿ ಕೊಡ್ಬೇಡಿ. ಸರಿ, ಹಾಗೆ ಮಾಡೋಣ ಬಿಡು. ಆದ್ರೆ ನಾನ್ ಹೇಳ್ದಂಗ್ ನೀನ್ ಕೇಳಲೇಬೇಕು. ಏನದು? ನಿನ್ ಹತ್ರ ಇರೋ ಎಲ್ಲಾ ಹೆಣ್ಮಕ್ಳು ನನಗೆ ಒಪ್ಪಿಸ್ಬೇಕು. ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಓಯ್ ಬಟ್ಟ, ಹುಡುಗಾಟ ಆಡ್ಬೇಡ ನೀನು. ನೀನು ನಿನ್ ಮಗನು ಬದುಕ್ಬೇಕು ಅಂದ್ರೆ ಆಯ್ತು, ಓಕೆ. ಸರಿ, ನೀನು ಹೊರಡ್ಬೋದು. ಕೆಲಸ ಮುಗಿಯೋವರೆಗೂ ನಿನ್ ಮಗ ನನ್ನ ಹತ್ರ ಇರ್ತಾನೆ. ಅಬ್ಬಾ, ಸಿಗಮ್ಮ. ಹೋಗು, ನೆನ್ಪಿರ್ಲಿ, ನಾವ್ ಹೇಳಿದ ಕೆಲ್ಸ ಮಾಡ್ಲೇಬೇಕು. ನಮ್ ಸೂರಿಗೇನು ಅಪಾಯ ಇಲ್ಲ ತಾನೆ? ಅಂತ ಏನು ಅಪಾಯ ಇಲ್ಲ ಅಂತೆ. ಸದ್ಯ ದೇವ್ರು ದೊಡ್ಡವನು, ಸ್ವಲ್ಪ ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟ್ರಿ ಹೇಳಿದ್ದಾರೆ. ಅಬ್ಬಾ, ಹೋಗಿ ಬಿಡು. ಅಯ್ಯೋ, ಒಳ್ಳೆ ಶಿಷ್ಯ ಕಣೋ ನೀನು. ಆ ಮಕ್ಕಳನ್ನ ಎಲ್ಲೂ ಡೇಂಜರಸ್ ಪ್ಲೇಸ್ ಕರ್ಕೊಂಡು ಹೋಗೋರು ಬಿಡ್ಬೇಡ ಅಂತ ಹೇಳಿದ್ರೆ ಅವ್ರ ಮುಂದಾಳಾಗ ನೀನೇ ಹೋಗಿದೆಯಲ್ಲ. ಏನ್ ಹೇಳಿ ನಿನ್ಗೆ? ಇಲ್ಲ ಅಂಕಲ್, ಇದರಲ್ಲಿ ಸೂರ್ಯ ಅಂಕಲ್ ಏನೂ ತಪ್ಪಿಲ್ಲ. ನಾವೇ ಅವ್ರನ್ನ ಬಲವಂತ ಮಾಡಿದ್ದು. ಪಾಪ ಸೂರ್ಯ ಅಂಕಲ್ಗೆ ಏಟಾಗಿ ತುಂಬಾ ನೋವಾಗ್ತಿದೆ ಅನ್ಸುತ್ತೆ. ಅಂಕಲ್, ಅವ್ರನ್ನ ಬೈಬೇಡಿ ಅಂಕಲ್. ಬೈಯಾದಿದ್ರೆ ನಮ್ನ ಬೈರಿ ಅಂಕಲ್. ಆದ್ರೂ ನಾವಲ್ಲಿ ಹೋಗಿದ್ರಿಂದ ಆ ಮನೆಯಲ್ಲಿ ನಿಗೂಢವಾದ ನಡೀತಿದೆ ಅಂತ ಗೊತ್ತಾಯ್ತಲ್ವಾ ಅಂಕಲ್? ಆದ್ರೆ ಇದರಿಂದ ಹೀಗಾಗುತ್ತೆ ಅಂತ ಗೊತ್ತಿರ್ಲಿಲ್ಲ ಅಂಕಲ್. ಅಂಕಲ್, ಈಗ ನಾವೇನ್ ಮಾಡೋದು? ಏನ್ ಮಾಡದಾ? ಎಲ್ಲ ಇಲ್ಲಿಂದ ಗಂಟು ಮುಟ್ಟೆ ಕಟ್ಕೊಂಡು ಹೊರಡೋದು ಅಷ್ಟೇ. ಹಾಗಾದ್ರೆ ಸೂರ್ಯ ಅಂಕಲ್ಗೆ ಗಾಯ ಮಾಡಿರೋ ಆ ದೆವ್ವನ ಸುಮ್ಮನೆ ಬಿಟ್ಬಿಡೋದ ಆಂಟಿ? ಮತ್ತೆ ಅವ್ರನ್ನ ಫೋನ್ ಮಾಡಕ್ ಹೋಗಿತ್ತಾನೆ ಇಷ್ಟೊಂದು ಗಾಯ ಮಾಡ್ಕೊಂಡಿರೋದು? ಅವ್ರನ್ನ ಈ ಸ್ಥಿತಿಲಿ ಬಿಟ್ಟೋಗೋದಾ? ನೋಡಿದ್ರ ಪ್ರಿಯಾ ಆಂಟಿ, ಭಾಗ್ಯ ಆಂಟಿ ನೋಡಿದ್ರೆ ನಾನೇ ಸೂರ್ಯನ ನೋಡ್ಕೊಂತೀನಿ ಅಂತ ಹೇಳ್ತಿದ್ದಾರೆ. ನೀವ್ ನೋಡಿದ್ರೆ ನಾನೇನೋ ಎಮೋಷನಲ್ ಹೇಳ್ಬಿಟ್ಟ ಕಣ್ರೋ. ಸಾರಿ, ಸೂರ್ಯನ ಈ ಸ್ಥಿತಿ ಬಿಟ್ಟು ಹೋಗ್ಬೇಕಾಗತ್ತಾ? ಸರಿ ಸರಿ, ಯಾರು ಎಲ್ಲೂ ಹೋಗೋದ್ ಬೇಡ. ಇಲ್ಲೇ ಎಲ್ರು ಆರಾಮಾಗಿ ಆಟ ಆಡ್ಕೊಂಡಿರಿ. ಹಾಗಾದ್ರೆ ನಮ್ ಸೂರಿಗೆ ಈ ರೀತಿ ಗಾಯ ಮಾಡಿರೋ ಆ ದೆವ್ವನ್ ಸುಮ್ನೆ ಬಿಟ್ಬಿಡದ ಆಂಟಿ? ಅದಕ್ಕೆ ನೀವೇನು ಮಾಡೋದ್ ಬೇಡ. ಏನ್ ಮಾಡೋದಿದ್ರು ಪೊಲೀಸ್ನವ್ರು ಮಾಡ್ತಾರೆ. ಸರಿ ಅಂಕಲ್. ನಾವೆಲ್ಲರೂ ನಾಳೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ. ಹಾಗೆ ನೀವ್ ಯಾರನ್ನು ಆ ದೇವ್ದ ಮನೆ ಕಡೆ ಹೋಗ್ಬಾರ್ದು. ಹಾಗೇನಾದ್ರೂ ಹೋದ್ರೆ ನಿಮ್ ಎಲ್ರನ್ನು ವಾಪಸ್ ಊರಿಗೆ ಗಂಟು ಮೂಟೆ ಕಟ್ಟಿ ಕಳಿಸ್ಬೇಕಾಗತ್ತೆ. ಅಲ್ಲ ಅಂಕಲ್, ನೀವ್ ಹೇಳ್ದಂಗ್ ಕೇಳ್ತೀವಿ. ಅಂದ್ರೆ ಏನರ್ಥ? ಊರಿಗೆ ಕಳಿಸಿ ಅಂತನಾ? ಅಯ್ಯೋ ಅಲ್ಲ ಅಂಕಲ್, ನೀವ್ ಹೇಳ್ದಾಗೆ ಕೇಳ್ತೀವಿ ಅಂಕಲ್. ಓ ಸರಿ, ಹಾಗಿದ್ರೆ ನಾನಿನ್ ಬರ್ತೀನಿ. ನೋಡಿ, ಸೂರ್ಯನ ನೀವೆಲ್ರೂ ಹುಷಾರಾಗಿ ನೋಡ್ಕೊಳ್ಳಿ, ಗೊತ್ತಾಯ್ತಾ? ಭಾಗ್ಯ, ನೀನು ಜೊತೆಗಿದ್ದು ಹುಷಾರಾಗಿ ನೋಡ್ಕೋಬೇಕು. ಬರ್ಲಾ? ಬಾಯ್. ಬಾಯ್ ಅಂಕಲ್. ಅಂಕಲ್,
ಅಂಕಲ್ ಹೇಳಿದ್ ಗೊತ್ತಾಯ್ತಾ? ಇನ್ಮೇಲೆ ಅಂತ ತರ್ಲೆ ಜಾಗಕ್ಕೆ ಹೋಗ್ಬಾರ್ದು ಅಂತ. ನಿನಗ್ ಬೇಕಾಗಿದೆ ಅದೇ ತಾನೆ. ಈಗ ಸಮಾಧಾನ ಆಗಿರ್ಬೇಕು ಎದುರು ಪುಕ್ಲಿ ಆಂಟಿಗೆ. ಲೋ ಗುರು ನೋಡು, ನನ್ನ ಏನನ್ನೋ ಹೇಳಿ ರೇಗ್ಸಿದ್ರೆ ಅಷ್ಟೇ. ಓ ಕಮಾನ್ ರಮ್ಯಾ, ಅವ್ರು ಚಿಕ್ಕ ಮಕ್ಕಳು ಅಂದ್ರೆ ನೀನು ಹಾಗೆ ಆಡ್ತೀಯಾ? ಈಗ ರಾತ್ರಿ ತುಂಬಾ ಹೊತ್ತಾಗಿದೆ, ಎಲ್ಲ ಹೋಗಿ ಮಲ್ಕೊಳ್ಳಿ. ಮತ್ತೆ ನೀನು? ಪರವಾಗಿಲ್ಲ, ನನ್ನ ಭಾಗ್ಯ ನೋಡ್ಕೊಳ್ತಾಳೆ. ಅವಳು ಹೇಗಿದ್ರು ಇಲ್ಲೇ ಇದ್ದಲ್ಲ. ನೀವೆಲ್ಲ ತುಂಬಾ ಹೈರಾಣ ಆಗಿದ್ರೆ ಅನ್ಸುತ್ತೆ, ಹೋಗಿ ರೆಸ್ಟ್ ತಗೊಳ್ಳಿ. ಸರಿ ಅಂಕಲ್. ಸರಿ ಸೂರಿ, ಬಾಯ್. ನೋಡಿರು ಭಾಗ್ಯ, ನೀನು ಹೋಗಿ ಮಲ್ಕೋ. ಭಾಗ್ಯ ಏನಾಯ್ತು? ಯಾಕೆ ಕಣ್ಣೀರು? ನನಗೇನು ಆಗಿಲ್ಲ ಕಣೆ, ನೀನ್ ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀಯಾ? ಅಲ್ಬೇಡ. ಏನ್ ವಿಷಯ? ಯಾವ್ದೋ ಇಂಪಾರ್ಟೆಂಟ್ ವಿಷಯನ ಡಿಸ್ಕಸ್ ಮಾಡ್ಬೇಕು ಅಂತ ಕರೆದ್ರಲ್ಲ, ಏನ್ ಹೇಳಿ? ಅದು ನಮ್ ಸೂರ್ಯ ವಿಷಯ ಇನ್ಸ್ಪೆಕ್ಟ್ರೆ. ಅವನು ನಿನ್ನೆ ಸ್ವಲ್ಪದಲ್ಲೇ ಬದುಕೊಂಡ. ಹೌದು ಇನ್ಸ್ಪೆಕ್ಟ್ರೆ, ನಮ್ ಸೂರಿ ದೊಡ್ಡ ಗಂಡಾಂತರದಿಂದ ಪಾರಾದ. ಏನಾಯ್ತು ಅಂತದ್ದು? ಟೀ ತಗೊಳ್ಳಿ. ಇಲ್ಲ ತಗೊಳ್ಳಿ. ಸರ್, ನಮ್ ಸೂರಿ ಮತ್ತೆ ಸಿಟಿಂಗ್ ಬಂದಿರೋ ಮಕ್ಕಳೆಲ್ಲ ಮೊನ್ನೆ ದೇವ್ರ ಮನೆ ಹತ್ರ ಹೋಗಿದ್ದಾಗ ಅಂದ್ರೆ ಆ ದೇವ್ದ ಮನೆಯಲ್ಲಿರೋ ಆ ದೆವ್ವ ಸೂರ್ಯನ ಕೊಲೆ ಮಾಡಕ್ ಪ್ರಯತ್ನಿಸ್ತು. ಹೌದು ಸರ್, ನೀವು ಕೂಡ್ಲೆ ಕ್ರಮ ತಗೋಬೇಕು. ಅಂದ್ರೆ ನೀವೆಲ್ರೂ ಆ ದೆವ್ವನ್ ನೋಡಿದ್ರ? ನಿಜವಾಗ್ಲೂ ಅಂಕಲ್, ನಾವೇ ನಮ್ ಕಣ್ಣಾರೆ ಆ ದೆವ್ವ ನೋಡಿದೀವಿ. ಹೌದು ಅಂಕಲ್, ನಿಜವಾಗ್ಲೂ ನೋಡಿದೀವಿ. ಓಹೋ, ರಾತ್ರಿ 12 ಗಂಟೆಗೆ ಆ ದೆವ್ವದ ಮನೆ ಹತ್ರ ನೋಡಕ್ ಹೋಗಿದ್ದೆ ನೀನು? ಹೌದು ಅಂಕಲ್, ನೀವು ಬನ್ನಿ ತೋರಿಸ್ತೀವಿ. ನನ್ಗೇನ್ ತಲೆ ಕೆಟ್ಟಿದ್ಯಾ ಮೇಷ್ಟ್ರೆ? ಏನಿದೆಲ್ಲ? ಈ ಮಕ್ಕಳೆಲ್ಲ ರಾತ್ರಿ 1 ಗಂಟೆಗೆ ಆ ಪಾಳ್ ಬಿದ್ದರ ಮನೆ ಹತ್ರ ಯಾಕೆ ಹೋಗ್ಬೇಕು? ಮೊದ್ಲೇ ಸ್ಮಶಾನ, ಪಾಳ್ ಮನೆ. ಆ ಹೊತ್ನಲ್ಲಿ ನಾಯಿ ಮರಿನೂ ದೆವ್ವ ತರ ಕಾಣುತ್ತೆ. ಇಲ್ಲ ಅಂಕಲ್, ಅಲ್ಲೇನು ನಾಯಿ ಮರಿ ಇರ್ಲಿಲ್ಲ, ದೆವ್ವನೇ ಇದ್ದಿದ್ದು. ನೀವೆಲ್ಲ ಯಾಕೆ ಹೋಗಿದ್ದಲ್ಲಿ? ಅಲ್ಲಿ ದೆವ್ವ ಇದೆಯಾ ಅಂತ ನೋಡಕ್ ಹೋಗಿದ್ವಿ ಅಂಕಲ್. ಆಯ್ತಾ, ಎಲ್ಲ ಮಾತಾಡಿದಾಯ್ತಾ? ನೋಡಿ ಮೇಷ್ಟ್ರೆ, ನೀವು ಈ ಮಕ್ಕಳನ್ನ ಸುಮ್ಮನೆ ಇರಿಸ್ತಿದ್ರೆ ನಾನು ಮೇಲೆ ರಾತ್ರಿ ಹೊತ್ತು ಏನೋ ಕೆಲಸ ಮಾಡ್ತಿದ್ದೀರಾ ಅಂತ ಖಂಡಿತ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ನಿಮಗೂ ಮಕ್ಕಳಿಗೂ ಮಾಡೋ ಕೆಲಸ ಇಲ್ಲ ಅಂದ್ರೆ ನಮಗೂ ಇಲ್ಲ ಅನ್ಕೊಂಡ್ರ? ಆ ದೆವ್ವ ನಿಮ್ ಮಕ್ಕಳಿಗೂ ಕತ್ತಿಸಿ ಸಾಯಿಸಿದ್ರೆ ನೀವೇನ್ ಮಾಡ್ತಿದ್ರಿ? ನಾನ್ ಹೋಗಿ ಆ ದೆವ್ವನ್ ಹೇಳಿಲ್ಲ. ಓ, ನಮ್ ಸಾಹೇಬ್ರು ದೆವ್ವ ಹಿಡಿಬೋದು ಅಂತ ನೀವು ನಮ್ಮನ್ನ ಕರ್ಸಿದ್ರ? ಕರೇಣ, ನೀನು ಬಾಯಿ ಮುಚ್ಕೊಂಡು ಇರದೇ ಇದ್ರೆ ನಿನ್ನೆ ಆ ದೆವ್ವದ ಮನೆ ಹತ್ರ ಎನ್ಕ್ವೈರಿ ಕಳ್ಸ್ಬೇಕಾಗುತ್ತೆ ಅಷ್ಟೇ. ಅಯ್ಯೋ ಬೇಸ, ತಪ್ಪಾಯ್ತು. ಸರಿ, ನಾನಿನ್ ಬರ್ತೀನಿ. ನೋಡಿ ಮೇಷ್ಟ್ರೆ, ಇನ್ನೊಂದ್ಸಾರಿ ಮಕ್ಕಳನ್ನ ಆ ಕೆಟ್ಟ ಪ್ಲೇಸ್ ಹೋಗೋಕೆ ಖಂಡಿತ ಬಿಡ್ಬೇಡಿ. ಓಕೆ, ಬರ್ತೀನಿ. ಸೂರ್ಯ ಅಂಕಲ್ ಜೊತೆಗಿಂದ ತುಂಬಾ ಬೋರ್ ಹೊಡಿತಿದೆ ಅಲ್ವೇನ್ರು? ಹೌದು ಕಣ್ರು, ಪಾಪ ಸೂರ್ಯ ಅಂಕಲ್ಗೆ ತುಂಬಾ ಏಟ್ ಬಿದ್ದಿರೋದ್ರಿಂದ ಇನ್ನೊಂದು ವಾರನಾದ್ರೂ ರೆಸ್ಟ್ ತಗೊಳ್ಬೇಕು ಅನ್ಸುತ್ತೆ. ಮತ್ತೆ ಆದ್ರೂ ಅಂಕಲ್ನ ನೋಡ್ಕೊಳಕ್ಕೆ ಅಂತ ಪ್ರಿಯಾ ಆಂಟಿ ಅವ್ರ ಜೊತೆನೆ ಇದಾರಲ್ವಾ? ಅಂಕಲ್ನ ನೋಡ್ಕೊಂತಿರೋದು ಪ್ರಿಯಾ ಆಂಟಿ ಏನಲ್ಲ, ಜ್ಯೋತಿ ಆಂಟಿ ಅಲ್ವೇನೆ ರಶ್ಮಿ? ಪ್ರಿಯಾ ಆಂಟಿ ಏನಿದ್ರು ಶೋ ಮಾಡ್ತಾರೆ. ಹೇ ಸುಮ್ಮನೆ ಸಾಕು. ಸೂರ್ಯ ಅಂಕಲ್ನ ಪ್ರಿಯಾ ಆಂಟಿ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ? ಜ್ಯೋತಿ ಆಂಟಿನೂ ತುಂಬಾ ಇಷ್ಟಪಡ್ತಾರೆ. ನಮ್ಮ ಅಂಕಲ್ಗೆ ಇಬ್ರಿಬ್ರು ಹೀರೋಯಿನ್ನ. ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ ನಡೀತದೆ ಅಲ್ವೇನ್ರು? ಆ ದೆವ್ವದ ಮನೆ ಹಾರೆ ಸ್ಟೋರಿ ನಡುವೆ ಈ ಲವ್ ಸ್ಟೋರಿ ಬೇರೆನಾ? ಲೋ ನೋಡ್ರು, ಅಲ್ಲಿ ಭಟ್ರು ಏನೋ ಡೀಪ್ ಆಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಹ್ಞೂ ಕಣೆ, ಭಟ್ರನ್ನ ನೋಡ್ಕೊಡ್ಲೇ ನೆನಪಾಗ್ತಿದೆ. ನಿನ್ನೆ ರಾತ್ರಿ ಭಟ್ರು ದೆವ್ವದ ಮನೆ ಹತ್ರ ಏನ್ ಮಾಡ್ತಿದ್ರು ಅಂತ. ಭಟ್ರು ಸುಮ್ಮನೆ ಅಲ್ಲಿಗೆ ಹೋಗಿರಕ್ಕಂತೂ ಸಾಧ್ಯನೇ ಇಲ್ಲ. ಅದಕ್ಕೆ ಬೆಳಗಿಂದಲೂ ಭಟ್ರು ಡಲ್ ಆಗಿದ್ದಾರೆ. ಅವ್ರ ಮುಖದಲ್ಲಿ ಹಿಂದಿನ ಕಳೆನೇ ಇಲ್ಲ. ಏನಾಗಿರ್ಬೋದು? ಒಂದ್ ಕೆಲ್ಸ ಮಾಡೋಣ. ಏನೋ ಅದು? ಅವ್ರನ್ನೇ ಹೋಗಿ ನಿಮ್ ಮಗ ಎಲ್ಲಿ, ನೆನ್ನೆ ರಾತ್ರಿ ಬೂತ್ ಬಂಗ್ಲೆ ಹತ್ರ ಏನ್ ಮಾಡ್ತಾ ಇದ್ರಿ ಅಂತ ಕೇಳೋಣ. ನಾವ್ ಕೇಳಿದ ತಕ್ಷಣ ಅವ್ರು ಹೇಳ್ಬಿಡ್ತಾರಾ? ಹೇಳ್ತಾರೋ ಬಿಡ್ತಾರೋ? ಇವ್ನು ಹೇಳ್ದಂಗೆ ಮಾಡೋದಲ್ಲಿ ತಪ್ಪೇನೂ ಇಲ್ವಲ್ಲ? ಮಾತಾಡಕ್ ಬಂದಿಲ್ಲ.
ನಿಮ್ಮನ್ನ ನಿನ್ನೆ ರಾತ್ರಿ ಆ ದೆವ್ವದ ಮನೆ ಹತ್ರ ಯಾವ್ದೋ ಒಂದು ಹೆಂಗಸಿನ ಜೊತೆ ನೋಡಿದ್ವಿ. ಯಾರದು ಅಂಕಲ್? ಅಂದ್ರೆ ನಿಮ್ಗೆಲ್ಲ ಗೊತ್ತಾಯ್ತಾ? ಭಟ್ರೆ ಈಗ ಏನ್ ಮಾಡ್ತೀರಾ? ಏನ್ ಮಾಡೋದು, ನಾನೇನು ಮಾಡ್ಲಿಲ್ಲ. ನನ್ ಮಗನ್ನ ಅವ್ರು ಹಿಡಿದಿಟ್ಕೊಂಡಿದ್ದಾರೆ. ಇವತ್ ರಾತ್ರಿ ಅವ್ರು ಹೇಳಿದ ಜಾಗಕ್ಕೆ ಭಾಗ್ಯನ ಪ್ರಿಯನ್ನ ನಾನ್ ಕರ್ಕೊಂಡೋಗ್ಬೇಕಂತೆ. ಯಾಕಂತೆ? ಯಾಕೆ? ಅವ್ಳು ಹೇಳಿದ್ ನಿಮ್ಗೆ ಗೊತ್ತಿಲ್ವಾ? ಅದೇ ಅವ್ರಿಬ್ರನ್ನ ಬಲಿ ಕೊಡೋದಿಕ್ಕೆ. ಹೌದು, ಈ ಅಮಾವಾಸ್ಯೆಗೆ 13 ಜನ ಹುಡುಗಿಯರನ್ನ ಬಲಿ ಕೊಟ್ರೆ ಅವ್ರಿಗೆ ನಿಧಿ ಸಿಗುತ್ತಂತೆ. ಹಾಗಾದ್ರೆ ನೀವು ಅವ್ರಿಬ್ರನ್ನ ಬಲಿ ಕೊಡಕ್ಕೆ ಕರ್ಕೊಂಡು ಹೋಗ್ಬಿಡ್ತೀರಾ? ಅಯ್ಯೋ, ಏನ್ ಹೇಳ್ತಿದ್ಯಾ ನೀನು? ನನ್ ಮಗನ ಪ್ರಾಣದ ಆದಗೋಸ್ಕರ ನಮ್ಮವ್ರೇ ಆದ ಆ 2 ಹುಡುಗಿಯರನ್ನ ಬಲಿ ಕೊಡೋದಕ್ಕೆ ನಾನು ಒಪ್ತೀನ? ಖಂಡಿತ ಇಲ್ಲ. ಹಾಗಾದ್ರೆ ಏನ್ ಮಾಡ್ತೀರಾ ಭಟ್ರೆ? ಏನ್ ಮಾಡೋದು ತಂಗಿ ಗೊತ್ತಾಗ್ತಿಲ್ಲ. ಅವ್ರಿಬ್ರನ್ನ ಕರ್ಕೊಂಡು ಹೋದ್ರೆ ಅವ್ರು ಬಲಿ ತಗೋತಾರೆ, ಕರ್ಕೊಂಡು ಹೋಗಿಲ್ಲ ಅಂದ್ರೆ ನನ್ ಮಗನ್ ಪ್ರಾಣ ಹೊಟ್ಟೋಗುತ್ತೆ. ಅವ್ರನ್ನೆಲ್ಲಿಟ್ಟಿದ್ದಾರೆ ಭಟ್ರೆ? ಎಲ್ಲಿಟ್ಟಿದಾರ? ಆ ದೇವ್ರ ಮನೆ ಸುತ್ತಮುತ್ತ ಎಲ್ಲೋ ಇಟ್ಟಿದ್ದಾರೆ ಅನ್ಸುತ್ತೆ. ಅಂಕಲ್ ಹೀಗ್ ಮಾಡಿದ್ರೆ ಹೇಗೆ? ಹೇಗೆ ಅಂಕಲ್ ಇವತ್ ರಾತ್ರಿ ನಾವೆಲ್ಲ ಅಯ್ಯೋ, ನಮ್ಮ ಊರಲ್ಲಿ ಹೇಗೆ ಬಿದ್ಬಿಟ್ಟಿಯಲ್ಲಪ್ಪ. ಹೌದೌದು, ಏನಿದು ಭಯಂಕರವಾಗಿ ಏನ್ ಸರ್ ಇದು? ಇಷ್ಟು ವರ್ಷ ಇಲ್ಲಿ ದೆವ್ವ ಬರುತ್ತೆ ಅಂತ ಜನಗಳು ಮಾತಾಡ್ಕೊಳ್ಳೋದನ್ನ ನಾನು ಕೇಳಿದ್ದೆ. ಆದ್ರೆ ಈಗ ನೋಡಿದ್ರೆ ಒರಿಜಿನಲ್ ಹೆಣ ಬಿದ್ದಿದಲ್ಲ ಸರ್. ಸಾರೆ ಅವತ್ತ ಮೇಷ್ಟ್ರು ಬಂದು ಸೂರ್ಯ ಮೇಲೆ ದೆವ್ವ ಅಟ್ಯಾಕ್ ಮಾಡ್ತು ಅಂದಾಗ್ಲೇ ನಾವು ಹುಷಾರಾಗಬೇಕಾಗಿತ್ತು. ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ಹೇಳ್ತೀರಾ? ದಾರಿ ಬಿಡಿ. ಈ ಹೆಣನ ಮೊದಲು ನೋಡಿದ್ರು ಯಾರು? ಗೊತ್ತಿಲ್ಲ ಸರ್. ಏ ಕಡ್ಡಿ, ಇಲ್ಲಿ ಹೆಣ ಬಿದ್ದಿದೆ ಅಂತ ಸ್ಟೇಷನ್ ತಿಳ್ತಾರೆ ಯಾರು? ಸರ್ ಅದು ಯಾರೋ ಒಬ್ರು ಫೋನ್ ಮಾಡಿದ್ರು ಸರ್. ಇದೆಲ್ಲ ನಮ್ಗೆ ಯಾಕೆ ಅಂತ ನೀವ್ ಯಾರು ಕೇಳಲಿಲ್ಲ. ಎದುರ್ಬೇಡ್ರು, ನಾವೇ ಮೊದಲು ನೋಡಿ ಫೋನ್ ಮಾಡಿದ್ದು ಅಂತ ಅವ್ರಿಗೇನ್ ಗೊತ್ತು? ಯಾಕೆ ಹೇಳಿ ಬಂದಿದ್ದೀರಾ? ಸುಮ್ನೆ ಎಲ್ಲಾರು ಬಂದಿದಾರಲ್ಲ ಅಂತ. ನಿಮಗೆಲ್ಲ ಆಟ, ನಮಗ್ ಪ್ರಾಣ ಸಂಟ. ಇನ್ಸ್ಪೆಕ್ಟ್ರೆ, ಮಕ್ಕಳು ಯಾಕೆ ಬೈತಾ ಇದ್ದೀರಾ? ಏನ್ ಮಾಡಿದ್ರು? ಏನ್ ಮಾಡಿಲ್ಲ. ಈ ಮಕ್ಕಳು ಊರಿಗೆ ಬಂದ್ಮೇಲೆ ನಾವು ಹೆಣ ನೋಡೋಣಾಯ್ತು. ನಿಜವಾಗ್ಲೂ ಭಾಗ್ಯ ಅಂದ್ರೆ ಇದೆ ಅಲ್ವಾ? ಮತ್ತೆ ಸಾಹೇಬ್ರು ಸ್ಟೇಷನ್ ಬಂದಾಗಿಂದ ಒಂದೇ ಒಂದ್ ಕೇಸ್ ಆದ್ರೂ ಬಂದಿತ್ತಾ? ಮನುಷ್ಯ ಹೆಣ ಇರ್ಲಿ, ಒಂದ್ ನಾಯಿ ಹೆಣ ನೋಡಿದ್ವಾ? ಈ ಹೆಣ ಯಾರು ನೋಡಿ? ನೋಡ್ರೆ ಒಳ್ಳೆ ಟೈಮ್ ಬಂದ್ರಿ. ಈ ಹೆಣ ಯಾರು ಅಂತ ನೋಡಿ. ಈಕೆ ನಮ್ಮ ಮನೆ ಕೆಲಸದ ರಾಣಿ ಅಲ್ವಾ? ಈಕೆ ನಿಮ್ ಮನೆ ಕೆಲಸದವಳ? ಹೌದೌದು. ಈಕೆ 2-3 ದಿವಸ ಕೆಲ್ಸಕ್ಕೆ ಬಂದಿರಲಿಲ್ಲ. ನಾನು ಕೆಲಸದ ಮೇಲೆ ಸಿಟಿ ಕಡೆ ಹೋಗಿದ್ದೆ. ಬಂದು ವರ್ಷದಲ್ಲಿ ಕೊಲೆ ಆಗ್ಬಿಟ್ಟಿದೆ. ಇದು ಕೊಲೆ ಅಂತ ನಿಮ್ಗೆ ಗೊತ್ತು? ದೆವ್ವದ ಮನೆ ಹಿತ್ಲಲ್ಲಿ ಹೆಣ ಬಿದ್ದಿದ್ರೆ ಅದು ಕೊಲೆ ಅಲ್ಲದೆ ಇನ್ನೇನು? ಹೌದು ಸರ್, ಇದು ಖಂಡಿತ ದೆವ್ವದ ಕೆಲಸ. ನಾನು ಅವತ್ತೇ ನನ್ನ ಮಾತು ಯಾರು ನಂಬಲ್ಲ. ಯಾರಯ್ಯ ನೀನು? ಈ ಹೆಣನ ಅವತ್ತೇ ನೋಡಿದ್ಯಾ? ಹೌದು ಬುದ್ಧಿ. ಈಗ 2 ವರ್ಷದ ಮುಂಚೆ ನಾನು ಚಂಪ್ ತಗೊಂಡ್ಬಂದಾಗ ಹೆಣ ನೋಡಿದ್ದೆ. ಊರನ್ನು ಕರ್ಕೊಂಡ್ಬರೋಷ್ಟ್ರಲ್ಲಿ ಹೆಣ ಎಂಬಾಯ ಆಗಿತ್ತು. ಸುಳ್ಳು ಹೇಳ್ತಾನೆ ಸರ್, ಹೆಣ ಇರಲಿಲ್ಲ, ಏನೂ ಇರಲಿಲ್ಲ. ಸರ್ ಕುಡ್ದ್ಬಿಟ್ಟು ಏನೇನೋ ಹೇಳ್ತಾನೆ ಸರ್ ಇವನು. ಯಾಕೋ ಹುಡುಗ ಜಾಸ್ತಿ ಆಯ್ತಲ್ಲ ನಿನ್ಗೆ? ನನ್ನ ಹತ್ರ ಆಟ ಆಡ್ತಿದ್ಯಾ? ಈ ಹೆಣ ನೋಡಿ ನನ್ಗೆ ಬಿದ್ದಿ ಜಾಸ್ತಿ ಆಗಿದೆ. ಏ ಕಟ್ಟಿ, ಇವನ್ ಹೇಳಿ ಒಳಗಾಗಯ್ಯ. ಅವತ್ತೇ ಇವನ್ ಹೆಣ ನೋಡಿದ್ಮೇಲೆ ಇವನೇ ಕೊಲೆ ಮಾಡಿರ್ಬೋದು. ಅಯ್ಯೋ ತಪ್ಪಾತ್ ಬುದ್ಧಿ, ಬಿಟ್ಬಿಡಿ. ಗೊತ್ತಿನ ಯಜಮಾನ ಸ್ವಲ್ಪ ಕೆಲಸ ಇದೆ. ಆಯ್ತು, ಹೋಗಿ ಬನ್ನಿ. ಗಮನಿಸಿದ್ರೇನು? ಏನೋ ಅದು? ಹೆಣದೆಬ್ಬರಳು ಕತ್ತರಿಸಿದ್ದು. ಏನೋ ಅದು? ನನಗೇನು ತಿಳಿಲಿಲ್ಲ. ಅದಕ್ಕೂ ತಲೆ ಬೇಕು. ನಿನ್ನೆ ರಾತ್ರಿ ನಾವು ಇಲ್ಲಿ ಹೆಣದ ಬೆಳ್ಳು ನೋಡಿದ್ ಮರ್ತು ಬಿಟ್ರಾ? ಕರೆಕ್ಟ್, ಇದು ಆ ಹೆಣದ ಬೆಳ್ಳೆ. ಅದೇ ಆ ಹೆಣದ ಹೆಬ್ಬೆರಳು ಕತ್ತರಿಸೋಗಿತ್ತು. ಅಂದ್ರೆ ನಂಗೆ ಅರ್ಥ ಆಯ್ತು. ಅಂದ್ರೆ ಆ ಬೆಳ್ಳುಗೋಸ್ಕರ ಅವ್ರನ್ನ ಕೊಲೆ ಮಾಡಿದ್ದಾರೆ ಅಂತೀರಾ? ಅಂದ್ರೆ ಆ ಕೊಲೆಗೂ ದೆವ್ವದ ಮನೆ ರಹಸ್ಯಕ್ಕೂ ನಂಟಿದೆ ಅಂತೀರಾ? ದೆವ್ವ ಖಂಡಿತ ಇದೆ. ಸರಿ, ಏನ್ ಮಾಡ್ರೆ ಕೇಳಪ್ಪ. ಈ ಕೊಲೆನ ಯಾರು ಮಾಡಿದ್ದಾರೆ ಅಂತ ಕಂಡಿಡಿದ್ರೆ ಈ ದೆವ್ವದ ಮನೆ ರಹಸ್ಯನ ಬಿಡಿಸ್ಬೋದು ಅಂತ ಅನ್ಸುತ್ತೆ. ಹಾಗಲ್ವೇ? ಇಲ್ಲೇನೋ ನಡೀತಾ ಇದೆ. ನಿನ್ನೆ ಆ ಹುಡುಕ ಈ ಹೆಣನ ನೋಡಿದ್ದೀನಿ ಅಂತಾನೆ. ನಿನ್ನೆ ನಾವು ಆ ಬೆಳ್ಳ ನೋಡಿದ್ವಿ, ಇವತ್ತು ಆ ಹೆಣ ಅಲ್ಲೇ ಇದೆ ಅಂದ್ರೆ ಏನದರ ಅರ್ಥ? ಅಫ್ಕೋರ್ಸ್ ಈ ಹೆಣ 2 ದಿನ ಮಾಯ ಆಗಿದ್ದು ಮತ್ತೆ ಬಂದಿದೆ ಅಂದ್ರೆ ಈ ಕೊಲೆನ ಆ ಕಳ್ರ ಗ್ಯಾಂಗ್ ರೋಜಾ ಆಂಟಿನೇ ಮಾಡ್ಸಿರ್ಬೋದು ಅನ್ಸುತ್ತೆ. ಈ ಕೊಲೆ ಮಾಡೋದ್ರಿಂದ ಅದೇನ್ ಲಾಭ? ದ ಮೋಟಿವ್ ಆಫ್ ಮರ್ಡರ್ ಇಸ್ ವೆರಿ ಇಂಪಾರ್ಟೆಂಟ್. ಆ ರೋಜಿ ರಾಣಿ ಯಾಕೆ ಕೊಳ್ತಾಳೆ? ಯಾಕಂದ್ರೆ ಆ ದೆವ್ವಕ್ಕೆ ಬಲಿ ಕೊಡಕ್ಕೆ. ನನ್ಗೇನೋ ಹಾಗ ಅನ್ನಿಸ್ತಿಲ್ಲ. ಇದು ಬರೀ ಬಲಿ ಕೊಡಕ್ ಹೊಂದಿರೋದಲ್ಲ. ಹೌದು, ಇವತ್ ರಾತ್ರಿ ನಾವ್ ಅದನ್ನ ಕಂಡಿಡಲೇಬೇಕು. ನಾ ಹೇಳಿದ ಎಲ್ಲರಿಗೂ ಜ್ಞಾಪಕ ತಾನೆ? ಹೌದು, ಹೇಗಾದ್ರೂ ಭಟ್ರ ಮಗನ ಇವತ್ ರಾತ್ರಿ ಬಿಡಿಸ್ಲೇಬೇಕು. ಸರಿ, ಈಗ ಹೊಟ್ಟೆ ತಾಳಾಗ್ತಿದೆ. ನಡೀರಿ, ಎಲ್ಲಾರು ಹೋಗಿ ಊಟ ಮಾಡೋಣ. ಸೂರಿ ಇತ್ತ ಹಾಗಿದೆಯಲ್ಲ. ಸೂರಿ ಜೊತೆ ಸೂರಿ, ನೀನಿಲ್ಲಿ ಹಳ್ಳಿ ಐದ ಸಿಟಿಯಲ್ಲಿ ಕಾರಲ್ಲಿ? ಅದು ಏನ್ ವಿಷಯ? ಅದು ಅದು ಏನು? ಯಾರ್ ಕರೀದು?
ಹೇಳು. ಹಾಗೇನೂ ಇಲ್ಲ, ನಮ್ಮ ಹಳ್ಳಿ ಶಮಣ್ಣವ್ರ ಕಾರ್ ಇದು. ಅವ್ರ ಮಗ ಅಪ್ಪ ಅವರು ಹಿಂದೆ ಫಿಕ್ಸ್ ಮಾಡ್ಕೊಂಡು ಓಡ್ ಬಂದ್ಬಿಟ್ಟಿದ್ದಾನೆ. ಅದಕ್ಕೆ ಪೊಲೀಸ್ ತಮ್ಮ ನೋಡಕ್ ಬಂದೆ. ನೀವು ಹೇಳ್ತಾನೆ ಹೌದು, ಕೂತ್ಕೊಳ್ಳಿ. ನೋಡಬಿಟ್ಟಿದ್ ಸಾಕು. ಈಗ ಹೇಳು, ನೀನ್ ಸಿಟಿಗೆ ಬಂದಿದ್ ನಿಜವಾದ ಕಾರಣ ಏನು ಅಂತ. ಮೇಡಮ್, ರಮ್ಯಾ ತಮ್ಮ ತಂಗಿರ್ನ ಸಿಟಿಲಿರೋ ಮನೆ ಬಿಟ್ಟು ಬಂದಿದ್ದೆ. ಹೌದಾ? ಯಾಕೆ ಬೇರೆ ಮಕ್ಕಳನ್ನೆಲ್ಲ ಬಿಟ್ಟು ಇವ್ರ ಮಾತ್ರ ಮನೆ ಕರ್ಕೊಂಡ್ ಬಂದಿದ್ದು? ಮೇಡಮ್, ನಿಮ್ಗೆ ದೆವ್ವದ ಮನೆ ವಿಷಯ ಗೊತ್ತಲ್ವಾ? ಇಲ್ಲಿರೋ ಕೆಲ ವ್ಯಕ್ತಿಗಳು ಭಟ್ರ ಮಗನ ಕಿಡ್ನಾಪ್ ಮಾಡಿ ಭಟ್ರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಅರೆ, ನಂಗೆ ವಿಷಯ ಗೊತ್ತೇ ಇರ್ಲಿಲ್ವಲ್ಲ. ಏನಂತ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ? ಮೇಡಮ್, ಅವ್ರ ಮಗನ ಬಿಡ್ಬೇಕಂದ್ರೆ ರಮ್ಯಾ ತಂಗಿ ದೀಪಣ್ಣ ನಾಳೆ ಅಮಾವಾಸ್ಯೆ ದಿನ ದೆವ್ವಕ್ ಬಲಿ ಕೊಡಕ್ಕೆ ಅವರಿಗೆ ಒಪ್ಪಿಸ್ಬೇಕಂತೆ. ಮೈ ಗಾಡ್, ಅಂದ್ರೆ ನಿಧಿಗೋಸ್ಕರ ಬಲಿ ಕೊಡೋ ಸಂಚು ಇಷ್ಟೊಂದು ಮುಂದುವರೆದ್ಬಿಟ್ಟಿದೆ ಅಂತ ಆಯ್ತು. ಮತ್ತೆ ಪೊಲೀಸರು ವಿಷಯ ತಿಳಿಸೋದ್ ಬಿಟ್ಟು ಸುಮ್ನೆ ಹಾಕಿದ್ದೀರಾ? ಅಯ್ಯೋ, ಪೊಲೀಸರಿಗೆ ವಿಷಯ ತಿಳಿಸಿದ್ರೆ ಭಟ್ರ ಮಗನ ಕೊಂದಾಕ್ತೀವಿ ಅಂತ ಹೇಳಿದಾರಂತೆ ಮೇಡಮ್. ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗದೆ ಅವ್ರೆಲ್ಲರ ಜೊತೆ ಭಾಗ್ಯ ನಿಲ್ಕೊಂಡು ಬಿಟ್ಬಿಟ್ಟೆ. ಹೌದಾ? ಭಾಗ್ಯ ಮೇಸ್ರು ತಂಗಿ ಅಲ್ವಾ? ಅಯ್ಯೋ, ಮೇಷ್ಟಿಗೆ ಅಷ್ಟೇ ಏನು, ನನಗೂ ತಂಗಿನೇ. ಆದ್ರೆ ಅವಳು ಸಹ ಅಲ್ಲಿದ್ರೆ ಅವಳಿಗೆ ಅಪಾಯನ ತಾನೆ. ಸ್ವಲ್ಪ ದಿವಸ ರಮ್ಯಾ ಜೊತೆ ಇರ್ಲಿ ಅಂತ ಕರ್ಕೊಂಡ್ಬಂದ್ ಬಿಟ್ಬಿಟ್ಟೆ. ಓ ಸರಿ, ಹಾಗಾದ್ರೆ ನಾಳೆ ಆ ಪಟೇಲ್ರಿಗೆ ವಿಷಯ ತಿಳಿದು ರಮ್ಯಾ ಭಾಗ್ಯ ಯಾರು ಸಿಗದೆ ಹೋದ್ರೆ ಭಟ್ರ ಮಗನ ಏನ್ ಮಾಡ್ತಾರೋ ಏನೋ, ಅವನ್ನ ನಾವ್ ಹ್ಯಾಕ್ ಬಿಡ್ಸೋದು? ಮೇಡಮ್, ನೀವು ಹೇಳಿದ್ ನಿಜ ಮೇಡಮ್. ನಿಜ ಹೇಳ್ಬೇಕು ಅಂದ್ರೆ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಹಳ್ಳಿಗೆ ಹೋಗಿ ಭಟ್ರ ಮಗನ್ನ ಆ ಕದೀಮ್ರಿಂದ ಬಿಡ್ಸೋಕೆ ಏನಾದ್ರು ಪ್ಲಾನ್ ಮಾಡ್ಬೇಕು. ಮೇಡಮ್, ಇದು ತುಂಬಾ ಅಪಾಯದ ಕೆಲಸ ಮೇಡಮ್. ಆ ಭೂತ್ ಬಂಗಲೆ ಹೆಣ್ಣು ಮೇಲೆ ಕಣ್ಣಿಟ್ಟಿರೋ ಆ ಮೂಢ ಕಡಿಮೆಗಳು ಬೇಕಾಗಿರೋದು ಆದಷ್ಟು ಹೆಣ್ಣು ಬಿಡಿಗಳು ಮೇಡಮ್. ಸೂರಿ, ನಾನೊಬ್ಬ ಪತ್ರಕರ್ತೆ. ಇಂಥ ಚಿಕ್ಕ ಪುಟ್ಟ ಕದೀಮ್ರಿಗೆಲ್ಲ ಹೆದರಿದ್ರೆ ನನ್ ವೃತ್ತಿಗೆ ಅವಮಾನ ಅಷ್ಟೇ. ಸರಿ, ನನ್ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ. ಈಗೊಂದ್ ಕೆಲ್ಸ ಮಾಡೋಣ, ನಾವ್ ಆ ಮಕ್ಕಳ ಜೊತೆ ಸೇರಿ ಆ ಕದೀಮ್ರ ಹಿಡಿಯಕ್ಕೆ ಪ್ರಯತ್ನ ಮಾಡೋಣ. ಮಕ್ಕಳ ಜೊತೆ? ಹೌದು ಸೂರಿ, ಅವ್ರೇನ್ ಸಾಮಾನ್ಯ ಮಕ್ಕಳಲ್ಲ. ಸುಮ್ನೆ ಪಿಕ್ನಿಕ್ ಅಂತ ಕೂಡ ಬಂದಿಲ್ಲ. ಇಲ್ಲಿ ರಹಸ್ಯ ಕಂಡಿಡಿಯಕ್ ಬಂದಿರೋ ಧೈರ್ಯಶಾಲಿ ಮಕ್ಕಳು. ನೀವ್ ಹೇಳ್ತಿರೋದನ್ನ ಸರಿ, ಆದ್ರೆ ಮಕ್ಕಳಿಗೇನಾದ್ರೂ ಹಾಗಂತ ಪೊಲೀಸರಿಗೂ ಹೇಳ್ದೆ ನಾವು ಏನು ಮಾಡದೆ ಸುಮ್ಮನಿದ್ರೆ ಭಟ್ರ ಮಗ ಹೊಡಿತಾನ? ಸೂರಿ, ನೀನೇನು ಯೋಚನೆ ಮಾಡ್ಬೇಡ. ಮಕ್ಳ ಹತ್ರ ಮಾತಾಡಿ ನಾನು ಹೇಳ್ತೀನಿ. ಹೌದು, ಮಕ್ಳ ಹತ್ರ ಮೊಬೈಲ್ ಇದ್ಯಾ? ಹ್ಞೂ ಮೇಡಮ್, ಬಾಲಾಜಿ ವಿನಯ್ ಹತ್ರ ಇದೆ. ಹೌದಾ? ಸರಿ, ನಂಬರ್ ಹೇಳು. 9480557776 9440679193 ಎರಡು ನಂಬರ್ ಮೇಡಮ್. ಹಲೋ, ಯಾರು? ಆಂಟಿ ಸುತ್ತ ಕಣ. ಹಲೋ, ವಿನಯ್ಯ? ನಾನು ಕಣೋ, ಜ್ಯೋತಿ ಆಂಟಿ. ಆಂಟಿ, ಬೂತ್ ಬಂಗ್ಲೆ ಹತ್ರ ಒಬ್ಬ ಹೆಂಗಸು ಕೊಲೆಯಾಗಿದ್ದಾಳೆ. ಹೌದಾ? ಮೈ ಗಾಡ್, ಆ ಕೊಲೆಗಾರರು ನಿಧಿಗೋಸ್ಕರ ಹೆಣಗಳನ್ನ ಉಳಿಸೋಕ್ ಶುರು ಮಾಡಿದ್ದಾರೆ ಅಂತ ಕಾಣುತ್ತೆ. ಆಂಟಿ, ನೀವು ಯಾವಾಗ ಬರ್ತೀರಾ? ಇವತ್ತೇ ಬರ್ತೀನಿ ಕಣ್ರೋ. ನೋಡು, ಇದೆಲ್ಲ ನಾನು ಹೇಳ್ದಾಗ ಕೇಳಿದ್ರೆ ಆ ಕೊಲೆಗಾರನ್ನ ಹಿಡಿಬಹುದು. ಏನದು ಹೇಳಿ ಆಂಟಿ, ಹಾಗೆ ಮಾಡ್ತೀವಿ. ವೆರಿ ಗುಡ್. ನೀವು 12 ಜನ ಗ್ರೂಪ್ ಮಾಡ್ಕೊಳ್ಳಿ, ನಾನು ನಿಮ್ ಜೊತೆಗಿರ್ತೀನಿ. ರಾತ್ರಿ ಭೂತ್ ಬಂಗ್ಲಾ ಸುತ್ತಮುತ್ತ ಹೋಗಿ ಆ ಕದೀಮ್ರ ರಹಸ್ಯನ ಕಂಡುಹಿಡಿಯೋಣ. ಓಕೆ ಆಂಟಿ, ಐಡಿಯಾ ಸಖತ್ತಾಗಿದೆ. ತುಂಬಾ ಥ್ರಿಲ್ ಆಗಿರುತ್ತೆ. ಥ್ರಿಲ್ ಜೊತೆಗೆ ಡೇಂಜರ್ ಕೂಡ. ನೀವೊಂದ್ ಗ್ರೂಪ್ ರೋಜಾ ಮನೆ ಹತ್ರ ಹೋಗಿ, ಇನ್ನೊಂದ್ ಗ್ರೂಪ್ ಭೂತ್ ಬಂಗ್ಲೆ ಹತ್ರ ಕಾಯ್ತಾ ಇರೋಣ. ಅಲ್ಲಿ ಏನಾದ್ರು ಕ್ಲೂ ಸಿಗುತ್ತಾ ಅಂತ ನೋಡೋಣ, ಆಯ್ತಾ? ಸರಿ ಆಂಟಿ, ಹಾಗೆ ಆಗಲಿ. ಗುಡ್ ಬಾಯ್ ಪುಟ, ಟೇಕ್ ಕೇರ್. ಸರಿ ಆಂಟಿ. ಏನು ಹೇಳಿದ್ರ ಆಂಟಿ? ಈಗ ಮೊದಲು ಹೋಗೋಣ ನಡಿ, ಅದನ್ನೆಲ್ಲ ಆಮೇಲೆ ನಿಧಾನವಾಗಿ ಹೇಳ್ತೀನಿ. ಸೂರಿ, ಈ ವಿಷಯ ತುಂಬಾ ಸೀಕ್ರೆಟ್ ಆಗಿರ್ಬೇಕು. ನೀನು ನಮ್ ಜೊತೆ ಬರ್ತೀಯಾ? ನನಗೆ ರಾತ್ರಿ ಬೇರೆ ಕೆಲಸ ಇದೆ ಮೇಡಮ್. ಸರಿ ಹೋಯ್ತು, ಹೋಗಿ ಹೋಗಿ ನಿನ್ ಕಾಣಲ್ಲ. ಮಾತೆತ್ತರೆ ಜಂಬ ಕೊಚ್ಕೊಳ್ತಾ ಇರ್ತೀಯ. ಈ ಸೂರಿ ಹಾಗೆ ಹೀಗೆ ಅಂತೆಲ್ಲ. ಸುಮ್ಮನೆ ತಮಾಷೆ ಮಾಡ್ದೆ. ನಿನ್ ಕೆಲ್ಸ ಮುಗಿದ್ಮೇಲೆ ಬಾ, ಆಯ್ತಾ? ಆಯ್ತು ಮೇಡಮ್, ಹಾಗೆ ಆಗ್ಲಿ. ಹೌದು, ಈ ರೋಜಾ ಯಾರು? ಈ ಹಳ್ಳಿಗೆ ಯಾಕೆ ಬಂದಿದ್ದಾಳೆ? ಈ ಬೂತ್ ಬಂಗ್ಲೆಯಲ್ಲಿರೋ ನಿಧಿನ ಲಪ್ಪಾಯಿಸಕ್ಕೆ. ಅವಳೊಬ್ಳೇ ಅಲ್ಲ, ಅವ್ರದ್ದೊಂದು ದೊಡ್ಡ ಟ್ರೂಪೇ ಇದೆ. ಭಟ್ಟ ಹೇಳೋ ಪ್ರಕಾರ ಇವತ್ತು ಅಮಾವಾಸ್ಯೆ ಅಲ್ವಾ, ಅದಕ್ಕೆ 3 ಕನ್ಯೆಯ ಬಲಿ ಕೊಡ್ಬೇಕಂತೆ. ಈಗ 10:15 12 ಗಂಟೆ ಒಳಗೆ ಭಟ್ರು ಭಾಗ್ಯ ಆಂಟಿ, ಪ್ರಿಯಾ ಆಂಟಿ ಇಬ್ರನ್ನೂ ಕರ್ಕೊಂಡು ಸ್ಮಶಾನಕ್ಕೆ ಬರ್ಬೇಕಂತೆ. ಅಷ್ಟರೊಳಗೆ ನಾವು ಹೇಗಾದ್ರೂ ಮಾಡಿ ಭಟ್ರ ಮಗನ ಇಲ್ಲಿಂದ ಬಿಡ್ಸ್ಕೊಂಡು ಹೋಗ್ಬೇಕು.
ಆಂಟಿ ಮನೆಯಿಂದ ಹೊರಗಡೆ ಬರೋದು ಎಷ್ಟೊತ್ತಾಗುತ್ತೇನೋ. ನಾವಾಗ್ಲೇ ಕಾಯ್ತಾ ಕೂತು 2 ಗಂಟೆ ಕಾಲ ಆಯ್ತು. ನಾವು ರೋಜಾ ವಿಷಯನ ಪೊಲೀಸರುಗಳಿರೋ ಚೆನ್ನಾಗಿರುತ್ತೆ ಅಲ್ವೇನೋ? ಅವ್ರು ಬರೋಷ್ಟರಲ್ಲಿ ಭಟ್ರ ಮಗ ಶಿವ ಆಗ್ತಿರ್ತಾನೆ ಅಲ್ವೇನ್ರೋ? ಆಗಲ್ವೋ? ನೋಡ್ರು, ನಾವೀಗ SI ಅಂಕಲ್ಗೆ ವಿಷಯ ತಿಳಿಸಿ ಕರ್ಕೊಂಡ್ ಬರ್ತೀನಿ. ನೀವು ಆ ಟ್ರೂಪ್ ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ವಿಷಯ ತಿಳ್ಕೊಂಡು ಹೋಗಿ. ಅಪ್ಪ, ಎಷ್ಟೊತ್ತ ಈ ಕಾಯೋದು? ಕೂತು ಕೂತು ನನ್ ಕಾಲೆಲ್ಲ ಜೋಮ್ ಹಿಡ್ಕೊಂಡ್ಬಿಟ್ಟಿದೆ. ಮತ್ತೆ ಡಿಟೆಕ್ಟಿವ್ ಕೆಲಸ ಅಂದ್ರೆ ಸುಮ್ಮನೆ ಅನ್ಕೊಂಡಿದ್ಯಾ? ಅದಿರ್ಲಿ ಕಣೋ, ಇವತ್ತು ಅಮಾವಾಸ್ಯೆ, ನಾವು ತುಂಬಾ ದೊಡ್ಡ ಅಂತಿದೀವಿ ಅನ್ಸುತ್ತೆ. ಹೌದು, ಸೂರ್ಯ ಅಂಕಲ್ಗೆ ನಾವ್ ಯಾವ ಪ್ಲಾನು ಹೇಳಿಲ್ಲ. ಅಟ್ಲೀಸ್ಟ್ ಮೇಸ್ಟ್ರಿಗಾದ್ರೂ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಈಗ ಟ್ಯಾಕಲ್ ಮಾಡಕ್ ಹೊರಟಿರೋದು ತುಂಬಾ ದೊಡ್ಡ ಗ್ಯಾಂಗ್ ಅನ್ಸುತ್ತೆ ಕಣ್ರು. ನಿಜವಾಗ್ಲೂ ನಮ್ಮೂರಲ್ಲಿ ಇಷ್ಟೆಲ್ಲ ನಡೀತಿದೆ ಅಂದ್ರೆ ನಂಬೋಕೆ ಆಗಲ್ಲ. ಏನ್ ನೋಡ್ರೋ, ಅಲ್ಲಿ ದೇವದ ಮನೆ ಹತ್ರ ಟಾರ್ಚ್ ಬೆಲ್ಕು ಯಾರೋ ಬರ್ತಿದ್ದಾರೆ ಅನ್ಸುತ್ತೆ. ಹತ್ರ ಹೋಗೋಣವೇನಾ? ಹೌದು, ಹತ್ರ ಹೋಗಿ ಯಾರು ಅಂತ ನೋಡ್ಬೇಕು. ನಮ್ಮ ಹತ್ರ ಟೈಮ್ ತುಂಬಾ ಕಡಿಮೆ ಇದೆ. ಓಂ ಹ್ರೀಂ ಕ್ರೀಂ ಸ್ವಾಹ. ಓಂ ಹ್ರೀಂ ಕ್ರೀಂ ಸ್ವಾಹ. ಓಂ ಹ್ರೀಂ ಕ್ರೀಂ ಭಟ್ ಸ್ವಾಹ. ಓಂ ಹ್ರೀಂ ಕ್ರೀಂ ಭದ್ರಕಾಳಿ ಮಹಾಕಾಳಿ ರುಂಡಮಾಲಿನ್ಯೆ ಆದಿಶಕ್ತಿ ಜಗಜ್ಜನನಿ ಭದ್ರಕಾಳಿ. ಓಂ ಹ್ರೀಂ ಕ್ರೀಂ ಸ್ವಾಹ. ಮಹಾಕಾಳಿ ಭದ್ರಕಾಳಿ ಜಗಜ್ಜನನಿ ಜಗದೀಶ್ವರಿ ಭೈರವಿ ರುಂಡಮಾಲಿನ್ಯೆ ಭದ್ರಕಾಳಿ ಕಾಳಿ ಚಂಡಿಕೆ. ಓಂ ಕಾಳಿ ಮಹಾಕಾಳಿ ಇಷ್ಟೊತ್ತಾದ್ರು ಇನ್ನೂ ಯಾರೋ ಬರ್ಲಿಲ್ವಲ್ಲ? ಪೂಜೆ ಮಾಡ್ತಿರೋದೇ ಅವ್ರಿಗೋಸ್ಕರ. ಅವ್ರು ಬಂದೇ ಬರ್ತಾರೆ. ಮಧ್ಯರಾತ್ರಿಗಿನ್ನೂ ಅರ್ಧ ಗಂಟೆ ಮಾತ್ರ ಬಾಕಿ ಇದೆ. ಇನ್ನೂ 13 ಬಲಿಗಳೆಲ್ಲಿ? ಈ 2 ಬಲಿಗಳಿಂದ ಏನು ಪ್ರಯೋಜನ ಇಲ್ಲ. ಶಿಷ್ಯ. ಹೌದು ಗುರುಗಳೇ. ಸ್ವಾಮಿ, ನಾನು ಇಷ್ಟೊತ್ತವರೆಗೂ ಕಾದೆ, ರೋಜಮ್ಮವ್ರು ಇನ್ನೂ ಬರ್ಲೇ ಇಲ್ಲ. ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಬಂದೆ. ಏನ್ ಮೂರ್ಖ, ಇದನ್ನ ಹೇಳಕ್ಕೆ ದೂರ ಬಂದ್ಯಾ? ನಮ್ ಗುರುಗಳಿಗೆ ಕೋಪ ಬಂದ್ರೆ ನೀನ್ ಉಳಿಯಲ್ಲ. ಬರ್ಲಿಲ್ಲ ಅಂದ್ರೆ ಏನ್ ಅರ್ಥ ಅದು? ನಾನು ಮೊದಲೇ ಹೇಳಿದ್ದೀನಿ, ಇದು ನಮಗ್ ಸಿಕ್ಕಿರೋ ಕೊನೆಯ ಅವಕಾಶ ಅಂತ. ಇಲ್ಲ ಅಂದ್ರೆ ನಾವು ಮೊದ್ಲಿಂದ ಮತ್ತೆ ಮಾಡ್ಬೇಕಾಗತ್ತೆ. ಜ್ಞಾಪಕ ಇರ್ಲಿ. ಅಂದ್ರೆ ಅರ್ಥವಾಯ್ತಲ್ಲ? ಈಗ ವರ್ಷಗಳಿಂದ ಮಾಡಿದ ಪೂಜೆ ಬಲಿ ಎಲ್ಲ ವ್ಯರ್ಥ ಆಗಿಬಿಡುತ್ತೆ. ಇಲ್ಲ ಇಲ್ಲ, ಹಾಗೇನಿಲ್ಲ. ರೋಜಮ್ಮ ಬಲಿ ಸಮೇತ ಖಂಡಿತ ಬಂದೇ ಬರ್ತಾಳೆ. ಎಲ್ರಿ ಬರ್ತಾಳವಳು? ಅವತ್ ನೋಡಿದ್ರೆ ರಾಣಿ ಹೆಣನ ಭದ್ರವಾಗಿಟ್ಟಿರಿ ಅಂತ ನಾನ್ ಹೇಳಿದ್ರೆ ಏನ್ ಮಾಡಿದ್ರಿ ನೀವು? ಆ ರಾಣಿ ಹೆಣ ಪೊಲೀಸರ ಪಾಲಾಯ್ತು. ಒಂದ್ ಮಾತು ಹೇಳ್ತೀನಿ, ಚೆನ್ನಾಗಿ ತಿಳ್ಕೊಳ್ಳಿ. ಏನೋ, ನಿಮ್ಮ ರೋಜಮ್ಮ ಇಲ್ಲಿಗೆ ಬಲಿ ಸಮೇತ ಬರ್ಲಿಲ್ಲ ಅಂದ್ರೆ ಇದುವರೆಗೂ ನಾವು ಮಾಡಿರೋ ಪೂಜೆ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಜ್ಞಾಪಕ ಇರ್ಲಿ. ಇಲ್ಲ ಇಲ್ಲ, ಬಿಡೋದಿಲ್ಲ. ರೋಜಮ್ಮ ಖಂಡಿತ ಬಂದೇ ಬರ್ತಾಳೆ. ಇವತ್ತು ಅವರು ನಿಧಿಗೋಸ್ಕರ ಬಲಿ ಕೊಟ್ಟೇ ಕೊಡ್ತಾರೆ ಕಣ್ರು. ನಾವ್ ಇದನ್ನೆಲ್ಲ ನೋಡ್ತಾ ಕುತ್ಕೋಬಾರ್ದು. ತಕ್ಷಣ ಇದನ್ನ ನಿಲ್ಸೋಕೆ ಏನಾದ್ರೂ ಆಕ್ಷನ್ ತಗೋಬೇಕು. ನೀವ್ ಇಲ್ಲಿದ್ದೀರಾ? ಏಯ್, ನೀನೇನೋ ಇಲ್ಲಿ? ನೀನ್ ಅವ್ರ ಜೊತೆ ಇಲ್ವಾ? ಇದನ್ನೆಲ್ಲ ನಾವೇ ಹ್ಯಾಂಡಲ್ ಮಾಡಕ್ ಕಷ್ಟ. ಬಾಲು ನೀನು ಪೊಲೀಸ್ ಅವ್ರನ್ನ ಕರ್ಕೊಂಬ ಅಂತ ಹೇಳಿದ್ದಾರೆ. ಸರಿ, ಹಾಗಿದ್ರೆ ನೀನ್ ಯಾತಕ್ ಬಂದಿದ್ಯಾ? ಬೇಗ ಹೋಗು. ಏನಂತಿ ಮಾಡೋದೀಗ? ಗುರು ಅವರೆಲ್ಲ ಈಗ್ಲೇ ಬಂದ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೇನ್ ಬಂದ್ಬಿಡ್ಬೋದು. ಅಲ್ಲಿವರೆಗೂ ಕಾಯೋಣ. ನಾವೀಗೇನ್ ಮಾಡೋದು? ನನ್ಗೆ ಯಾಕೋ ಭಯ ಆಗ್ತಿದೆ. ಶಿಷ್ಯ. ಗುರುಗಳೇ. ಬಿಡು ಬೆಂಕಿ. ಆಯ್ತು ಗುರುಗಳೇ. ಎಲ್ಲಿ ನಿಮ್ ರೋಜಮ್ಮ? ಎಲ್ಲಿ ಬರ್ತಾವ್ರೆ ನಿಮ್ ರೋಜಮ್ಮ?
ಬರ್ತಾರೆ ಬರ್ತಾರೆ, ಹೀಗೆ ಬಂದ್ಬಿಡ್ತಾರೆ. ಯಾವಾಗ? ಬರ್ತಾರೆ ಬರ್ತಾರೆ ಅಂತ ಆಗ್ಲಿಂದಾನೇ ಹೇಳ್ತೀರಿ. ನಿಮ್ ರೋಜನು ಬರ್ಲಿಲ್ಲ, ನಿಮ್ ಬಾಸು ಬರ್ಲಿಲ್ಲ, ಯಾರು ಬರ್ಲಿಲ್ಲ. ತಡಿಯೋ, ಮಂತ್ರವಾದಿ ನಾವಷ್ಟೇ ಹಿಡಿಯಕ್ಕಾಗಲ್ಲ. ಗುರು ಟೀಮ್ ಇವಾಗ ಬರ್ತೀನಿ ಅಂದಿದ್ದಾರೆ, ಇನ್ನೇನ್ ಬಂದ್ಬಿಡ್ಬೋದು. ಹಾಗೋ ನಮ್ ಬಾಸೆ ಬಂದ್ಬಿಟ್ರು. ಬಾಸ್, ರೋಜಾ ಬರ್ಲಿಲ್ವಾ? ಅವನು ಆ ಗೌರಿ ಜೊತೆ ಸೇರ್ಕೊಂಡು ಎಲ್ಲ ನಿಧಿನೂ ತಾನೇ ವಶಪಡಿಸ್ಕೋಬೇಕು ಅಂತ ಸಂಚು ನಡೆಸ್ತಾ ಇದ್ದನ್ನು ನೋಡಿದ್ರೆ ನಾ ಸುಮ್ಮನೆ ಬಿಟ್ಬಿಡ್ತೀನ? ಆ ಗೌಡನ್ನ ಸಿಟಿನಲ್ಲೇ ಮುಗಿಸಿ ಒಳ್ಳೆ ಟೈಮ್ ನೋಡಿ ಅವನು ಮುಗಿಸ್ಬಿಟ್ಟೆ. ಮೈ ಗಾಡ್, ಇದೆಲ್ಲದರ ಹಿಂದಿನ ಸೂತ್ರಧಾರಿ ನಮ್ಮ ಮೇಷ್ಟ್ರು. ನನ್ಗೆ ನಂಬಕ್ಕಾಗ್ತಿಲ್ಲ. ನೋಡು, ನನಗೆ 2 ಬಲಿಗಳ ಜೊತೆ ಇನ್ನೂ 13 ಬಲಿಗಳು ಬೇಕೇ ಬೇಕು. ಸ್ವಾಮಿ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು. ವಿಷಯ ಭಯ ಪಟ್ಕೊಂಡ್ರೆ ನಾವು ಅವ್ರನ್ನ ಉಳಿಸಕ್ಕಾಗಲ್ಲ. ಗುರು ಟೀಮ್ ಬರತ್ಲೆ ನಾವೆಲ್ಲ ಅವ್ರನ್ನ ಅಟ್ಯಾಕ್ ಮಾಡೋಣ. ಹೌದೌದು, ಹಾಗೆ ಮಾಡೋಣ. ಸೂರ್ಯ ಅಂಕಲ್ ಇದ್ರೆ ಚೆನ್ನಾಗಿರ್ತಿತ್ತು. ಇದು ಚೆನ್ನಾಗಿರ್ತಿತ್ತು. ಬನ್ನಿ ಅಟ್ಯಾಕ್ ಮಾಡೋಣ. ಅವ್ರು ಬರೋವರೆಗೂ ಕಾಯೋದ್ ಬೇಡ. ಮೇಷ್ಟ್ರೆ, ನೀವಿಂತ ವ್ಯಕ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ಮೇಷ್ಟ್ರೆ, ನನ್ ಕಣ್ಣನ್ನೇ ನಾನು ನಂಬಕ್ಕಾಗ್ತಿಲ್ಲ. ಹೌದು ಮರಿ, ನಾವು ಅಂದ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು. ನಾನು ನಿಮ್ಗೆ ಎಷ್ಟೋ ಸರಿ ಹೇಳಿದ್ದೀನಿ ಈ ದೇವ್ರ ಮನೆ ಕಡೆ ಬರಬೇಡಿ ಅಂತ. ನೀವಾಗ ನೀವೇ ಸಹಾಯಕ್ಕೆ ಬಂದಿದ್ದೀರಿ. ಸ್ವಾಮಿ, ಬಲಿ ಕೊಟ್ಬಿಡಿ. ತಿಳ್ಕೊಂಡೆ, ಒಳ್ಳೆ ಶಕುನ ಇದು. ನನಗೆ ಬಲಿ ಕೊಡಕ್ಕೆ ಈ ಪಿಳ್ಳೆಗಳಿಗಿಂತ ಮುಖ್ಯವಾಗಿ ಕನ್ಯೆ ಬೇಕಾಗಿತ್ತು. ಇವ್ರನ್ನ ಬಲಿ ಕೊಟ್ಟು ಇಲ್ಲಿರೋ ಸಮಸ್ತ ನಿಧಿನ ಆ ದೇವ್ರ ಕೈಯಿಂದ ನಿಮಗ್ ಸಿಗ ಹಾಗೆ ಮಾಡ್ತೀವಿ. ಅದು ಇಂಥ ಕನ್ಯೆನೇ ಬೇಕಾಗಿತ್ತು. ಬಲಿ ತಾನೇ? ತಗೋ. ಹ್ಯಾಂಡ್ಸ್ ಅಪ್, ಎಲ್ಲ ಶರಣಾಗಿ. ಅರೆ, ನೀನ್ ಪೊಲೀಸಾ? ಹೌದು, ಸೀಕ್ರೆಟ್ ಏಜೆಂಟ್. ಈಗ ವರ್ಷದ ಹಿಂದೆ ಇಲ್ಲಿ ನರಬಲಿ ಕೊಡೋ ಪ್ರಯತ್ನ ನಡೆದಿದೆ ಅಂತ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಶನ್ ಬಂತು. ಇಲ್ಲಿ ಪೊಲೀಸರ ಕೈಲೇ ಈ ಕೇಸ್ ನಡೆಸಕ್ಕಾಗಲ್ಲ ಅಂತ ನಮ್ಮಿಬ್ಬರನ್ನ ಕಳಿಸ್ತು. ಇಬ್ರ? ಯಾರು ಇನ್ನೊಬ್ರು? ಇಷ್ಟು ವರ್ಷ ನೀವು ಮಾಡಿದ ಅಪರಾಧಗಳಿಗೆ ಜೈಲಿಗೆ ಹೋಗಕ್ಕೆ ರೆಡಿಯಾಗಿ. ಪೊಲೀಸ್ನವ್ರನ್ನ ಇಷ್ಟೊಂದು ಮುಂದುವರೆಗೆ ಬಿಟ್ಬಿಡ್ತೀವ ನಾವು? ಇಬ್ರು ಸೀಕ್ರೆಟ್ ಏಜೆಂಟ್ಗಳಲ್ಲಿ ನೀನು ಸಿಕ್ಕಿದೀಯಾ? ಇನ್ನೊಬ್ಬ ಎಲ್ಲಿದ್ದಾನೆ? ಓಕೆ, ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ನಾವು ಉತ್ತರ ಕೊಡ್ತೀವಿ. ನಾನೇ ಆ ಇನ್ನೊಬ್ಬ ಸೀಕ್ರೆಟ್ ಏಜೆಂಟ್ ಸೂರಿ. ಆಶ್ಚರ್ಯ ಆಗ್ತಿದೆಯಾ? ಮೊದಲು ನನ್ನ ಡಿಪಾರ್ಟ್ಮೆಂಟ್ಗೆ ಡೌಟ್ ನಿಮ್ಮ ಮೇಲೆ ಒಂದು ಚೂರಿ ಇದ್ದಿಲ್ಲ. ಡೌಟ್ ಇದ್ದಿದ್ದು ಗೌಡ್ರು ಮತ್ತು ಅವನ ತಮ್ಮನ ಮೇಲೆ. ಆದ್ರೆ ಆಮೇಲೆ ತಿಳಿತು ಅವರು ಕುರಿ ಕೋಲುಗಳನ್ನ ಕದ್ದು ಮಾರೋ ಧನ್ಯ ಮಾಡ್ತಾರೆ ಅಂತ. ಕುರಿನ ಕೊಲ್ಲೋದು, ಅದನ್ನ ಹಿಂದಿನ ಬಾಗಿಲಿಂದ ಮನೆ ತರಿಸೋದು. ನೆಕ್ಸ್ಟ್ ನಾನೇ ಆ ಇನ್ನೊಬ್ಬ ಪೊಲೀಸ್. ಸರಿ, ನೀನು ಪೆದ್ದ? ಹೌದು ಸರ್, ನಾನೇ ಆ ಪೆದ್ದ ಸೂರಿ. ಈ ಊರಿಗೆ ಹೊಸದಾಗಿ ಬಂದಾಗ ನಿಮ್ಮ ಹತ್ರ ಶಿಷ್ಯನ ಸೇರ್ಕೊಂಡೆ. ನೋಡಿದ್ರೆ ಇವತ್ತು ನೀವೇ ಇಂಥ ಚಾಂಡಾಳ ಕೆಲಸ ಮಾಡ್ತಿರೋ ನೀತಿಗಳು ಅಂತ ಅರ್ಥ ಆಯ್ತು. ಈಗ ಅದೆಲ್ಲ ಹೇಳಿ ಏನು ಉಪಯೋಗ? ಇವಾಗ ಇನ್ಸ್ಪೆಕ್ಟ್ರೆ, ನೀವು ಇವ್ರನ್ನೆಲ್ಲ ಬಂಧಿಸಿದ್ರೆ ಇವ್ರ ಕತ್ತನ್ನ ಕಚ್ಚಿಗೆ ಕಲಿಸ್ಬಿಡ್ತೀನಿ. ನೀನು ಅವನಿಗೇನು ಮಾಡಬೇಡ. ಶಬಾಷ್ ಶಿಷ್ಯ, ಒಳ್ಳೆ ಕೆಲಸ ಮಾಡಿದೆ. ಓ ಇನ್ಸ್ಪೆಕ್ಟ್ರೆ, ಆಗ ಪಿಸ್ತೂಲ್ ತಗಡೆ ಹಾಕಪ್ಪ. ನೋಡು, ವೆಲ್ಡನ್ ಮಕ್ಕಳ, ನಿಜವಾಗ್ಲೂ ನಿಮ್ಮಂತ ಬ್ರೇವ್ ಬಾಯ್ಸ್ ನಾನು ನೋಡ್ಲೇ ಇಲ್ಲ. ಶ್ರೀಧರ್, ಶಂಕರ್, ನೀವು ಈ ಘನೆ ಬಂದ ಕರ್ಕೊಂಡು ಸ್ಟೇಷನ್ಗೆ ಹೋಗಿ. ನಾನು ಆಮೇಲೆ ಬರ್ತೀನಿ.
ಏನ್ ಮುಖ ನೋಡ್ತಾ ರೆಡಿ? ಇಷ್ಟೊಂದು ಸೀಕ್ರೆಟ್ ಆಗಿಟ್ಟಿದ್ಯಲ್ಲ. ಸೂರ್ಯ ಅಂಕಲ್ ನಿಜವಾಗ್ಲೂ ಪೊಲೀಸಾ? ಯಾಕೆ ಡೌಟಪ್ಪ? ಮತ್ತೆ ಮತ್ತೆ ನಮ್ಗೆ ಆ ಸೂರ್ಯ ಅಂಕಲ್ ಇಷ್ಟ. ಅಷ್ಟೇ ತಾನು. ನಾನು ಈ ಡ್ರೆಸ್ ತೆಗೆದ್ಬಿಟ್ರೆ ಅದೇ ಸೂರ್ಯ ಅಂಕಲ್ ಕಣೋ. ಸೂರ್ಯ ಅಂಕಲ್ ಒಂದ್ ಕ್ವಶನ್. ಏನಮ್ಮ ಅದು? ನಿಜವಾಗ್ಲೂ ಈ ಮನೇಲಿ ದೆವ್ವ ಇದೆಯಾ? ಪುಟ, ಈ ಮನೆಯಲ್ಲಿ ದೆವ್ವಾನೂ ಇಲ್ಲ, ನಿಧಿನೂ ಇಲ್ಲ, ಎಲ್ಲ ಸುಳ್ಳು. ಬನ್ನಿ ನಿಜ ಏನಂತ ಹೇಳ್ತೀನಿ. ಸೂರ್ಯ ಅಂಕಲ್ ಸ್ವೀಟ್ ಅಂಕಲ್. ಓಹೋ, ಮತ್ತೆ ಮರ ಹತ್ತಿದ್ಯಾ? ಬನ್ನಿ ಬನ್ನಿ.